Is now starting. All attendees are in listen-only mode. Okay. ಎಲ್ರಿಗೂ ನಮಸ್ಕಾರ. ಅಗೇನ್ ಐ ಥಿಂಕ್ ನಮ್ದು ಇದು 3ನೇ ವೆಬಿನಾರ್ ಅಂತ ಅನ್ಕೊಂತಾ ಇದ್ದೀನಿ. ಬಹಳಷ್ಟು ಜನ ಒಳ್ಳೆ ರೆಸ್ಪಾನ್ಸ್ನ ಕೊಡ್ತಾ ಇರೋದ್ರಿಂದ ವಿ ಆರ್ ಆಲ್ಸೋ ಗೆಟಿಂಗ್ ಮೋಟಿವೇಶನ್ ದ್ಯಾಟ್ ಟು ಡೂ ಮೋರ್ ವೆಬಿನಾರ್ಸ್. ಆಕ್ಚುಲಿ ಯಾಕಂದ್ರೆ ಈ ಲಾಕ್ಡೌನ್ ಸಿಚುವೇಶನ್ ಅಲ್ಲಿ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಅಪರ್ಚುನಿಟಿ. ಲಾಸ್ಟ್ ಟೈಮ್ನು ಹೇಳಿದ್ದೆ ನಾನು, ಇದೊಂದು ಒಳ್ಳೆ ಅಪರ್ಚುನಿಟಿ ನಮಗೆ ಹೊಸ ಹೊಸ ವಿಷಯಗಳು ತಿಳ್ಕೊಳ್ಳೋಕ್ಕೆ, ಅಪ್ಗ್ರೇಡ್ ಆಗಕ್ಕೆ, ನಮ್ಮ ನಾಲೆಜ್ನ ಬೆಳೆಸ್ಕೊಳ್ಳೋಕ್ಕೆ ಇರುವಂತ ಒಂದು ಒಳ್ಳೆ ಅವಕಾಶ ಇದೆ ಅಂತ ಅನ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಾವೆಲ್ಲರೂ ಇಂಥ ಒಂದು ಪರಿಸ್ಥಿತಿನಲ್ಲಿ ಬಹಳಷ್ಟು ಒಂದು ಅನ್ಸರ್ಟನಿಟಿ ಪೀರಿಯಡ್ ಅಲ್ಲಿ ಇದ್ದಾಗ ನಾವು ಅದ್ರ ಬಗ್ಗೆನೇ ಮಾತಾಡೋದಕ್ಕಿಂತನೂ ಈ ಸರ್ತಿ ನಾನು ತೆಗೆದುಕೊಂಡಿರುವಂತ ಟಾಪಿಕ್ ಬಂದ್ಬಿಟ್ಟು ಇಟ್ ಇಸ್ ಮೋರ್ ಅಬೌಟ್ ಫಂಡಮೆಂಟಲ್ ಟಾಪಿಕ್. ಯಾಕಂದ್ರೆ ನಾವೆಲ್ಲರೂ ಇವತ್ತು ನಮ್ಮ ಲೈಫ್ ಅಲ್ಲಿ ನಾವ್ ಏನೇ ಮಾಡಿದ್ರು ಫಂಡಮೆಂಟಲಿ ತಗೊಂಡ್ರೆ ಇವಾಗ ಮನುಷ್ಯ ಹುಟ್ಟಿದಾಗ್ಲಿಂತನೂ ಒಂದು ಕಾಮನ್ ಫಂಡಮೆಂಟಲ್ ಆಗಿ ಏನಿರುತ್ತೆ, ಅವ್ನು ಯಾವಾಗ್ಲೂ ಯೋಚನೆ ಮಾಡೋದು ನಾನು ಖುಷಿಯಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕು, ಫ್ಯಾಮಿಲಿ ಜೊತೆ ಇನ್ನೂ ಒಳ್ಳೆ ಲೈಫ್ ನ ಕೊಡಬೇಕು, ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು. ದೀಸ್ ಆರ್ ದಿ ಫಂಡಮೆಂಟಲ್ಸ್ ನಾವು ಯಾವ್ದಾದ್ರು ಒಂದು ಲೈಫ್ ನಾನು ಶುರು ಮಾಡಿದಾಗ. ಬಟ್ ಮಧ್ಯದಲ್ಲಿ ಚಾಲೆಂಜಸ್ಗಳು ಬರುತ್ತೆ, ಬಹಳಷ್ಟು ಅನ್ಸರ್ಟನಿಟಿಗಳು ಬರುತ್ತೆ. ಅದ್ರ ಮಧ್ಯನೂ ವಿ ಶುಡ್ ಕೀಪ್ ರಿಮೆಂಬರಿಂಗ್ ಅವರ್ ಬೇಸಿಕ್ ನೆಸೆಸಿಟೀಸ್ ಅಂಡ್ ಫಂಡಮೆಂಟಲ್ ರೂಲ್ಸ್. ಸೊ ಹಾಗಾಗಿ ಇವತ್ತಿನ ಒಂದು ಸೆಷನ್ ನಾವು ಯಾಕಂದ್ರೆ ಅದೇ ಟ್ರೂ ಇನ್ವೆಸ್ಟರ್ ಆಗಿ ನಾವೆಲ್ಲರೂ ಲೈಫಲ್ಲಿ ಬೆಳಿಬೇಕಪ್ಪ ಅಂತಂದ್ರೆ ಐ ಥಿಂಕ್ ಟುಡೇ ಸೆಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಇವತ್ತು ಪ್ರಪಂಚದಲ್ಲಿ ಯಾರ್ಯಾರು ಶ್ರೀಮಂತರಾಗಿದ್ದಾರೆ, ಯಾರ್ಯಾರು ರಿಚ್ ಪೀಪಲ್ ಅಂತ ನಾವು ಕರಿತಾ ಇದೀವಿ, ಅವ್ರದ್ದೆಲ್ಲ ಒಂದು ಕಾಮನ್ ಥಿಂಗ್ ಏನಪ್ಪಾ ಅಂತಂದ್ರೆ ದೇರ್ ಆಲ್ ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ಪವರ್ ಕಾಲ್ಡ್ ಪವರ್ ಆಫ್ ಕಂಪೌಂಡಿಂಗ್. ನಾರ್ಮಲಿ ಒಂದು ಪ್ರೋಬ್ ಇದೆ, ಹಾರ್ಡ್ ವರ್ಕ್ ಪೇಸ್ ಅಂತ. ಇವತ್ತಿನ ಒಂದು ಜಮಾನದಲ್ಲಿ ಹಾರ್ಡ್ ವರ್ಕ್ ಜನರಿಗೆ ಒಂದು ಒಳ್ಳೆ ಇನ್ಕಮ್ ತಂದ್ಕೊಡುತ್ತೆ, ಶ್ರೀಮಂತರ ಆಗ್ಬೋದು ಅನ್ನಂಗಿದ್ರೆ ಯಾಕೆ ನಮ್ಗಿಂತನೂ ಬಹಳಷ್ಟು ಜನ ಕಷ್ಟಪಟ್ಟು ದುಡಿದ್ರು ಅವ್ರಿಗೆ ಹಣ ಮಾಡಕ್ ಆಗ್ತಾ ಇಲ್ಲ. ನಮ್ಗಿಂತನೂ ಎಷ್ಟೋ ಜನ ಕೂಲಿ ಕೆಲಸ ಮಾಡೋರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಆಟೋ ಓಡಿಸೋರು ಕಷ್ಟಪಡ್ತಾ ಇದ್ದಾರೆ, ಬಟ್ ಆದ್ರೂ ಅವ್ರಿಗೆ ಹಣ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ಗಿಂತ ಕಷ್ಟ ಜಾಸ್ತಿ ಪಡ್ತಾ ಇದ್ದಾರೆ, ಬಟ್ ಆದ್ರೂ ಹಣ ಮಾಡಕ್ ಆಗಲ್ಲ. ಸೊ ಹಾಗಾದ್ರೆ ದರ್ ಇಸ್ ಸಮಥಿಂಗ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಮೋರ್ ದೆನ್ ಹಾರ್ಡ್ ವರ್ಕ್ ಇವತ್ತಿನ ದಿನಕ್ಕೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಕಾಲ್ಡ್ ಸ್ಮಾರ್ಟ್ ವರ್ಕ್. Smart work only you will get something like when you have a proper knowledge, wisdom, and also ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಒಂದು ಶಕ್ತಿ ನಮ್ಮಲ್ಲಿ ಇದ್ದಾಗ ಮಾತ್ರ ವಿ ಆರ್ ಏಬಲ್ ಟು ಅಚೀವ್ ದೋಸ್ ಥಿಂಗ್ಸ್. ಸೊ ಇಲ್ಲಿ ನಾವೇನ್ ಮಾಡಕ್ ಹೋಗ್ತಾ ಇದೀನಿ ಅಂದ್ರೆ ಟುಡೇ ಐ ಆಮ್ ಸ್ಪೆಷಲಿ ಟಾಕಿಂಗ್ ಅಬೌಟ್ ಪವರ್ ಆಫ್ ಕಂಪೌಂಡಿಂಗ್. ಯಾಕಂದ್ರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಒಂದು ಫಂಡಮೆಂಟಲ್ ರೂಲ್ ಬಂದ್ಬಿಟ್ಟು ಪವರ್ ಆಫ್ ಕಂಪೌಂಡಿಂಗ್ ಇರುತ್ತೆ. ಆದ್ರೆ ಬಹಳಷ್ಟು ಜನ ನಾವು ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಈ ಫಂಡಮೆಂಟಲ್ ರೂಲ್ ನ ಮರ್ತು ಬಿಡ್ತೀವಿ. ನಾನು ಬಹಳ ಜನ ಇನ್ವೆಸ್ಟರ್ಸ್ಗೆ ಹೇಳ್ತಾ ಇರ್ತೀನಿ, ನಾನು ನಮ್ಮ ಲೈಫಲ್ಲಿ ನಾವು ಎಷ್ಟು ಬೇಕಾದ್ರೂ ಹಣ ಸಂಪಾದನೆ ಮಾಡ್ಬೋದು ಅಂತ. ಬಹಳ ಜನ ನಂಬಿಕೆ ಬರಲ್ಲ. ಯಾಕೆ ನಂಬಿಕೆ ಬರಲ್ಲ ಅಂದ್ರೆ ನಮ್ ಯಾರಿಗೂ ಪವರ್ ಆಫ್ ಕಂಪೌಂಡಿಂಗ್ ಒಂದು ಆಳ ಗೊತ್ತಿಲ್ಲ, ಅದ್ರ ಡೆಪ್ತ್ ಗೊತ್ತಿಲ್ಲ. ನಾವ್ ಎಷ್ಟು ಸರಿ ಅದನ್ನ ರಿಪೀಟೆಡ್ ಆಗಿ ಹೇಳಿದ್ರು ಅದ್ರ ಬಗ್ಗೆ ನಮ್ಗೆ ಡೆಪ್ತ್ ಅರ್ಥ ಆಗ್ತಾ ಇಲ್ಲ. ನಾನು ಅವಾಗ ತಮಾಷೆಗೆ ಹೇಳ್ತಿರ್ತೀನಿ, ಎಷ್ಟೊಂದ್ ಜನರಿಗೆ ಪವರ್ ಆಫ್ ಕಂಪೌಂಡಿಂಗ್ ಫಾರ್ಮುಲಾ ಅಂದ್ರೆ ಏನು ಗೊತ್ತಿಲ್ಲ. ಇವತ್ತು ಹೇಗಾಗಿದೆ ಅಂತಂದ್ರೆ ನಾವು ಸ್ಕೂಲಲ್ಲಿ ಇದ್ದಾಗ ಕಲ್ತಿರುವಂತ ಒಂದು ಫಾರ್ಮುಲಾ ಇದೆ. ನಾವು ಸ್ಕೂಲಲ್ಲಿ ಇದ್ದಾಗ ನಮ್ಮ ಹತ್ರ ಹಣ ಇರಲ್ಲ, ನಮ್ಮ ಪೇರೆಂಟ್ಸ್ ಹತ್ರ ಹಣ ಇರುತ್ತೆ. ನಮ್ಮ ಹತ್ರ ಹಣ ಇರಲ್ಲ, ಬಟ್ ನಮ್ಗೆ ಅದು ಫಾರ್ಮುಲಾ ಗೊತ್ತಿರುತ್ತೆ. ಬಟ್ ಯಾವಾಗ ನಾವು ಸಂಪಾದನೆ ಮಾಡಕ್ ಶುರು ಮಾಡ್ತೀವಿ ಆವಾಗ ನಮ್ಗ ಹತ್ರ ಹಣ ಇರುತ್ತೆ, ಬಟ್ ಫಾರ್ಮುಲಾ ನೆನಪೋಗಿದೆ. ಐ ಥಿಂಕ್ ದಿಸ್ ಈಸ್ ಒಂದು ಮೋಸ್ಟ್ ಕಾಂಟ್ರಡಿಕ್ಟರಿ ಆಗಿರುವಂತ ಒಂದು ಥಿಂಗ್ ನಾವು ಲೈಫ್ ಅಲ್ಲಿ ನೋಡ್ತಾ ಇರ್ತೀವಿ. ಸೊ ಇವತ್ತಿನ ಸೆಷನ್ ನಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ದ ಪವರ್ ಆಫ್ ಕಂಪೌಂಡಿಂಗ್ ನ ಮೇಜರ್ ಆಗಿ ಡಿಫ್ರೆಂಟ್ ಒಂದು ಎಕ್ಸಾಂಪಲ್ಗಳ ಜೊತೆ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ಟಾಪಿಕ್ ನ ತುಂಬಾ ಇಟ್ಕೊಳ್ಳೋದಕ್ಕಿಂತನೂ ಇರುವಂತ ಒಂದು ಟಾಪಿಕ್ ನ ಆಳ ಎಷ್ಟು ತಿಳ್ಕೊಳಕ್ ಆಗತ್ತೆ. ಯಾಕಂದ್ರೆ ಇದ್ರ ಎರಡು ತರ ಬೆನಿಫಿಟ್ ಇದೆ. ಒಂದು, ನಾವು ಇದನ್ನ ಮಿಸ್ ಮಾಡ್ಕೊಂಡಿರುವ ರೀತಿ ಹೇಗಿದೆ, ಅಟ್ಲೀಸ್ಟ್ ನಾವು ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಇದ್ರದೊಂದು ಇಂಪಾರ್ಟೆನ್ಸ್ ನ ಹೇಳ್ಬಿಟ್ಟು ಅವ್ರ ಲೈಫ್ ಅಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದು ಹೇಗೆ ಅದನ್ನ ಮಾತ್ರ ನಾವು ಇವತ್ತು ಮಾಡ್ಲೇಬೇಕು. ಯಾಕಂದ್ರೆ ಈ ಪವರ್ ಆಫ್ ಕಂಪೌಂಡಿಂಗ್ ಅನ್ನೋ ಒಂದು ಸಕ್ಸಸ್ಫುಲ್ ಮಂತ್ರ ಏನಿದೆ, ನಾವು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಆಸ್ತಿ ಬಿಟ್ಟು ಹೋಗ್ತೀವಲ್ಲ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಈ ಒಂದು ಕರೆಕ್ಟ್ ಒಂದು ಪವರ್ ಏನಿದೆ ಇದನ್ನ ಕರೆಕ್ಟ್ ಆಗಿ ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ಹೇಳ್ಕೊಟ್ರೆ ಪ್ರೊಬೆಬ್ಲಿ ನಮ್ಮ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ನಾವು ಮಾಡುವಂತ ಒಂದು ಒಳ್ಳೆ ವಿಚಾರ ಅಂತ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಗಿಫ್ಟ್ ಅಂತಾನು ಹೇಳಕ್ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ನಾನು ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆ ನಂದೇ ಆದಂತ ಕೆಲವೊಂದು ಓನ್ ರಿಸರ್ಚ್ ಮಾಡಿರುವಂತದ್ದು, ಕೆಲವೊಂದು ಬಾರೋ ಮಾಡಿರುವಂತ ಇನ್ಫಾರ್ಮೇಶನ್, ಸೊ ಓವರ್ ಆಲ್ ಏನೇನಾಗಿದೆ ಅದು ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ಬಿಕಾಸ್ ಕಳೆದ 15 ವರ್ಷದ ಹಿಂದೆ ನನಗೆ ಯಾವಾಗ ಇದು ಪವರ್ ಆಫ್ ಕಂಪೌಂಡಿಂಗ್ ಗೊತ್ತಾಯ್ತು, ನನ್ನ ಲೈಫ್ ಚೇಂಜ್ ಆಯ್ತು. ಅಲ್ಲಿವರೆಗೂ ಐ ವಾಸ್ ಅ ಸ್ಪೆಂಡರ್. I was only thinking about spending in life, enjoying life. But the moment I realized power of compounding, probably that has made my entire things different. ಯಾರಿಗೆ ಪವರ್ ಆಫ್ ಕಂಪೌಂಡಿಂಗ್ ಅರ್ಥ ಆಗತ್ತೆ
ಅವ್ರ ಲೈಫಲ್ಲಿ ಅವರ ಹಣಕ್ಕೆ ಇರುವಂತ ಒಂದು ಗ್ರೋತ್ ಪೊಟೆನ್ಷಿಯಲ್ ಏನಿದೆ, ಅವ್ರಿಗಾಗಿ ಅವ್ರ ಹಣನ ಹೇಗೆ ದುಡಿಸ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಬಹುದು. ಯಾರಿಗೆ ಪವರ್ ಆಫ್ ಕಂಪೌಂಡಿಂಗ್ ಗೊತ್ತಿಲ್ಲ, ಅವ್ರು ಥ್ರೂ ಔಟ್ ಲೈಫ್ ಹಣಕ್ಕಾಗಿ ಕೆಲಸ ಮಾಡ್ತಾರೆ. ಯಾರಿಗೆ ಪವರ್ ಆಫ್ ಕಂಪೌಂಡಿಂಗ್ ಗೊತ್ತಿದೆ, ಹಣ ಅವ್ರಿಗಾಗಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ನನ್ಗೆ ಗೊತ್ತಿದೆ ಬಹಳಷ್ಟು ಜನಕ್ಕೆ ನಿಮ್ಮ ಲೈಫಲ್ಲೂ ನಿಮಗಾಗಿ ಹಣ ಕೆಲಸ ಮಾಡ್ಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಐ ಥಿಂಕ್ ಯು ಆರ್ ಇನ್ ಅ ರೈಟ್ ಪ್ಲೇಸ್. ಓನ್ಲಿ ರಿಕ್ವೆಸ್ಟ್ ಏನಂತಂದ್ರೆ, ಸ್ವಲ್ಪ ನಿಮ್ಮ ಮೈಂಡ್ ಓಪನ್ ಮಾಡಿ, ಮಧ್ಯದಲ್ಲಿ ಯಾವುದೇ ಫೋನ್ ಅನ್ನು ರಿಸೀವ್ ಮಾಡಬೇಡಿ. ಇವನ್ ನಾನು ನನ್ನ ಫೋನ್ ಅಲ್ಸೂ ನಾನು ಕಂಪ್ಲೀಟ್ಲಿ ಫ್ಲೈಟ್ ಮೋಡಲ್ ಆಗ್ತಾ ಇದ್ದೀನಿ. ಲೆಟ್ ಅಸ್ ನಾಟ್ ಡಿಸ್ಟರ್ಬ್ ಅದರ್ಸ್ ಅಂಡ್ ಆಲ್ಸೋ ನಾಟ್ ಗೆಟ್ ಡಿಸ್ಟರ್ಬ್ ವಿತ್ ಬೈ ಅದರ್ಸ್. ಲೆಟ್ ಅಸ್ ಮೇಕ್ ದಿಸ್ ಎಂಟೈರ್ ನೆಕ್ಸ್ಟ್ 1 hour ನಿಮ್ಗೆ ಏನೋ ಒಂದು ಬಹಳಷ್ಟು ವಿಷಯಗಳು ತಿಳ್ಕೊಳ್ಳದೇ ಇದ್ರು ಈ ಒಂದು ಪರ್ಟಿಕ್ಯುಲರ್ ವಿಷಯ ತಿಳ್ಕೊಂಡ್ರೆ ಪ್ರೊಬ್ಯಾಬ್ಲಿ ಇವತ್ತಿಂದ ನಿಮ್ಮ ಲೈಫ್ ನಲ್ಲಿ ಈ ತರ ಬರುವಂತ ಚಾಲೆಂಜಸ್ಗಳನ್ನ ಎದುರಿಸಕ್ಕೆ ನಿಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ಟು ಡೂ ದಟ್. ಸೊ ಪವರ್ ಆಫ್ ಕಂಪೌಂಡಿಂಗ್, ನಾನು ಇದನ್ನ ಯಾಕೆ ಒಂದು ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ಅಂದ್ರೆ, ಇದು ಮುಂಚೆ ಒಂದು ಸ್ಟೋರಿ ಹೇಳೋಣ ಅಂತ ಅನ್ಕೊಂಡೆ. ಆಲ್ರೆಡಿ ಸ್ಟೋರಿ ನಿಮ್ಗೆ ಗೊತ್ತಿದೆ, ಬಟ್ ಇದನ್ನ ಒಂದು ಡಿಫ್ರೆಂಟ್ ಆಂಗಲ್ ಅಲ್ಲಿ ನಿಮ್ ಜೊತೆ ಇವತ್ತು ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಈ ಸ್ಟೋರಿನ ನಾನು. ಇದ್ರದ್ದು ಒಂದು ವಿಶೇಷ ಏನಂತಂದ್ರೆ, ಈ ಸ್ಟೋರಿನಲ್ಲಿ ನಾನು ಇವತ್ತು ಮಾತಾಡಕ್ ಹೋಗ್ತಾ ಇರುವಂತ ವಿಶೇಷತೆ ಏನಂದ್ರೆ, ಈ ಪರ್ಟಿಕ್ಯುಲರ್ ಸ್ಟೋರಿನ ನಾನು ನಿಮ್ಗೆ ಓಕೆ, ಈ ಪರ್ಟಿಕ್ಯುಲರ್ ಸ್ಟೋರಿ ನಾವು ಆಲ್ರೆಡಿ ಸುಮಾರು ಸರಿ ಕೇಳಿರ್ತೀವಿ, ಬಟ್ ಆದ್ರೂ ನಾನು ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಒಂದೂರಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಇರ್ತಾನೆ, ಬಟ್ ಅವನದು ಒಂದು ಇಂಪಾರ್ಟೆನ್ಸ್ ಏನಪ್ಪಾ ಅಂದ್ರೆ, ಹಿ ಇಸ್ ಅ ವೆರಿ ಇಂಟೆಲಿಜೆಂಟ್ ಫೆಲೋ. ಕಾಮನ್ ಮ್ಯಾನ್ ಬಟ್ ವೆರಿ ಇಂಟೆಲಿಜೆಂಟ್ ಫೆಲೋ. ಅವನಿಗೆ ಒಂದ್ಸರಿ ಲೈಫ್ ಅಲ್ಲಿ ಕೂತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಒಂದ್ಸರಿ ಅವನಿಗೊಂದು ಆಹ್ವಾನ ಬರುತ್ತೆ. ಆ ಒಂದು, ಇದು ಸುಮಾರು ಹಳೆ ಕಾಲದಲ್ಲಿ ಇರುವಂತ ಒಂದು ಸ್ಟೋರಿ ಇದು. ಆ ದೇಶದ ಒಬ್ಬ ರಾಜ ಏನ್ ಮಾಡ್ತಾನೆ, ಅವನು ಚೆಸ್ ಆಡೋದ್ರಲ್ಲಿ, ಚದುರಂಗ ಆಟ ಅಂತ ನಾವೇನ್ ಹೇಳ್ತೀವಿ, ಚೆಸ್ ಆಡೋದ್ರಲ್ಲಿ ಅವನು ತುಂಬಾ ತುಂಬಾ ಪಾಪ್ಯುಲರ್ ಇರ್ತಾನೆ. ಅವನಿಗೆ ಯಾರಿಗೂ ಚೆಸ್ ಅಲ್ಲಿ ಸೋಲ್ಸಕ್ಕಾಗಲ್ಲ. ಒಂದ್ಸರಿ ಓಪನ್ ಆಗಿ ಅನೌನ್ಸ್ ಮಾಡ್ತಾನೆ, ಏನಂತಂದ್ರೆ, ಯಾರು ನನಗೆ ಚೆಸ್ ಅಲ್ಲಿ ಸೋಲಿಸ್ತೀರಾ, ಯಾರು ನನಗೆ ಚೆಸ್ ಅಲ್ಲಿ ಸೋಲಿಸ್ತೀರಾ ಅವ್ರಿಗೆ ನನ್ನ ಅರ್ಧ ರಾಜ್ಯನ ಬಿಟ್ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಇದು ಎಲ್ಲಾ ಕಡೆ ಡೊಂಗರ ಸಾರ್ಕೊಂತ ಹೋಗ್ತಾರೆ, ಯಾರು ಬಂದೇ ಬರಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ರಾಜನ ಒಂದು ಚೆಸ್ ಅಥವಾ ಈ ಸ್ಪೆಷಲಿ ಒಂದು ಎಕ್ಸ್ಪರ್ಟೈಸ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾರು ಮುಂದೆ ಬರಲ್ಲ. ಕೊನೆಗೊಬ್ಬ ಈ ಕಾಮನ್ ಮ್ಯಾನ್ ಏನಿರ್ತಾನೆ, ಇಂಟೆಲಿಜೆಂಟ್ ಏನಿರ್ತಾನಲ್ಲ, ಇವನ್ ಏನ್ ಮಾಡ್ತಾನೆ, ಓಕೆ ನಾನು ಟ್ರೈ ಮಾಡಿ ನೋಡ್ತೀನಿ, ಗೆದ್ರೆ ನೋಡೋಣ ಏನೋ ಒಂದು ಚಾನ್ಸ್ ಸಿಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಇವನು ಮುಂದೆ ಬರ್ತಾನೆ. ಸೊ ಅವಾಗ ಅವ್ನ್ ಏನ್ ಮಾಡ್ತಾನೆ, ರಾಜನ ಹತ್ರ ಹೋಗಿ ಹೇಳ್ತಾನೆ, ನೋಡಿ ನಾನು ನಿಮ್ ಜೊತೆ ಆಟ ಆಡ್ತೀನಿ, ಬಟ್ ಗೆದ್ರೆ ಏನು ಅಂತ ಕೇಳ್ತಾನೆ. ಗೆದ್ರೆ ನಾನು ನಿಮ್ಗೆ ಹೇಳ್ದಂಗೆ ಅರ್ಧ ರಾಜ್ಯ ಬಿಟ್ಕೊಡಕ್ ರೆಡಿ ಇದ್ದೀನಿ. ನಂಗೇನು ಅರ್ಧ ರಾಜ್ಯನ್ ಬೇಡ, ನಾನು ತುಂಬಾ ಸಿಂಪಲ್ ಒಂದು ರಿಕ್ವೆಸ್ಟ್ ಇದೆ. ಏನಂತಂದ್ರೆ, ನಾನು ಆಟ ಆಡ್ತೀನಿ, ನಿಮ್ ಜೊತೆಗೆ ತುಂಬಾ ಸಿಂಪಲ್ ಆಗಿ ಕೇಳ್ತೀನಿ, ಅದನ್ನ ನೀವು ಗ್ಯಾರಂಟಿ ನನ್ಗೂ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ರಾಜ ಅಂತಾನೆ, ಏನ್ ಮಹಾ ಕೇಳ್ತಿ, ಏನಿಲ್ಲ, ನಾನೊಂದು ಸಿಂಪಲ್ ಒಂದು ಅಕ್ಕಿ ಒಂದು ಮನೆನ ಈ ಚೆಸ್ ಬೋರ್ಡ್ ಅಲ್ಲಿ ಏನಿದೆ ಸುಮಾರು ಒಂದು 64 ಬ್ಲಾಕ್ಸ್ ಗಳು ಏನ್ ಬರುತ್ತೆ, ಸ್ಕ್ವೇರ್ಗಳು, ಅದರಲ್ಲಿ ಫಸ್ಟ್ ಬಾಕ್ಸ್ ಅಲ್ಲಿ ಒಂದು ರೈಸ್ ಇಡ್ತೀನಿ. ಬೈ ಚಾನ್ಸ್ ನಾನ್ ಗೆದ್ರೆ ನನಗೆ ಅದನ್ನ ನೀವು ಡಬಲ್ ಮಾಡ್ತಾ ಕೊಡ್ಕೊಂತ ಹೋಗ್ಬೇಕು ಅಂತ ಹೇಳ್ತಾನೆ. ರಾಜ ಅಂತಾನೆ, ಏನಪ್ಪ ನೀನ್ ಕೇಳ್ತಾ ಇರೋದು, ತುಂಬಾ ಸಿಂಪಲ್ ಆಗಿದೆ, ನಾನು ನಿನ್ಗೆ ಅರ್ಧ ರಾಜ್ಯ ಕೊಡಕ್ ರೆಡಿ ಇದ್ದೇನೆ, ನೀನ್ ನೋಡಿದ್ರೆ ಒಂದು ರೈಸ್ ಅನ್ನ ಇಟ್ಬಿಟ್ಟು ಅದನ್ನ ಡಬಲ್ ಮಾಡ್ಕೊಂತ ಹೋಗಿ ಅದು ಕೇಳ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ಇಲ್ಲ ಇಲ್ಲ ರಾಜರೇ, ನನ್ಗೆ ಅಷ್ಟು ಕೊಡಿ ಸಾಕು, ನನ್ಗೆ ಅದಕ್ಕಿಂತ ಏನ್ ಜಾಸ್ತಿ ಬೇಡ, ಆದ್ರೆ ಡಬಲ್ ಆಗ್ತಾ ಹೋಗ್ಬೇಕು. ಹೇಗಂತಂದ್ರೆ, ಇವಾಗ ಒಂದು ಎಕ್ಸಾಂಪಲ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಗೆ ಪ್ರೆಸೆಂಟೇಶನ್ ಐ ಥಿಂಕ್ ಸ್ಲೈಡ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಒಂದು ಆದ ತಕ್ಷಣ ನೆಕ್ಸ್ಟ್ ಬಂದು 2 ಆಗುತ್ತೆ, 2 ಬಿಕಮ್ 4, 4 ಬಿಕಮ್ 8, 8 ಬಿಕಮ್ 16. ಈ ತರ ಎವ್ರಿ ಸ್ಕ್ವೇರ್ ಅಲ್ಲಿ ಅದು ಡಬಲ್ ಆಗ್ತಾ ಹೋಗ್ಬೇಕು ಟಿಲ್ 64 ಆಗತ್ತನ. ಸೊ ರಾಜ ಅಂತಾನ, ಇಷ್ಟೇನ ನೀನ್ ಕೇಳ್ತಾ ಇರೋದು, ಆಯ್ತು ಬಿಡಪ್ಪ ಗ್ರಾಂಟೆಡ್, ನೀನ್ ಇಷ್ಟು ಕೇಳ್ತಾ ಇದ್ದೆ ಅಂದ್ರೆ ಇದೇನ್ ಮಹಾ, ಸರಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನ ಜೊತೆ ಚೆಸ್ ಆಡ್ತಾನೆ. ಚೆಸ್ ಆಡೋದ್ರಲ್ಲಿ ಅವ್ನು ಸೋತೋಗ್ಬಿಡ್ತಾನೆ ರಾಜ. ಸೊ ರಾಜ ಸೋತಾದ್ಮೇಲೆ ಅವ್ನಿಗೆ ಬೇಜಾರೇನಾಗಲ್ಲ, ಏನ್ ಅವ್ನಿಗೆ ಇವ್ನಿಗೇನ್ ಮಹಾ ಕೊಡ್ಬೇಕು, ನಾನು ಬರೀ ಕೊಡ್ಬೇಕಾಗಿರೋ ಒಂದು ಸ್ಮಾಲ್ ರೈಸ್ ಅಲ್ಲ ಅಂತ ಹೇಳ್ಬಿಟ್ಟು ಅವನು ಒಪ್ಕೊಂಡಿರ್ತಾನೆ. ಅದಾದ್ಮೇಲೆ ಅವನು ಮಂತ್ರಿಗಳಿಗೆ ಹೇಳ್ತಾನೆ, ಏನಂತಂದ್ರೆ, ಅವ್ನು ಏನೋ ಕೇಳಿದಾನಪ್ಪ, ಅದೇನೋ ಇಟ್ಕೊಂತ ಹೋಗ್ಬೇಕಂತ, ಒಂದೊಂದಾಗಿ ಮಾಡ್ಕೊಂಡು ಕೊಡಕ್ ಹೋಗಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ರಿಯಲ್ ಫನ್ ಸ್ಟಾರ್ಟ್. ಏನಾಗತ್ತೆ, ಒಂದೊಂದಾಗಿ ಇಟ್ಕೊಂತ ಹೋಗ್ತಾನೆ. ಸುಮಾರು ಒಂದು ಮುಕ್ಕಾಲು ಭಾಗ ಮುಗಿಯೋಷ್ಟ್ರಲ್ಲಿ ಅವ್ರು ಇಡೀ ಖಜಾನೆಯಲ್ಲಿರುವಂತ ಎಲ್ಲಾ ಧಾನ್ಯಗಳು ಮುಗಿದೋಗ್ಬಿಡತ್ತೆ. ಬರೀ ರೈಸ್ ಅಲ್ಲ, ಬರೋ ಧಾನ್ಯಗಳು ಹಾಕ್ತಾರೆ, ಪಕ್ಕದ ರಾಜ್ಯದಿಂದ ಬಾರೋ ಮಾಡ್ತಾರೆ, ಇಂಪೋರ್ಟ್ ಮಾಡ್ಕೊಂತಾರೆ, ಏನ್ ಮಾಡಿದ್ರು ಸಾಕಾಗಲ್ಲ. ಮುಗಿತಾ ಹೋದಂಗೆಲ್ಲ ಫುಲ್ ಟೆನ್ಷನ್ ಬಿಡ್ತಾರೆ. ಟೆನ್ಷನ್ಗೆ ಬಂದಾಗ ರಾಜನ ಹತ್ರ ಅವರೆಲ್ಲ ಹೋಗ್ಬಿಡ್ತಾರೆ, ನೋಡಿ ರಾಜರೇ, ನೀವು ಮಾಡಿರೋ ತಪ್ಪಿದೆ, ನಾವು ಇಡೀ ರಾಜ್ಯನೇ ಕೊಟ್ಟರು ಅದನ್ನ ಮಾಡಕ್ ಆಗ್ತಲ್ಲ ನಮ್ದು ಅಂತ ಹೇಳ್ಬಿಟ್ಟು. ಹೌದು, ರಾಜ್ಯನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಏನಪ್ಪ ಇವ್ನು ಕೇಳಿರೋದು ಒಂದು ರೈಸ್ ತಾನೆ, ಅದು ಡಬಲ್ ಡಬಲ್ ಮಾಡಿ ಎಷ್ಟು ಮಹಾ ಆಗತ್ತೆ ಅಂತೇಳಿ. ಇದು ಒಂದು ಸ್ಟೋರಿನ ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಆಗಿರುವಂತ ಸ್ಟೋರಿ ಏನಲ್ಲ, ಆದ್ರೆ ನಮ್ಮ ಪವರ್ ಆಫ್ ಕಂಪೌಂಡಿಂಗ್ ಎಷ್ಟ್ರ ಮಟ್ಟಿಗೆ ಪವರ್ಫುಲ್ ಆಗಿದೆ ಅಂತ ತಿಳ್ಕೊಳಕ್ಕೆ ಒಂದು ಎಕ್ಸಾಂಪಲ್ ಇದೆ. ನಾನು ಸ್ಟೋರಿನ ಇಲ್ಲಿಗೆ ನಿಲ್ಲಿಸ್ತಾ ಇಲ್ಲ, ಇದನ್ನ ನಾನು ನಿಜವಾಗ್ಲೂ ಅವ್ನ ರಾಜಕ್ಕೆ ಕೊಡಕ್ ಹೋದ್ರೆ ಇವತ್ತು ಎಷ್ಟು ಕೊಡ್ಬೇಕಾಗ್ತಿತ್ತು ಅನ್ನೋದ್ರ ಬಗ್ಗೆ ಒಂದು ಲೆಕ್ಕ ಹೇಳ್ತಾ ಇದ್ದೆ.
ನೋಡಿ ನನ್ನ ಸ್ನೇಹಿತರೆ, ಇಲ್ಲಿ ಟೋಟಲ್ ಆಗಿ ನಾವು ಲೆಕ್ಕ ಹಾಕ್ತಾ ಹೋದ್ರೆ, ಪವರ್ ಆಫ್ ಕಂಪೌಂಡಿಂಗ್ ಆಗ್ತಾ ಹೋದ್ರೆ, ಲಾಸ್ಟ್ ಸ್ಕ್ವೇರ್ ಇದೆ ನೋಡಿ, ದಟ್ ಈಸ್ 64th ಸ್ಕ್ವೇರ್. ಅಂದ್ರೆ ನಾವು ಡಬಲ್ ಮಾಡ್ತಾ ಹೋದ್ವಿ ಅಂದ್ರೆ ಟು ಇಲ್ಲಿ ಮೇಲ್ಗಡೆ ಹಾಕಿದ್ದೇನೆ, ಟೂಗೆ ಟು ದಿ ಪವರ್ ಆಫ್ 1, ಟು ದಿ ಪವರ್ ಆಫ್ 2, ಟು ದಿ ಪವರ್ ಆಫ್ 3, ಈ ತರ ನಾನು ಮಾಡ್ತಾ ಹೋದ್ರೆ ಲಾಸ್ಟ್ ಮನೆಗೆ ಟು ದಿ ಪವರ್ ಆಫ್ 63 ಬರುತ್ತೆ. ಯಾಕಂದ್ರೆ ಇಲ್ಲಿ ನಾವು ಶುರು ಮಾಡಿದ್ದು 0 ಇಂದ, ಟು ದಿ ಪವರ್ ಆಫ್ 0 ಇಂದ ಶುರು ಮಾಡಿರ್ತೀವಿ. ಸೊ ಟು ದಿ ಪವರ್ ಆಫ್ 63 ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಅಲ್ಲಿ, ಅದನ್ನ ಡಿವೈಡ್ ಮಾಡ್ತಾ ಇದ್ದೀನಿ. ಟು ದಿ ಪವರ್ ಆಫ್ 32 ಇಂಟು ಟು ದಿ ಪವರ್ ಆಫ್ 31 ಫಾರ್ ದಿ ಕ್ಯಾಲ್ಕುಲೇಷನ್ ಪರ್ಪಸ್. ಇದನ್ನ ನಾನು ಬ್ರೇಕಪ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ, once 2 to the power of 32 become 429 crores into 215 crores. ಇವೆರಡರದ ನಾನು ಮಲ್ಟಿಪ್ಲೈ ಮಾಡಿದ್ರೆ ಅಲ್ಲಿಗೆ ಬರುತ್ತೆ 92,235 ಇಂಟು 10 to the power of 14. ನೀವು ಕ್ಯಾಲ್ಕುಲೇಟರ್ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದ್ರು ಈ ಲೆಕ್ಕ ಸಿಗಲ್ಲ ನಿಮ್ಗೆ. ಇದನ್ನ ತುಂಬಾ ಕಷ್ಟಪಟ್ಟು ಎಲ್ಲೋ ಒಂದಿಷ್ಟು ಹುಡುಕ್ಬಿಟ್ಟು ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಟೋಟಲ್ ವ್ಯಾಲ್ಯೂ ಎರಡರದ್ದು ತಗೊಂಡ್ರೆ 92,235 ಇಂಟು 10 to the power of 14. ಇಲ್ಲಿ ಅಸ್ಯೂಮ್ ಮಾಡೋಣ 1 kg ರೈಸ್ ಅಲ್ಲಿ ಒಂದು 50,000 ಗ್ರೇನ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. 50,000 ಗ್ರೇನ್ಸ್ ನಾರ್ಮಲ್ ಆಗಿರುತ್ತೆ. 50,000 ಗ್ರೇನ್ಸ್ಗಳು ಸೇರಿ 1 kg ಆಗುತ್ತೆ ಅನ್ಕೊಳ್ಳೋಣ. ನಾನೇನ್ ಮಾಡ್ತಾ ಇದ್ದೀನಿ, ಈ ನಂಬರ್ನ ಡಿವೈಡೆಡ್ ಬೈ 50,000 ಮಾಡ್ತಾ ಇದ್ದೀನಿ. ಯಾರಿಗೆ ಲೆಕ್ಕ ಅರ್ಥ ಆದ್ರೆ ಒಳ್ಳೇದು, ಅರ್ಥ ಆಗದೆ ಪರವಾಗಿಲ್ಲ, ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಒಂದು ನಿಮ್ಗೊಂದು ಐಡಿಯಾ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, 92,235 ಇಂಟು 10 to the power of 14 ಗೆ ಡಿವೈಡ್ ಬೈ 50,000 ಮಾಡ್ತಾ ಇದ್ದೀನಿ. ಯಾಕಂದ್ರೆ 50,000 ಗ್ರೇನ್ಸ್ ಈಕ್ವಲ್ ಟು 1 kg. ನೆಕ್ಸ್ಟ್ ಇದನ್ನ ನಾನು ಮನಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅಸ್ಯೂಮ್ ಮಾಡೋಣ 1 kg ರೈಸ್ ವಿತ್ ಕಾಸ್ಟಿಂಗ್ 50 rupees. ಸೊ ಇಲ್ಲೇನಾಗ್ತಾ ಇದೆ, ನಾನು ಅದನ್ನ ಡಿವೈಡ್ ಮಾಡಿರೋದ್ರಿಂದ ನಂಬರ್ ಆಫ್ ಕೆಜಿ ಲೆಕ್ಕ ಹಾಕೊಂಡ್ರೆ, ಮೇಲ್ಗಡೆದ ಏನಿದೆ ಗ್ರೇನ್ಸ್ ಇದೆ, ಅದನ್ನ ಕೆಜಿ ಲೆಕ್ಕ ಹಾಕೊಂಡ್ರೆ 1.85 ಇಂಟು 10 to the power of 14 kgs ಇಂಟು 50 rupees per kg ಲೆಕ್ಕ ಹಾಕ್ತಾ ಇದ್ದೀನಿ ನಾನು. ಸೊ ಅಲ್ಲಿಗೆ ಅದು ಬರ್ತಾ ಇದೆ 92.235 10 to the power of 14. ಇದು ಇಂಡಿಯನ್ ರುಪೀದಲ್ಲಿದೆ. ಇದನ್ನ ನಾನು ಡಾಲರ್ ಕನ್ವರ್ಟ್ ಮಾಡ್ತಾ ಇದ್ದೇನೆ. $70 ಆವರೇಜ್ ತಗೊಂತಾ ಇದ್ದೀನಿ, $70. ಸೊ ಡಾಲರ್ ಕನ್ವರ್ಟ್ ಮಾಡಿದ್ರೆ ಅಲ್ಲಿಗೆ ಅದು ಬರ್ತಾ ಇದೆ 1.318 ಇಂಟು 10 to the power of 14. ದಟ್ ಮೀನ್ಸ್ 10 to the power of 12 ಇದು 1 trillion, ಇದು ಇಂಟು 14 ಇರೋದ್ರಿಂದ ದ ಟೋಟಲ್ ವ್ಯಾಲ್ಯೂ ಇಸ್ ಗೋಯಿಂಗ್ ಟು ಬಿ 132 trillion. 132 trillion. ಸ್ನೇಹಿತರೆ, ಬಹಳ ಇಂಪಾರ್ಟೆಂಟ್. ನಮ್ಮ ಭಾರತ ದೇಶ ಇವಾಗ ನಾವು 3 trillion ರೀಚ್ ಆಗಿದ್ದೀವಿ. ಇದ್ರ ವ್ಯಾಲ್ಯೂ ಆಗ್ತಾ ಇದೆ 132 trillion. ಆಸ್ ಪರ್ 2017 ಪ್ರಕಾರ ವರ್ಲ್ಡ್ GDP, ನಾಟ್ ಓನ್ಲಿ ಇಂಡಿಯಾ, ಐ ಆಮ್ ಟಾಕಿಂಗ್ ಅಬೌಟ್ ಎಂಟೈರ್ ವರ್ಲ್ಡ್ ತಗೊಂಡ್ರೆ ಎಂಟೈರ್ GDP is only 80 trillion ಪ್ಲಸ್ ಇದೆ. ಬಟ್ ದಿಸ್ ಹ್ಯಾಸ್ ಬಿಕಮ್ 132 trillion. ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ಇಷ್ಟೊಂದು ನಾನು ಇದನ್ನ ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಇದಕ್ಕೆ ಮಹಾನ್ ಒಬ್ಬ ವ್ಯಕ್ತಿ ಸೈಂಟಿಸ್ಟ್ ಹೇಳಿರೋದು, ಪವರ್ ಆಫ್ ಕಂಪೌಂಡ್ ಇಂಟ್ರೆಸ್ಟ್ ಇಸ್ ದಿ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಯಾಕೆ ಹೇಳಿದಾರೆ ಅನ್ನೋದು ಪ್ರೊಬೆಬ್ಲಿ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಒಂದು ಗ್ರೇನ್ ಇಂದ ಶುರು ಆಗಿರೋದು ನೋಡ್ತಾ ಇದ್ರೆ ಹೌ ಬಿಗ್ ಇಟ್ ಹ್ಯಾಸ್ ಬಿಕಮ್ ಅನ್ನೋದು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಕರೆದಿರೋದು ಬೇರೆ ಯಾರು ಅಲ್ಲ, ಐನ್ಸ್ಟೀನ್. ಇವ್ರು ಏನ್ ಹೇಳ್ತಾರಂತಂದ್ರೆ, the moment you understand power of compounding, you start earn it. Otherwise, throughout life, you are paying to others. ಅದಕ್ಕೆ ಸ್ನೇಹಿತರೆ, ಇವತ್ತು ನೀವೆಲ್ಲ ನೋಡಿರ್ಬೋದು, ಯಾಕೆ ಪ್ರಪಂಚದಲ್ಲಿ 5% ಜನ ಶ್ರೀಮಂತರಾಗ್ತಾರೆ, 95% ಜನ ಯಾಕೆ ಶ್ರೀಮಂತರಾಗಲ್ಲ ಅಂದ್ರೆ, 95% ಜನಕ್ಕೆ ಇದರ ಅರ್ಥ ಆಗಿಲ್ಲ. ಅದಕ್ಕೆ ಅವ್ರ ಲೈಫಲ್ಲಿ ಕ್ರೆಡಿಟ್ ಕಾರ್ಡ್ ತಗೊಂತಾರೆ, ಹೌಸಿಂಗ್ ಲೋನ್ ತಗೊಂತಾರೆ, ಪರ್ಸನಲ್ ಲೋನ್ ತಗೊಂತಾರೆ. ಬಿಕಾಸ್ ಈ ಎಲ್ಲಾ ಲೋನ್ ಕೊಡೋರೆಲ್ಲನೂ ನಿಮ್ಮಿಂದ ಪವರ್ ಆಫ್ ಕಂಪೌಂಡಿಂಗ್ ಅಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ. ಸಪೋಸ್ ಎಕ್ಸಾಂಪಲ್ ಮಾಡಿ, ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ, ಅದರಲ್ಲಿ ಮಿನಿಮಮ್ 30 to 40% ಆನ್ಯುವಲೈಸ್ಡ್ ಇಂಟ್ರೆಸ್ಟ್ ಬೀಳುತ್ತೆ. ನೀವು ಕೊಡ್ತಾ ಇರುವಂತ ಮನಿ ಏನಿದೆ ಅದು ಪವರ್ ಆಫ್ ಕಂಪೌಂಡಿಂಗ್ ಅಲ್ಲಿ ಹೋಗ್ತಾ ಇದೆ. ಬಟ್ ಅದೇ ನೀವೇ ಓನರ್ ಆಫ್ ದಿ ಕ್ರೆಡಿಟ್ ಕಾರ್ಡ್ ಆಗಿದ್ರೆ, ಅಂದ್ರೆ ಕ್ರೆಡಿಟ್ ಕಾರ್ಡ್ ಕಂಪ್ನಿ ಓನರ್ ಆಗಿದ್ರೆ, ಇವತ್ತು ಅದೇ ದುಡ್ಡಿಂದ ನೀವು ಶ್ರೀಮಂತರ ಆಗ್ಬೋದು. ಅಂದ್ರೆ ನಾನೇನ್ ಹೇಳಕ್ ಹೋಗ್ತಾ ಇದ್ದೀನಿ, ಪವರ್ ಆಫ್ ಕಂಪೌಂಡಿಂಗ್ ಯಾರಿಗೆ ಅರ್ಥ ಆಗಿದೆ ಅವ್ರು ಅರ್ನ್ ಮಾಡ್ಕೊಂಡು ಹೋಗಿದ್ದಾರೆ, ಲೈಫ್ ಅಲ್ಲಿ ಬೆಳೆದಿದ್ದಾರೆ. ಅದು ಹೋಗ್ತಾ ಇರುವಂತ ಸ್ಪೀಡ್ ಕಡಿಮೆನೇ ಇರ್ಬೋದು, ಬಟ್ ಥ್ರೂಔಟ್ ಲೈಫ್ ದೇ ವಿಲ್ ಕೀಪ್ ಗ್ರೋಯಿಂಗ್. ಯಾರಿಗೆ ಅರ್ಥ ಆಗಿಲ್ಲ, ದೇ ಓನ್ಲಿ ಬಿಕಮ್ ಸ್ಪೆಂಡರ್, ದೇ ಕೀಪ್ ಯೂಸಿಂಗ್ ದಿ other loans like credit card, personal, as I mentioned earlier. So it's very important to understand power of compounding ಯಾಕೆ ಇಷ್ಟೊಂದು ಪವರ್ಫುಲ್ ಆಗಿದೆ ಅಂತ.
ನೌ ಐಲ್ ಕಮ್ ಟು ಒನ್ ಮೋರ್ ಥಿಂಗ್. ಬಹಳಷ್ಟು ಜನಕ್ಕೆ ನಮ್ಗೆ ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆ ಸುಮಾರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆದ್ರೆ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ನಾವು ಮಾಡ್ತಾ ಇರ್ತೀವಿ. ಯಾಕೆ ನಮ್ಮ ಹಣ ಬಹಳ ಈ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ನಮ್ಗೆಲ್ಲರಿಗೂ ಗೊತ್ತಿದೆ. I is equal to PRN. P is principal amount, R is rate of returns and N is the number of period year. ಸೊ ಇಲ್ಲಿ ನಾನು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಸ್ಯೂಮ್ ಮಾಡೋಣ 15% ರಿಟರ್ನ್ ಸಿಗ್ತಾ ಇದೆ ನನಗೆ. 15% ಪರ್ ಆನಮ್ ರಿಟರ್ನ್ ಸಿಗ್ತಾ ಇದೆ. ನಾನು 1 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಸಪೋಸ್ ಇಲ್ಲಿ ನೋಡಿ, ಈ ಒಂದು ಮುಂಚೆ ಓಕೆ ಇದ್ರ ಮುಂಚೆ ಐ ವಾಂಟ್ ಟು ಟೇಕ್ ಒನ್ ಸರ್ವೆ. ಐ ಥಿಂಕ್ ದಟ್ ಮೇಕ್ಸ್ ದ ಪೋಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. Usha, can you just run this before I'm showing this? I want to have this poll, then I will, so that people will be participating. Can you take a poll? Yeah, sure, I will. Yeah. Okay, ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಈ ಪೋಲ್ ಒಂದು ಡಿಸ್ಪ್ಲೇ ಆಗುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ. ಐ ವಾಂಟ್ ಯು ಶುಡ್ ಆಲ್ ಪಾರ್ಟಿಸಿಪೇಟ್ ಇನ್ ದಿಸ್ ಅಂತ. The poll is running. Yes. Okay, I would like to ask, I ask everyone to participate in this. ನಿಮ್ಗೆ ಎಲ್ರಿಗೂ ಒಂದು ಕ್ವಶನ್ ಕೇಳಿದೆ, ರೈಟ್? ಇಲ್ಲಿ ಒಂದು 1 lakh ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ at the rate of 15%. 5 yearsಗೆ ಸೇಮ್ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ as well as ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಆಫ್ಟರ್ 5 years ಎಷ್ಟು ಅದರದ್ದು ವ್ಯಾಲ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು 3 ಆಪ್ಷನ್ಸ್ ಇದೆ ನಿಮ್ಗೆ. there are 3 options, right, Usha? Yes, sir. 3 options. Yeah, one is 1,50,000 and 2,50,000 in compound interest. Second one is 1,75,000 and 2,10,000. Third one is 2,50,000 and 3,50,000. I know it is little challenging. There 21 people only answered this. I would like to wait some more time. No, ಸ್ವಲ್ಪ wait ಮಾಡೋಣ. ಸುಮಾರು 40% voting ಆಗಿದೆ. Okay. Okay. Okay, some more people, I think they're calculating 60%. Okay, time up. Okay, Usha. Second question. I will come to the answer later. Second question. Go for second question. Go for second question. 37% people, they said number 3. 40% people, they said 2-1. Okay. Second question. Same 1 lakh rupees will be invested at the rate of 15%. Right? 15% invest ಮಾಡ್ತಾ ಹೋದ್ರೆ ಆಫ್ಟರ್ 35 years, ಅಂದ್ರೆ ಅಸ್ಯೂಮ್ ಮಾಡೋಣ ಒಬ್ಬ 25 ವರ್ಷದ ಯುವಕ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸಪೋಸ್ ಇಫ್ ಈಸ್ ಇನ್ವೆಸ್ಟಿಂಗ್ ಇನ್ ಸಿಂಪಲ್ ಇಂಟ್ರೆಸ್ಟ್ ಅಟ್ ಏಜ್ ಆಫ್ ರಿಟೈರ್ಮೆಂಟ್, ಅಂದ್ರೆ ಅವ್ನು 60ನೇ ವರ್ಷಕ್ಕೆ ರಿಟೈರ್ಮೆಂಟ್ಗೆ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅಟ್ ದ ರೇಟ್ ಆಫ್ 15% ಹಂಗೆ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 6% people have voted, 10% people have voted. Wonderful. Wonderful. I'm noting down what is the number for voting so that I can tell later. Okay, 44% voting. Okay. 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 Perfect. Again, I'm taking 60% voting here. I think some more time required for some people to calculate. Here I've taken 35 years, right? Perfect. Okay, Usha. Done. Okay. Now, I'll come back to this answer. I think probably this slide ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. Let us answer. Before answering that one, I just would like to continue this slide. Then I will come to the answer on that. Okay. So, power of compounding ಪ್ರಕಾರ ತೆಗಿತಾ ಹೋದ್ರೆ, simple interest, all we know that it is a PRN,
ಪ್ರಿನ್ಸಿಪಲ್ ಆರ್ ಅಂಡ್ ಟಿ ಅಂತೂ ಹೇಳ್ತಾರೆ ಟೈಮ್ ಈಸ್. ಓಕೆ, ಇಲ್ಲಿ ನಾವು ತೆಗಿತಾ ಹೋದ್ರೆ ಇಲ್ಲಿ ನೋಡಿರ್ಬೋದು ನೀವು, ಐ ಜಸ್ಟ್ ಟೇಕನ್ ಹಿಯರ್ 1 lakh rupees I'm investing after 5th year, right? The first question ಕೇಳಿದೆ, ಬರೀ 40% ಜನ ಆನ್ಸರ್ ಮಾಡಿದ್ದಾರೆ that answer, but anyway I'm just going to share that. 5 years ಗೆ 1 lakh rupees become 1,75,000. After 35 years, that 1 lakh rupees will become 6,25,000 rupees in simple interest. That means your money is adding every year 15,000 rupees. Simple interest ಅಲ್ಲಿ ಏನಾಗುತ್ತೆ, 1 lakh rupees ಇರುತ್ತೆ, every year that 15% add ಆಗುತ್ತೆ. ಬಟ್ ಪ್ರಿನ್ಸಿಪಲ್ ಅಮೌಂಟ್ ಮೇಲೆನೆ ಅದು ಗ್ರೋ ಆಗ್ತಾ ಹೋಗುತ್ತೆ. ಇಟ್ ವಿಲ್ ನಾಟ್ ಆಡ್ ಟು ದ ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಅಮೌಂಟ್ ರಿಮೇನ್ 1 lakh ಥ್ರೂಔಟ್ 35 years. ಅದಕ್ಕೆ ಎವ್ರಿ ಇಯರ್ 15 ಆಡ್ ಆಗ್ತಾ ಹೋಗುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಅವರ್ ಮನಿ ಜಸ್ಟ್ ಗ್ರೋಯಿಂಗ್ 1 lakh ಇಸ್ ಬಿಕಮಿಂಗ್ ಆಫ್ಟರ್ 35 years ಜಸ್ಟ್ 6,25,000. ಅದೇ ನನ್ನ ಪವರ್ ಆಫ್ ಕಂಪೌಂಡಿಂಗ್ ಅಲ್ಲಿ ಅಥವಾ ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ನಮ್ಗೆ ಗೊತ್ತಿರ್ಬೋದು, ಎ ಇಸ್ ಈಕ್ವಲ್ ಟು ಪಿ ಬ್ರಾಕೆಟ್ 1 ಆರ್ ಬ್ರಾಕೆಟ್ ಟು ದಿ ಪವರ್ ಆಫ್ ಎನ್. ಸೊ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅನ್ನೋದು 1 lakh ಅಂತ ಹಾಕೊಂತ ಇದ್ದೀನಿ. 1 ಇದು ಹಾಕೊಂಡು ಪ್ಲಸ್ ರೇಟ್ ಆಫ್ ರಿಟರ್ನ್ಸ್ 15 ಡಿವೈಡ್ ಬೈ 100 ಆಗೋ ಬದಲಿ ನಾನು 0.15 ಅಂತ ಹಾಕೊಂತ ಇದ್ದೀನಿ ಟು ದಿ ಪವರ್ ಆಫ್ 35. ಸೊ ಇದನ್ನು ಮಾಡಿದಾಗ ನೋಡಿ ಇಲ್ಲಿ ನಮ್ಗೆ ಮೇಜರ್ ಆಗಿ ಕಾಣಿಸುತ್ತೆ. ಅಪ್ ಟು 5th year ತನ ಸಿಂಪಲ್ ಇಂಟ್ರೆಸ್ಟ್ ಮತ್ತೆ ಪವರ್ ಆಫ್ ಕಂಪೌಂಡಿಂಗ್ ಕಂಪೌಂಡ್ ಇಂಟ್ರೆಸ್ಟ್ ನೀವು ರಿಟರ್ನ್ಸ್ ನೋಡಿದ್ರೆ ದೇರ್ ಇಸ್ ನೋ ಗ್ರೇಟ್ ಚೇಂಜ್, ಜಸ್ಟ್ 20 ಆಲ್ಮೋಸ್ಟ್ ಒಂದು ಎಷ್ಟು 26,000 rupees ಡಿಫ್ರೆನ್ಸ್ ಇದೆ. ಬಟ್ ಅದೇ 35 years ಅಲ್ಲಿ ನೋಡಿದಾಗ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಬರೀ 6,25,000 ಆಗಿದೆ. ಬಟ್ ಅದೇ ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 1,33,17,000 ಆಗಿದೆ. ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪೋಲ್ ಅಲ್ಲಿ 70% ಪೀಪಲ್ ಹ್ಯಾವ್ ಆನ್ಸರ್ಡ್ ರೈಟ್. ನಾವೆಲ್ಲರೂ ಜೋರಾಗಿ ನಾವು ಚಪ್ಪಾಳೆ ಬೆನ್ ತಟ್ಕೋಬೇಕು. ಯಾಕಂದ್ರೆ ಫಸ್ಟ್ ಕೇಸಲ್ಲಿ ಬರೀ 40% ಜನ ಆನ್ಸರ್ ರೈಟ್ ಆಗಿ ಮಾಡಿದ್ದಾರೆ, ಉಳಿದಿರೋದೆಲ್ಲ ರಾಂಗ್ ಇತ್ತು. ಬಟ್ ಎರಡನೇ ಕ್ವಶನ್ ಏನ್ ಕೇಳಿದೀವಿ, 35 years ಗೆ ಸುಮಾರು 70% ಜನ ಆನ್ಸರ್ ಕರೆಕ್ಟ್ ಆಗಿದೆ. ಅಂದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಈ ಪವರ್ ಆಫ್ ಕಂಪೌಂಡಿಂಗ್ ಲಾಂಗ್ ಟರ್ಮ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಬಂದಿದೆ. ನಾನು ಇನ್ನೂ ಗ್ರಾಫಿಕಲ್ ವೇನಲ್ಲಿ ತೋರಿಸ್ಬೇಕಾದ್ರೆ ಈ ಗ್ರಾಫ್ ಅಲ್ಲಿ 2 ಲೈನ್ಗಳು ಕಾಣಿಸುತ್ತೆ ನೋಡಿ. ಒಂದು ಬಂದ್ಬಿಟ್ಟು ಆರೆಂಜ್ ಇದೆ, ಇನ್ನೊಂದು ಬ್ಲೂ ಇದೆ. ಬ್ಲೂ ಬಂದ್ಬಿಟ್ಟು ಸಿಂಪಲ್ ಇಂಟ್ರೆಸ್ಟ್, ಆರೆಂಜ್ ಈಸ್ ಕಂಪೌಂಡ್ ಇಂಟ್ರೆಸ್ಟ್. ನೋಡಿ ಅಪ್ ಟು 8-9 years ವರೆಗೂ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್ ಇನ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಂಪೌಂಡ್ ಇಂಟ್ರೆಸ್ಟ್. ನಾನು ಅದಕ್ಕೆ ಬಹಳ ಜನಕ್ಕೆ ಹೇಳ್ತಿರ್ತೀನಿ, ಫಸ್ಟ್ 10-12 ವರ್ಷ ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಹಣಕ್ಕೆ ಒಂದು ಡಿಫ್ರೆನ್ಸ್ ಕಾಣಿಸಲ್ಲ. ನಿಮ್ಮ ಪವರ್ ಆಫ್ ಕಂಪೌಂಡಿಂಗ್ ಕಾಣಿಸಕ್ಕೆ ಶುರು ಮಾಡೋದೇ ಆಫ್ಟರ್ 12-15 years ಆದ್ಮೇಲೆ. ಅವಾಗ ಅದ್ರ ಪವರ್ ಕಾಣಿಸಕ್ ಹೋಗುತ್ತೆ. ಅಲ್ಲಿ ನೋಡಿ ಗ್ರಾಫ್ ಅಲ್ಲಿ ನೋಡಿ ಹೌ ಇಟ್ ಹಸ್ ಗ್ರೋನ್ ಯುವರ್ ಕಂಪೌಂಡ್ ಇಂಟ್ರೆಸ್ಟ್ ಗ್ರಾಫ್ ಅಂಡ್ ಹೌ ಯುವರ್ ಸಿಂಪಲ್ ಇಂಟ್ರೆಸ್ಟ್ ಇಸ್ ಗ್ರೋಯಿಂಗ್. ದಟ್ ವೈ ಐ ಕೀಪ್ ಟೆಲ್ಲಿಂಗ್ always start early and invest for long term is the mantra. Because of that I keep telling to everyone. Okay. Oh. Okay, so ಈ ಪವರ್ ಆಫ್ ಕಂಪೌಂಡಿಂಗ್ ಅಲ್ಲಿ as I told the power of compounding formula ಬಂದ್ಬಿಟ್ಟು ಇಟ್ ಇಸ್ ಪಿ ಬ್ರಾಕೆಟ್ 1 ಪ್ಲಸ್ ಆರ್ ಟು ದಿ ಪವರ್ ಆಫ್ ಎನ್. ಇಲ್ಲಿ ಪಿ ಅನ್ನೋದು ಏನಪ್ಪಾ, ಪಿ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಪ್ರಿನ್ಸಿಪಲ್ ಅಮೌಂಟ್ ದಟ್ ವಾಟ್ ವಿ ಇನ್ವೆಸ್ಟ್. ನಾರ್ಮಲಿ ಪ್ರಿನ್ಸಿಪಲ್ ಅಮೌಂಟ್ ಯಾವ್ಯಾವ ರೀತಿಯಿಂದ ನಮ್ಗೆ, ಸೊ ನಿಮ್ಮ ಹಣ ಬೆಳಿಬೇಕಂದ್ರೆ 3 ಬಹಳ ಇಂಪಾರ್ಟೆಂಟ್ ಕಾಂಪೊನೆಂಟ್, ಪ್ರಿನ್ಸಿಪಲ್ ಅಮೌಂಟ್, ಆರ್, ರೇಟ್ ಆಫ್ ರಿಟರ್ನ್ಸ್ ಅಂಡ್ ಎನ್. ಸೊ ಈ 3ರಲ್ಲಿ ನಮ್ಗೆ ಇರಬೇಕಾಗಿರೋ ಕ್ವಾಲಿಟಿಗಳೇನು? ಒಂದು ಪ್ರಿನ್ಸಿಪಲ್ ಅಮೌಂಟ್ ಅಲ್ಲಿ ಏನೇನು, ಹೌ ವಿ ಕ್ಯಾನ್ ಇನ್ಕ್ರೀಸ್ ಯುವರ್ ಪ್ರಿನ್ಸಿಪಲ್ ಅಮೌಂಟ್. ನೀವು ಎಷ್ಟು ಹಣ ಇನ್ವೆಸ್ಟ್ ಮಾಡ್ತೀರಾ ಅದು ನಿಮ್ಮ ರಿಟರ್ನ್ಸ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ಫಸ್ಟ್ ಇಂಪಾರ್ಟೆಂಟ್ ಇದು ಯುವರ್ ಪ್ರಿನ್ಸಿಪಲ್ ಅಮೌಂಟ್ ಟು ಇನ್ವೆಸ್ಟ್, ಹೌ ಮಚ್ ಯು ಆರ್ ಇನ್ವೆಸ್ಟಿಂಗ್ ಫ್ರಮ್ ಯು. ಸೊ ಹೌ ಕ್ಯಾನ್ ಯು ಇನ್ಕ್ರೀಸ್ ಯುವರ್ ಇನ್ವೆಸ್ಟ್ಮೆಂಟ್? ಒನ್ ಈಸ್ ಹ್ಯಾವಿಂಗ್ ಅ ಗುಡ್ ಎಜುಕೇಶನ್ ಸೊ ದಟ್ ಯುವರ್ ಅರ್ನಿಂಗ್ ಎಬಿಲಿಟಿ ವಿಲ್ ಇನ್ಕ್ರೀಸ್. ಹ್ಯಾವಿಂಗ್ ಅ ಗುಡ್ ಸ್ಕಿಲ್, ಒಳ್ಳೆ ಸ್ಕಿಲ್ ಬೆಳೆಸ್ಕೊಂಡಾಗ ನಿಮ್ಗೆ ಅರ್ನಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ 3ನೇದು, ಕೆಲವೊಬ್ಬರಿಗೆ ಲಕ್ಕಿ ಪೀಪಲ್ ಇರ್ತಾರೆ, ಅವರಿಗೆ ಓಲ್ಡ್ ಮನಿ ಅಂದ್ರೆ ಇನ್ಹೆರಿಟೆನ್ಸ್ ಪ್ರಾಪರ್ಟಿ ಬರುತ್ತೆ, ತಂದೆ ತಾಯಿದು ತಾತಂದು ಯಾವ್ದೊಂದು ಪ್ರಾಪರ್ಟಿ ಬರುತ್ತೆ. ಈ 3 ಇದ್ದವ್ರಿಗೆ ಅವ್ರ ಲೈಫ್ ಅಲ್ಲಿ ದೇ ಕ್ಯಾನ್ ಏಬಲ್ ಟು ಇನ್ವೆಸ್ಟ್ ಮೋರ್ ಮನಿ. ದಿಸ್ ಇಸ್ ದ ಮೋರ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ಥರ್ಡ್ ಆಪ್ಷನ್ ಇಲ್ಲದೆ ಇದ್ರು ಬೈ ಎಜುಕೇಟಿಂಗ್ ಅವರ್ ಸೆಲ್ಫ್, ಗೆಟಿಂಗ್ ಟು ಗುಡ್ ಕ್ವಾಲಿಟಿ ಆಫ್ ಎಜುಕೇಶನ್ ಮಾಡೋದ್ರಿಂದ, ಆಮೇಲೆ ಡೆಫಿನೆಟ್ಲಿ ಬೈ ಇಂಪ್ರೂವಿಂಗ್ ಅವರ್ ನ್ಯೂ ಸ್ಕಿಲ್ಸ್ ಆಡ್ ಮಾಡೋದ್ರಿಂದ ನೀವು ಲರ್ನ್ ಮೋರ್ ಮನಿ. ಎರಡನೇದು ಬಹಳ ಇಂಪಾರ್ಟೆಂಟ್ ಏನು, ರೇಟ್ ಆಫ್ ರಿಟರ್ನ್ಸ್.
ರೇಟ್ ಆಫ್ ರಿಟರ್ನ್ ಜಾಸ್ತಿ ಬರ್ಬೇಕಂದ್ರೆ ಬಹಳ ಇಂಪಾರ್ಟೆಂಟ್ ನಿಮ್ಮ ಫೈನಾನ್ಷಿಯಲ್ ನಾಲೆಜ್ ಎಷ್ಟು ಮಟ್ಟಿಗಿದೆ, ಬಹಳ ಇಂಪಾರ್ಟೆಂಟ್ ಇದೆ. ಬಹಳಷ್ಟು ಜನ ನೋಡಿರ್ಬೋದು ನಮ್ಮ ದೇಶದಲ್ಲಿ, ದೇ ಡೋಂಟ್ ಹ್ಯಾವ್ ಫೈನಾನ್ಷಿಯಲ್ ನಾಲೆಜ್, ದಟ್ಸ್ ವೈ ದೇ ಸ್ಟಿಲ್ ಇನ್ವೆಸ್ಟಿಂಗ್ ಇನ್ ವೆರಿ ಟ್ರೆಡಿಷನಲ್ ವೇ. ನಾನು ಯಾರಿಗೆ ಅವಾಗ ಸುಮಾರು ಜನಕ್ಕೆ ಹೇಳ್ತಿರ್ತೀನಿ, ಮೆನಿ ಪೀಪಲ್ ಇನ್ವೆಸ್ಟ್ ಇನ್ ಚಿಟ್ ಫಂಡ್ಸ್. ಚಿಟ್ ಫಂಡ್ಸ್ ಅಲ್ಲಿ ನೀವು ಹೇಗೆ 15-20 ವರ್ಷ 30 ವರ್ಷ ಇನ್ವೆಸ್ಟ್ ಮಾಡಕ್ಕಾಗುತ್ತೆ? ಹೌ ಕ್ಯಾನ್ ಯು ಮೇಕ್ ಯುವರ್ ಮನಿ ಟು ಗ್ರೋ? ವೆರಿ ಡಿಫಿಕಲ್ಟ್ ಟು ಡೂ ದಟ್. So financial knowledge and wisdom is very important. Then only you can able to select a right asset class and right investment. So it's very, very important. Is then only you can able to create good wealth, or you should have a proper advisor, at least rate of returns na correct ಆಗಿ ಬರಕ್ಕೆ. ಮೂರನೇದು ಬಹಳ ಇಂಪಾರ್ಟೆಂಟ್, ಎನ್, ದಟ್ ಇಸ್ ಪೀರಿಯಡ್. ಇದೇನು ಹೇಳುತ್ತಾ ಅಂದ್ರೆ, ನೀವು ಎಷ್ಟು ಬೇಗ ಪವರ್ ಆಫ್ ಕಂಪೌಂಡಿಂಗ್ ರಿಯಲೈಸ್ ಮಾಡ್ಕೊಂತೀರಾ ಅಷ್ಟು ಒಳ್ಳೇದಂತ. ಸೊ ಯಾಕಂದ್ರೆ ಎನ್ ಅಂದ್ರೆ ಟೈಮ್ ನೀವು ಎಷ್ಟು ಕೊಡ್ತಾ ಹೋಗ್ತೀರಾ ನಿಮ್ಮ ಹಣಕ್ಕೆ ಅಷ್ಟು ಶಕ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ಎನ್ ಅನ್ನೋದು ನೀವು ಎಷ್ಟು ಬೇಗ ರಿಯಲೈಸ್ ಮಾಡ್ಕೊಂತೀರಾ, ಎಷ್ಟು ಬೇಗ ನಿಮ್ಮ ಫ್ಯಾಮಿಲಿ ಮೆಂಬರ್ ರಿಯಲೈಸ್ ಮಾಡಿಸ್ತೀರಾ, ಅದು ಬಹಳ ಬಹಳ ಕ್ರೂಷಿಯಲ್ ಆಗುತ್ತೆ. ಇಲ್ಲೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಸುಮಾರು ಎಕ್ಸಾಂಪಲ್ ನಿಮ್ ಜೊತೆ ಶೇರ್ ಮಾಡಕ್ ಹೋಗ್ತಾ ಇದ್ದೀನಿ. ಸ್ಟಾರ್ಟ್ ಅರ್ಲಿ ಬಗ್ಗೆ ಇನ್ನೊಂದು ರೀತಿಯಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ. ರಾಮ್ ಮತ್ತು ಶ್ಯಾಮ್ ಇದ್ದಾರೆ. ರಾಮ್ ಇನ್ವೆಸ್ಟೆಡ್ 1 lakh rupees at age of 30. 30ನೇ ವರ್ಷಕ್ಕೆ ಅವನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಶ್ಯಾಮ್ ಈಸ್ ಇನ್ವೆಸ್ಟಿಂಗ್ 5 lakh rupees at age of 50. ಅಸ್ಯೂಮ್ ಮಾಡೋಣ ಇಬ್ರು 60ನೇ ವರ್ಷಕ್ಕೆ ದುಡ್ಡು ತೆಗಿತಾ ಇದ್ದಾರೆ. ರಾಮ್ ಇನ್ವೆಸ್ಟೆಡ್ 1 lakh at age of 30. ಶ್ಯಾಮ್ ಇನ್ವೆಸ್ಟೆಡ್ 5 lakh rupees, 5 times more than ರಾಮ್, ಬಟ್ ಏಜ್ ಆಫ್ 50. ಇಲ್ಲಿ ಬಹಳಷ್ಟು ಜನಕ್ಕೆ ನೋಡಿದಾಗ ನಮ್ಗೆ ಕಾಮನ್ ಆಗಿ ಅನ್ಸೋದೇನೋ, ಶ್ಯಾಮ್ ಅರ್ನ್ ಮೋರ್ ಬಿಕಾಸ್ ಈಸ್ ಇನ್ವೆಸ್ಟಿಂಗ್ ಮೋರ್ ಮನಿ ಅಂತೇಳಿ. ಬಟ್ ಇಬ್ಬರಿಗೂ ನೋಡಿದಾಗ ಒಂದು ಡಿಫ್ರೆನ್ಸ್ ಏನಂದ್ರೆ, ರಾಮ್ಗೆ ಇನ್ನೂ 30 ವರ್ಷ ಇದೆ 60 ವರ್ಷ ಆಗಕ್ಕೆ, ಶ್ಯಾಮ್ಗೆ ಬರೀ 10 ವರ್ಷ ಇದೆ. ಸೊ ಎಂಡ್ ಆಫ್ ದ ಡೇ ನೋಡಿದಾಗ ರಾಮ್ ಇಸ್ ಅರ್ನಿಂಗ್ 1 lakh rupees ಇನ್ವೆಸ್ಟೆಡ್ಗೆ, ರಾಮ್ ಇಸ್ ಅರ್ನಿಂಗ್ 66 lakh rupees. ಇಲ್ಲಿ ನಾನು ಆವರೇಜ್ ಆಗಿ ಒಂದು 15% ಕಂಪೌಂಡಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ. whereas ಶ್ಯಾಮ್ ಇಸ್ ಅರ್ನಿಂಗ್ ಓನ್ಲಿ 20 lakh rupees. even though Sham invested more money, but he has invested lesser period, very 10 ವರ್ಷಕ್ಕೆ, ಯಾಕಂದ್ರೆ he started late. whereas Ram invested only 1 lakh, but he's invested early and he's invested more time than Sham. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಾನು ಹೋಗ್ತಾ ಇದ್ದೀನಿ. ಈ ಎಕ್ಸಾಂಪಲ್ ಹೋಗೋದಕ್ಕಿಂತ ಮುಂಚೆ ಐ ವಾಂಟ್ ಟು ಟೇಕ್ ಒನ್ ಮೋರ್. ಉಷಾ, ಕ್ಯಾನ್ ಯು ಗೋ ಟು ದ ಥರ್ಡ್ ಪೋಲ್? ಪರ್ಫೆಕ್ಟ್. ಸೊ ಥರ್ಡ್ ಪೋಲ್ ಅಲ್ಲಿ ಏನಿದೆ ಅಂದ್ರೆ, ಐ ಥಿಂಕ್ ಯು ಕ್ಯಾನ್ ಆಲ್ ರೀಡ್ ದಟ್, ರೈಟ್? ಥರ್ಡ್ ಪೋಲ್ ಅಲ್ಲಿ ಏನಿದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಥರ್ಡ್ ಪೋಲ್ ಅಲ್ಲಿ ನಿಮ್ಗೆ ಪೇರೆಂಟ್ಸ್ ಆಫ್ ಅ ಜಸ್ಟ್ ಬಾರ್ನ್ ಕಿಡ್ ಅಂಡ್ ಅ 10-year-old child ಇನ್ವೆಸ್ಟ್ 10,000 rupees ಪರ್ ಮಂತ್, ರೈಟ್? 10,000 rupees ಪರ್ ಮಂತ್ ಇನ್ವೆಸ್ಟ್ ಮಾಡ್ತಾರೆ at the rate of 15%. ನಾನು ಆವರೇಜ್ ತಗೊಂಡಿದ್ದೀನಿ 15% ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್. they'll invest till the ನ್ಯೂ ಬಾರ್ನ್ ಬೇಬಿ ಅಂಡ್ ಚೈಲ್ಡ್ ಬಿಕಮ್ 20. ಇಬ್ರು ಆ ಮಕ್ಕಳು 20 ವರ್ಷ ಆಗುವವರೆಗೆ ಇನ್ವೆಸ್ಟ್ ಮಾಡ್ತಾರೆ. ಒಂದು ನ್ಯೂ ಬಾರ್ನ್ ಬೇಬಿನಲ್ಲಿ 10,000 ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಮಗು ಏಜು 10 ವರ್ಷ ಆಗಿದೆ. ಸೊ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ವಾಟ್ ವುಡ್ ಬಿ ದೇರ್ ವ್ಯಾಲ್ಯೂ ಆಫ್ ಮನಿ ವೆನ್ ದೇ ಬೋತ್ ರೀಚ್ 20? ಇಬ್ರು 20 ವರ್ಷ ರೀಚ್ ಆದಾಗ ಎಷ್ಟಾಗತ್ತೆ? ಇಲ್ಲಿ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡು, ನ್ಯೂ ಬಾರ್ನ್ ಬೇಬಿ ಆಲ್ಮೋಸ್ಟ್ ಇನ್ವೆಸ್ಟಿಂಗ್ 20 years and 10-year-old child is investing for 10 years. What will be the value when they both become 20? I would like to see the answer. 20% people only voted here, now 25. Okay. 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 Wonderful. Okay. Yes. Done. So almost 60% vote ಆಗಿದೆ. I'm very, very happy. Again, 70% vote is for number second answer. That is right answer. That means newborn baby is going to earn, right? I will take that poll out. Okay, you can stop the poll, Usha. Yeah. So newborn baby, yeah, newborn baby versus it is 10-year-old child ನ ಲೆಕ್ಕ ಹಾಕೊಂಡು ನೋಡಿದಾಗ
ಓಕೆ, ಇಲ್ಲಿ ಎಕ್ಸಾಂಪಲ್ ನೋಡಿದಾಗ ಆನ್ಸರ್ ಇಸ್ ವೆರಿ ಸರ್ಪ್ರೈಸಿಂಗ್. ಏನಂತಂದ್ರೆ 10-year old child ನಾವೇನು 10,000 ಇನ್ವೆಸ್ಟ್ ಮಾಡ್ತಾ ಇದೀವಿ, ವಿ ಆರ್ ಓನ್ಲಿ ಇನ್ವೆಸ್ಟಿಂಗ್ ಫಾರ್ 10 years. ದ ಟೋಟಲ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇಸ್ 12 lakhs and the value become 20 plus lakhs, 20 lakhs 30,000 ಆಗ್ತಾ ಇದೆ. ವೆರಾಸ್ ನ್ಯೂ ಬಾರ್ನ್ ಬೇಬಿ ನಾವು ಹುಟ್ಟಿದಾಗ್ಲಿಂತ 10,000 ಶುರು ಮಾಡ್ತಾ ಇದೀವಿ. Till the baby become 20 years, the value is going to be nearly 1.33 crores. Just 10 years of difference. Look at the changes in the value, end value. Even though we are investing same amount, the only thing is we started early is what the benefit we are getting in this example, right? So right, ಓಕೆ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ತೋರ್ಸಕ್ ಹೋಗ್ತಾ ಇದ್ದೀನಿ ನಾನು. ಈ ಎಕ್ಸಾಂಪಲ್ ಅಲ್ಲಿ there are two people, one is Mr. Early, another one is Mr. Late. Mr. Early, he is starting at age of 25. Mr. Late is and again I'm showing lot of example purposely. Reason ಏನಂದ್ರೆ ನಮ್ಮ ಮೈಂಡ್ ಒಳಗಡೆ ಕೂತ್ಕೊಂಡ್ಬಿಡ್ಬೇಕು. ಬಹಳ ಜನಕ್ಕೆ ನಾವು ಮರ್ತೋಗ್ಬಿಡ್ತೀವಿ. ಏನೋ ಒಂದು ಎಕ್ಸಾಂಪಲ್ ಬರ್ತ ತಕ್ಷಣ ಎಲ್ಲಾನು ಎಕ್ಸಾಂಪಲ್ ಮಾಡಿದೆ. ಅದಕ್ಕೆ ನಾನು ಇವತ್ತು ಸುಮಾರು ಎಕ್ಸಾಂಪಲ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನೀವು ಪ್ರೆಸೆಂಟೇಷನ್ ಬೇಕಂದ್ರೆ ಐ ಆಮ್ ರೆಡಿ ಟು ಶೇರ್ ದಿಸ್ ಪ್ರೆಸೆಂಟೇಷನ್ ವಿತ್ ಯು ಪೀಪಲ್. ಬಟ್ ವೆರಿ ಇಂಪಾರ್ಟೆಂಟ್, ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಬಿಕಾಸ್ ವೆಲ್ತ್ ಕ್ರಿಯೇಷನ್ ಬೇಕಾಗಿರೋದು ನಿಮ್ಮ ಮೈಂಡ್ ಸೆಟ್ ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಂದ್ರೆ ಮಿಸ್ಟರ್ ಅರ್ಲಿ ಅಂಡ್ ಮಿಸ್ಟರ್ ಲೇಟ್ both are planning for retirement. So Mr. Early at age of 25 is starting, Mr. Late is starting at age of 45, his retirement planning. Mr. Early, he is starting monthly investment of 10,000 rupees. SIP ತರ ಇನ್ವೆಸ್ಟ್ ಮಾಡ್ತಾನೆ, SIP ನಲ್ಲಿ ಹಾಕ್ತಾ ಇದ್ದಾನೆ. Mr. Late is investing 20,000 rupees per month. ಯಾಕಂದ್ರೆ ಲೇಟ್ ಆಗಿ ಶುರು ಮಾಡಿದಾನೆ, is investing more money. ಮಿಸ್ಟರ್ ಅರ್ಲಿಗೆ 35 ವರ್ಷ ಇದೆ ರಿಟೈರ್ಮೆಂಟ್ಗೆ, ಆದ್ರೆ ಮಿಸ್ಟರ್ ಲೇಟ್ಗೆ ಬರೀ 15 ವರ್ಷ ಉಳಿದಿದೆ ರಿಟೈರ್ಮೆಂಟ್ಗೆ. ಬಿಕಾಸ್ ಬೋತ್ ಆರ್ ರಿಟೈರಿಂಗ್ ಅಟ್ 60ನೇ ವರ್ಷಕ್ಕೆ. ಬಟ್ ಸರ್ಪ್ರೈಸಿಂಗ್ಲಿ ಇಲ್ಲಿ ನೋಡಿದ್ರೆ ಬಹಳಷ್ಟು ಜನರಿಗೆ ರಿಯಲೈಸ್ ಆಗ್ಬೇಕು, ಇಲ್ಲಿ ಆನ್ಸರ್ ಇಸ್ ಗೋಯಿಂಗ್ ಟು ಶೋ ದಟ್ ಮಿಸ್ಟರ್ ಲೇಟ್ ಇಸ್ ಅರ್ನಿಂಗ್ ನಿಯರ್ಲಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ 1 crore 23 lakhs. Mr. Late, he started at age of 45 and invested for 15 years, 20,000 rupees per month. Whereas Mr. Early, who started age of 25, only started with 10,000 rupees shuru madidane, but his corpus at the retirement time is 11 crore 41 lakh rupees. This is where I always tell, ಅರ್ಲಿ ಏಜ್ ಅಲ್ಲಿ ದುಡ್ಡು ಉಳಿಸೋದು ಬಹಳ ಇಂಪಾರ್ಟೆಂಟ್. ಇನ್ವೆಸ್ಟ್ ಉಳಿಸಿರೋ ದುಡ್ಡನ್ನ ರೈಟ್ ಅಸೆಟ್ ಅಲ್ಲಿ ಹಾಕೋದು ಬಹಳ ಇಂಪಾರ್ಟೆಂಟ್ ಇದೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ನೆಕ್ಸ್ಟ್ ಐ ಆಸ್ಕ್ ಒನ್ ಮೋರ್. ಐ ಥಿಂಕ್ ಉಷಾ ಯು ಕ್ಯಾನ್ ರನ್ ದಿಸ್ ಪೋಲ್ ಆಲ್ಸೋ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅಗೇನ್. ಐ ವಾಂಟ್ ಎವ್ರಿಬಡಿ ಶುಡ್ ಪಾರ್ಟಿಸಿಪೇಟ್ ಇನ್ ದಿಸ್ ಪೋಲ್. ಉಷಾ, ಯು ಆರ್ ಟೇಕಿಂಗ್ ದ ಪೋಲ್? ಎಸ್. ಇಲ್ಲಿ ಈ ಪೋಲ್ ಅಲ್ಲಿ ಏನಂತಂದ್ರೆ ವೆರಿ ಇಂಟ್ರೆಸ್ಟಿಂಗ್. ವಿ ಹ್ಯಾವ್ ಟ್ವಿನ್ ಸಿಸ್ಟರ್ಸ್ ಸೀತಾ ಅಂಡ್ ಗೀತಾ. ಇಬ್ರು ಟ್ವಿನ್ ಸಿಸ್ಟರ್ಸ್ ಇದ್ದಾರೆ. ಸೀತಾ ಸ್ಟಾರ್ಟ್ಸ್ ಇನ್ವೆಸ್ಟಿಂಗ್ ವೆನ್ ಶಿ ಇಸ್ 25 years. 25ನೇ ವರ್ಷದಾಗ ಸೀತಾ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂಡ್ ಶಿ ಸ್ಟಾಪ್ಸ್ ಹರ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಶಿ ಬಿಕಮ್ 30. 25ನೇ ವರ್ಷ ಶುರು ಮಾಡ್ತಾರೆ, 30 ಆದಾಗ ದೇ ಸ್ಟಾಪ್. ವೆರಾಸ್ ಗೀತಾ ಸ್ಟಾರ್ಟ್ಸ್ ಇನ್ವೆಸ್ಟಿಂಗ್ ವೆನ್ ಶಿ ಇಸ್ 30 year old. She'll invest till she become 50. If 50ನೇ ವರ್ಷ ಆಗತ್ತನ she'll invest. That means she'll invest almost for 20 years. Sita invest only for 5 years. ಇಲ್ಲಿ assuming that both invest monthly 1000 rupees. ಇಬ್ರು 1000 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ, ವರ್ಷಕ್ಕೆ 12,000 ರೂಪಾಯಿ ಇನ್ವೆಸ್ಟ್ ಮಾಡಿ. ಅಗರ್ both are withdrawing their money at age of 60, ಇಬ್ಬರಿಗೂ 60 ವರ್ಷ ಆದಾಗ ವಿಡ್ರಾ ಮಾಡಕ್ ಹೋದಾಗ who will earn more? Whether Sita earns more or Geeta earns more? Okay, voting, good. 34, 37, 38, 43%. Wonderful. Okay, tough competition ನಡೀತಾ ಇದೆ, ಸಿಕ್ಕಾಪಟ್ಟೆ tough competition ನಡೀತಾ ಇದೆ. Who earns more? This is also again understanding is very important, this whole example. Okay, wonderful. Okay.
Almost 60% voted. Very tough. First time I'm seeing it is answer 50-50 ಆಗಿದೆ. Actually, it's little bit change ಆಗೋಯ್ತು ಇವಾಗ. 51% voted for Sita, 49% people voted for Geeta. I think very now it's become 50 to 48. 48% Geeta, 52% Sita. Okay, now the answer is like this. Look at here. So after all, when they become 60, Sita earning 62 lakhs, whereas Geeta earning 57 lakhs. Even though Sita invested for 5 years, but she started early. Even though Geeta invested for 20 years, but she started late. 5 years late ಆಗಿ ಮಾಡಿರೋದ್ರದ್ದು ವ್ಯತ್ಯಾಸ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ. This is a very important to understand for the our future understanding, right? Now this is another very important example. Suppose ನಾನು 1000 rupees ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅಸ್ಯೂಮಿಂಗ್ ದಟ್ 15% per annum ರಿಟರ್ನ್ಸ್ ತೆಗಿತಾ ಹೋದ್ರೆ ಅಟ್ ಏಜ್ ಆಫ್ 55 ಮಾಡಿದ್ರೆ ಇಲ್ಲಿ ನಿಮ್ಗೊಂದು ಗ್ರಾಫ್ ಅಲ್ಲಿ ಕಾಣಿಸ್ತಾ ಇದೆ. ಕೆಳಗಡೆ ಬಾಟಮ್ ಲೈನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಕಾಣಿಸುತ್ತೆ. ಆರೆಂಜ್ ಲೈನ್ ಏನಿದೆ ದಟ್ ಈಸ್ ನಿಮ್ಮ ರಿಟರ್ನ್ಸ್ ಅರ್ನ್ಡ್ ಇದೆ. ಬಹಳಷ್ಟು ಜನ ನಮ್ಮ ಇನ್ವೆಸ್ಟರ್ಸ್ಗಳು ಡಿಲೇ ಮಾಡ್ತಾ ಇರ್ತಾರೆ. ಸರ್ ನೋಡೋಣ ಬಿಡಿ ಸರ್, ನೆಕ್ಸ್ಟ್ ಇಯರ್ ನೋಡೋಣ, ನೆಕ್ಸ್ಟ್ ಮಂತ್ ನೋಡೋಣ, ನೆಕ್ಸ್ಟ್ ಇನ್ನೊಂದು 5 ವರ್ಷ ಎಲ್ಲ ಪ್ರಾಬ್ಲಮ್ ಮುಗೀತು ಸರ್ ಅವಾಗ ಶುರು ಮಾಡೋಣ ಅಂತ. ಬಟ್ ನಿಮ್ಮ 5 years ಡಿಲೇ ನಿಮ್ಮ ವೆಲ್ತ್ ನ ಎಷ್ಟು ಕಡಿಮೆ ಮಾಡುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ. ಈ ಎಕ್ಸಾಂಪಲ್ ನೋಡಿದ್ರೆ ನೋಡಿ, ಇನ್ಸ್ಟೆಡ್ ಆಫ್ 25 years ಬದಲು ನೀವು 30 years ಶುರು ಮಾಡಿದ್ರೆ ನಿಮ್ಮ ಟೋಟಲ್ ಅರ್ನಿಂಗ್ ಅಲ್ಲಿ 50% ಕಡಿಮೆ ಆಗ್ತಾ ಇದೆ. ಅದನ್ನ ನೀವು 35 ವರ್ಷದಲ್ಲಿ ಶುರು ಮಾಡಿದ್ರೆ ಅನದರ್ 50% ಕಡಿಮೆ ಆಗ್ತಾ ಇದೆ. 40 years ಅಲ್ಲಿ ಶುರು ಮಾಡಿದ್ರೆ ಅನದರ್ 50% ಕಡಿಮೆ ಆಗ್ತಾ ಇದೆ. 45 years ಅಲ್ಲಿ ಶುರು ಮಾಡಿದ್ರೆ ನೋಡಿ, ಅದೇ ವೆನ್ ಯು ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂಡ್ ಅಸ್ಯೂಮ್ ದಟ್ ದಿಸ್ ಇಸ್ ಇನ್ವೆಸ್ಟಿಂಗ್ ಟಿಲ್ 60 years ಅಂತ ತಗೊಂಡ್ರೆ, look at here, every 5 years your 50% of wealth will reduce in the growth. I keep telling all the investors start early, but already ಹೇಳ್ತಾರೆ ಸರ್ ಆಲ್ರೆಡಿ ನಮಗೆ 40 ಆಗಿದೆಯಲ್ಲ, how can we start early now? Yes, you are better than 45 in that case. ಸರ್ ಆಲ್ರೆಡಿ ನನಗೆ 35 ಆಗಿದೆಯಲ್ಲ, you are better than 40. ಸರ್ ಆಲ್ರೆಡಿ ನನಗೆ 45 ಆಗಿದೆಯಲ್ಲ, you are better than 50 years. So always think that you can't go back and change that. But ಎರಡನೇದು ಆಪ್ಷನ್ ಏನಂದ್ರೆ, we can always think about starting early for our children. ನಮ್ಮ ರಿಲೇಟಿವ್ಸ್, ಮೈ ಬ್ರದರ್, ಮೈ ಸಿಸ್ಟರ್, ಇದನ್ನ ಹೇಳ್ಕೊಡಕ್ಕೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಇದು ಯಾಕೆ ಅರ್ಥ ಮಾಡ್ಕೊಂತ ಇದೀವಿ ಅಂದ್ರೆ, ನಮ್ಗೆ ಏನ್ ಕಳ್ಕೊಂಡಿದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು. ನಾವೇನಾದ್ರು ಒಂದು 5 ವರ್ಷ ಮುಂಚೆ ಮಾಡಿದ್ರೆ ಒಂದು ಎಷ್ಟು ಇರೋದಪ್ಪ, ಇವತ್ತು ಇಷ್ಟು ಕಡಿಮೆ ಆಗಿದೆಯಲ್ಲ ಅನ್ನೋದು ರಿಯಲೈಸ್ ಮಾಡ್ಕೊಂತಿಯಲ್ಲ, ಐ ಥಿಂಕ್ ದಟ್ ಇಸ್ ದ ಡೇ ಯು ವಿಲ್ ಸ್ಟಾರ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಮೆನಿ ಪೀಪಲ್ ಅದನ್ನ ರಿಯಲೈಸ್ ಮಾಡದೇ ಇರುವಂತವ್ರು ಬಹಳ ಜನ ಇವತ್ತು ನಾವು ನೋಡ್ತಾ ಇದ್ದೀವಿ. ಓಕೆ, ವಂಡರ್ಫುಲ್. ಸೊ ಓಕೆ, ಸೊ ಇಲ್ಲಿವರೆಗೆ ಗೊತ್ತಾಯ್ತು ಪವರ್ ಆಫ್ ಕಂಪೌಂಡಿಂಗ್ ಹೆಂಗ್ ವರ್ಕ್ ಆಗ್ತದೆ. ಎರಡನೇದು ಬಹಳ ಇಂಪಾರ್ಟೆಂಟ್, ವೇ ಟು ಇನ್ವೆಸ್ಟ್. ಸರ್ ಕರೆಕ್ಟ್ ಆಗಿದೆ, ನಾವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ವಿ ಶುಡ್ ಆಲ್ವೇಸ್ ಥಿಂಕ್ ದಟ್ ವಿ ಶುಡ್ ಇನ್ವೆಸ್ಟ್ ಇನ್ ರೈಟ್ ಅಸೆಟ್ ಕ್ಲಾಸ್. ರೈಟ್ ಅಸೆಟ್ ಕ್ಲಾಸ್ ಅಂದ್ರೆ ಏನಪ್ಪಾ? ವಾಟ್ ಇಸ್ ರೈಟ್ ಅಸೆಟ್ ಕ್ಲಾಸ್? ಈ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಸಪೋಸ್ ಇಫ್ ಐ ಇನ್ವೆಸ್ಟೆಡ್ 1000 rupees ಇನ್ ಒನ್ ಪರ್ಟಿಕ್ಯುಲರ್ ಅಸೆಟ್ ಅಂತ ಇನ್ವೆಸ್ಟ್ ಮಾಡಿದ್ರೆ, which asset will give the maximum returns? Again, Usha, just run the poll. I want to hear the poll from people. Okay? Yes, I will. ಸೊ ಇದರಲ್ಲಿ ಎರಡು ತರ. ಒಂದು, ಐ ವಾಂಟ್ ಟು ಚೆಕ್ ಯುವರ್ ನಾಲೆಜ್, ನಿಮ್ಗೆ ಎಷ್ಟು ಮಟ್ಟಿಗೆ ನಾಲೆಜ್ ಲೆವೆಲ್ ನ ನಾವು ಬೆಳೆಸ್ಕೊಂಡಿದೀವಿ ನಮ್ಮ ವರ್ಕ್ಶಾಪ್ ಅಟೆಂಡ್ ಆದ್ಮೇಲೆ ಅನ್ನೋದಕ್ಕೆ ಇದೊಂದು ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ವಿಚ್ ಅಸೆಟ್ ಕ್ಲಾಸ್ ಡು ಯು ಥಿಂಕ್ ಗಿವ್ಸ್ ಯು ಮೋರ್ ರಿಟರ್ನ್ಸ್ ಇನ್ ದಿ ಲಾಂಗ್ ಟರ್ಮ್? ಲಾಂಗ್ ಟರ್ಮ್ ಅಲ್ಲಿ ಯಾವ ಅಸೆಟ್ ಕ್ಲಾಸ್ ಜಾಸ್ತಿ ರಿಟರ್ನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅನ್ಸುತ್ತೆ? ವಂಡರ್ಫುಲ್. 40% ರೇಟಿಂಗ್. ಗುಡ್. ಸರ್ಪ್ರೈಸಿಂಗ್, ನಂಗೆ ತುಂಬಾ ಸರ್ಪ್ರೈಸ್ ಆಗಿರುವಂತ ಇದು ಪೋಲ್ ಇದು. ಓಕೆ, ಆಲ್ಮೋಸ್ಟ್ 62, 64, 5, 60. ಓಕೆ, ಮ್ಯಾಕ್ಸಿಮಮ್ ಪೀಪಲ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್. ವಂಡರ್ಫುಲ್, ಗ್ರೇಟ್. ಓಕೆ, ಆಲ್ಮೋಸ್ಟ್ 70% ವೋಟ್ ಆಗಿದೆ. ಇನ್ನು ಜಸ್ಟ್ 40 seconds ಆಗಿದೆ. ಐ ವಿಲ್ ವೇಟ್ ಸಮ್ ಮೋರ್ ಟೈಮ್. ಓಕೆ, ಪೋಲ್ ಹ್ಯಾಸ್ ಔಟ್. 72%, ನಿಯರ್ಲಿ 75% ವೋಟಿಂಗ್ ಆಗಿದೆ ಇವಾಗ. 75% ವೋಟಿಂಗ್ ಅಲ್ಲಿ 11% feel that real estate will give the very good returns in long term. 11% people feel that real estate will give the good returns in long term. 0% people are feel that bank FD will give a good return. That means nobody agrees that bank FD is no more good anta. Only 1% people feel that gold is the best returns it will give in long term anta. But 88% people feel
equity is the best asset class to invest in long term to make money anta. Today I am the most happiest man because after so much of effort people realize that equity is the asset class, even though after fall of 35% market ಬಿದ್ದಾದ್ಮೇಲೂ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ಇಟ್ಸ್ ಅ ವಂಡರ್ಫುಲ್ ಥಿಂಗ್ಸ್ ಟು ಡೂ ದಟ್. ಓಕೆ ಗ್ರೇಟ್. ಓಕೆ ಥ್ಯಾಂಕ್ ಯು ಉಷಾ. ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂತಂದ್ರೆ ಓಕೆ, ಸೊ ಇದರಲ್ಲಿ ಏನ್ ತೋರಿಸ್ತಾ ಇದೆ ಅಂತಂದ್ರೆ ದ ಬೆಸ್ಟ್ ಅಸೆಟ್ ಕ್ಲಾಸ್ ಯಾವುದು ಅಂತ ನಾವು ನೋಡ್ತಾ ಇದೀವಿ. ಓಕೆ ಓಕೆ, ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕೆ ನಾನು ಸುಮ್ಮನೆ ಥಿಯರಿ ಹೇಳ್ತಾ ಇಲ್ಲ, ಇಕ್ವಿಟಿ ಇಸ್ ಅ ವೆರಿ ಗುಡ್ ಅಸೆಟ್ ಕ್ಲಾಸ್ ಇನ್ ಲಾಂಗ್ ಟರ್ಮ್ ಅಂತ. ಸಪೋಸ್ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂತಾ ಇದ್ದೀನಿ. ಇಫ್ ದಿಸ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಫಾರ್ ಆಲ್ಮೋಸ್ಟ್ 20 years, 1981 ಇಂದ 2019 ವರೆಗೂ ತಗೊಂಡಿದ್ದೀನಿ. ಸೊ 81 to 91, 91 to 2001, 2001 to 2011, ಆಲ್ಮೋಸ್ಟ್ 39 years ಎಕ್ಸಾಂಪಲ್ 1981 ಇಂದ ತಗೊಂತಾ ಇದ್ದೀನಿ. ಈ ಎಕ್ಸಾಂಪಲ್ ಅಲ್ಲಿ ಮೈ 1000 rupees ನಾನು ಇನ್ವೆಸ್ಟ್ ಮಾಡ್ತಾ ಹೋಗಿದ್ರೆ, ನಾನು ಎವ್ರಿ ಇಯರ್ 1000 ಇನ್ವೆಸ್ಟ್ ಮಾಡ್ತಾ ಹೋಗಿದ್ರೆ, ಟೋಟಲ್ 1000 rupees ನಾನು ಇನ್ವೆಸ್ಟ್ ಮಾಡಿದ್ರೆ ಅದ್ರದ್ದು ಇನ್ಫ್ಲೇಷನ್ ಪ್ರಕಾರ ತೆಗೆದುಕೊಂಡಿದ್ರೆ ಅದೊಂದು 8675. ಓಕೆ, ಗ್ರೋತ್ ಆಫ್ 1000 rupees ಎವ್ರಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಸೆಟ್ ಕ್ಲಾಸ್, ಮಂತ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿದ್ರೆ. ಇಟ್ಸ್ ಟೋಟಲ್ ವ್ಯಾಲ್ಯೂ ಆಫ್ 1000 rupees. ಓಕೆ, whereas in gold ಅಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ growth of 1000 rupees in inflation is it could have been 8675. I am still have a doubt on the inflation, but anyway I think it's a wrong number ಅನಿಸ್ತಾ ಇದೆ. ಗೋಲ್ಡ್ ಅಲ್ಲಿ ತೆಗೆದುಕೊಂಡು ಹೋದ್ರೆ ಇವರು 1000 rupees has become in 1981 ಇಂದ 2019 ತಗೊಂಡ್ರೆ 18,000 ಬರ್ತಾ ಇದೆ. whereas in silver it is 1000 has become 14,569. whereas in bank deposits ಅಲ್ಲಿ that 1000 rupees ನಾವು ಇಲ್ಲಿ ಬ್ಯಾಂಕ್ ಡಿಪಾಸಿಟ್ ನ ಸ್ವಲ್ಪ ಹೈಯರ್ ಸೈಡ್ ಅಲ್ಲಿ ತಗೊಂಡಿದ್ದೀವಿ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ಅಲ್ಲಿ, ಆದ್ರೂ that 1000 rupees would have become 21,000. whereas in ಕಂಪ್ನಿ ಡಿಪಾಸಿಟ್ಸ್ ನಾನು ಮಾಡಿದ್ರೆ ಸ್ವಲ್ಪ, ಯಾಕಂದ್ರೆ ಕಂಪ್ನಿ ಡಿಪಾಸಿಟ್ಸ್ ಗಿವ್ ಹೈಯರ್ ರಿಟರ್ನ್ಸ್, would have become 30,000 rupees. or 1000 rupees would have become 30,000. ಬಟ್ ಅದೇ ನಾನು ಅದೇ ಒಂದು ಇನ್ವೆಸ್ಟ್ಮೆಂಟ್ ನಾನು ಓಕೆ ಸಿಲ್ವರ್ 14,000 ಬ್ಯಾಂಕ್ ಡಿಪಾಸಿಟ್ಸ್, ಕಂಪ್ನಿ ಡಿಪಾಸಿಟ್, ಅದೇ ನಾನು ಸೆನ್ಸೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ that 1000 rupees would have become 1,77,000. ಸೊ ಸ್ನೇಹಿತರೆ, ಯಾರ್ಯಾರು ನೀವು ಇಕ್ವಿಟಿ ದ ಬೆಸ್ಟ್ ಅಸೆಟ್ ಕ್ಲಾಸ್ ಅಂತ ಇನ್ವೆಸ್ಟ್ ಮಾಡಿದ್ರಲ್ಲ, ಇದಕ್ಕೆ ಪ್ರೂಫ್ ಆಗಿದೆ ವೈ ಇನ್ ಅ ಲಾಂಗ್ ಟರ್ಮ್ ಇಕ್ವಿಟಿ ಇಸ್ ಆಲ್ವೇಸ್ ಅ ಗುಡ್ ಅಸೆಟ್ ಕ್ಲಾಸ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದೆ. ಇಲ್ಲಿ ಐ ಆಮ್ ಕಮಿಂಗ್ ಟು ದ ಲಿಟಲ್ ಲೋವರ್ ಸೈಡ್. ಓಕೆ, ಅಗೇನ್ ಇಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡಿರುವಂತ ಒಂದು ಎಕ್ಸಾಂಪಲ್ ತಗೊಂತಾ ಇದ್ದೀನಿ. ಯಾಕಂದ್ರೆ ಇಕ್ವಿಟಿ ಅಸೆಟ್ ಕ್ಲಾಸ್ ಪ್ಲಸ್ ಪವರ್ ಆಫ್ ಕಂಪೌಂಡಿಂಗ್ ಪ್ಲಸ್ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ತೆಗಿತಾ ಹೋದ್ರೆ ಆದಿತ್ಯ ಬಿರ್ಲಾ ಸನ್ ಲೈಫ್ ಇಕ್ವಿಟಿ ಫಂಡ್ ಸುಮಾರು ಜನ ಇನ್ವೆಸ್ಟರ್ಸ್ ನೋಡ್ತಾ ಇದ್ದಾರೆ, SIP ನೆಗೆಟಿವ್ ರಿಟರ್ನ್ ತೋರಿಸ್ತಾ ಇದೆ, ತುಂಬಾ ಬೇಜಾರಲ್ಲಿ ಇದ್ದಾರೆ, ಸರ್ ಏನ್ ಮಾಡೋದು ಅಂತೆಲ್ಲ ಕೇಳ್ತಾ ಇರ್ತಾರೆ. ಕೆಲವೊಬ್ರು ಬಂದು ಕೇಳ್ತಿರ್ತಾರೆ, ಸರ್ ನನ್ನ ಫಂಡ್ ಏನಾದ್ರು ಚೇಂಜ್ ಮಾಡ್ಬಿಡೋದ ಬೆಟರ್ ಅಂತ. ಇಲ್ಲಿ ಎಕ್ಸಾಂಪಲ್ ತಗೊಂತಾ ಇದ್ದೀನಿ. ಇಲ್ಲಿ ಏನಂದ್ರೆ SIP 10,000 rupees ಎವ್ರಿ ಮಂತ್ ಮಾಡ್ತಾ ಹೋದ್ರೆ ಸುಮಾರು ಇಲ್ಲಿ ಒಂದು ನಾನು ಡೇಟಾ ಬಂದ್ಬಿಟ್ಟು 20 ವರ್ಷ ತಗೊಂತಾ ಇದ್ದೀನಿ. ಇದು ಆಸ್ ಪರ್ 2019 ಪ್ರಕಾರ ಡೇಟಾ ಇರುವಂತದ್ದು. ಸೊ ಎವ್ರಿ ಮಂತ್ 10,000 rupees ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಫಸ್ಟ್ ಇಯರ್ ಅಲ್ಲಿ ನೋಡಿ 1,20,000 has become ಅದ್ರ ವ್ಯಾಲ್ಯೂ 1,24,000 ಆಗಿದೆ. ದಟ್ ಇಯರ್ ರಿಟರ್ನ್ಸ್ ಇಸ್ 7%. whereas ಸೆಕೆಂಡ್ ಇಯರ್ ರಿಟರ್ನ್ಸ್ ಅಲ್ಲಿ ನೋಡಿ ಮಾರ್ಕೆಟ್ ವೆಂಟ್ ಡೌನ್ ಬೈ 32%, 2,40,000 become 1,68,000. ಥರ್ಡ್ ಇಯರ್ ಅಲ್ಲಿ ನೋಡಿದಾಗ 3,60,000 become 3,11,000, 9% ನೆಗೆಟಿವ್ ರಿಟರ್ನ್. ಫೋರ್ತ್ ಇಯರ್ ಅಲ್ಲಿ 4,80,000 become 6,00,000, 15% ರಿಟರ್ನ್. ಫಿಫ್ತ್ ಇಯರ್ ಅಲ್ಲಿ 6 lakhs has become 11,28,000. ನಂಬರ್ ಆಫ್ ಯೂನಿಟ್ಸ್ ನೋಡ್ತಾ ಹೋಗಿ. ಅದೇ ತರ 10th ಇಯರ್ ನೋಡ್ರೆ 12 lakhs become 51 lakhs, 27% CAG ರಿಟರ್ನ್ಸ್. 20 years ಅಲ್ಲಿ ತಗೊಂಡಾಗ 24 lakhs has become 1 crore 82 lakhs 91,000, ನಿಯರ್ಲಿ ರಿಟರ್ನ್ಸ್ ಆಫ್ 17 ಇದು ಒಂದು ಪರ್ಟಿಕ್ಯುಲರ್ ಫಂಡ್ ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. this is in spite of this is as per the 2019. suppose if you invest regularly, just example 25,000 rupees if you invest monthly from 1999 to 2019, 20 years ನಾನು ತೆಗೆದುಕೊಳ್ತಾ ಇದ್ದೀನಿ. ಟೋಟಲ್ ಅಮೌಂಟ್ ಇನ್ವೆಸ್ಟೆಡ್ is 60 lakhs. average returns of most of the equity funds ನಾನು average ಆಗಿ ತಗೊಂಡಿದ್ದೀನಿ. average ಆಗಿ ತಗೊಂಡ್ರೆ it has become 4.4 crores. 60 lakhs has become in 20 years 4.4 crores. This is why I am trying to tell why equity is a good asset class. So before I'm getting into this, I want to share
ದ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಅನಾಲಿಸಿಸ್ ವಿ ಹ್ಯಾವ್ ಡನ್, ಬಿಕಾಸ್ ಬಹಳಷ್ಟು ಜನ ನಮ್ಮ ಇನ್ವೆಸ್ಟರ್ಸ್ಗಳಿಗೆ ಈ ಒಂದು ಮಾರ್ಕೆಟ್ ಡೌನ್ ಆದಾಗ ದೇ ವಿಲ್ ಆಲ್ವೇಸ್ ಥಿಂಕ್ ಅಬೌಟ್ ಸ್ಟಾಪಿಂಗ್ ದರ್ SIP. ದಿಸ್ ಎಕ್ಸಾಂಪಲ್ ಐ ಶೇರ್ಡ್ ಸಮ್ ಆಫ್ ಮೈ ಇನ್ವೆಸ್ಟರ್ಸ್ ರೀಸೆಂಟ್ಲಿ, ನೌ ಐ ಆಮ್ ಶೇರಿಂಗ್ ವಿತ್ ಯು ಪೀಪಲ್. ಸಪೋಸ್ ಇಲ್ಲೊಂದು ಎಕ್ಸಾಂಪಲ್ ಫಂಡ್ ತಗೊಂತಾ ಇದ್ದೀನಿ, ಇದ್ರ ಹೆಸರು ಬಂದ್ಬಿಟ್ಟು ನಿಪಾನ್ ಇಂಡಿಯಾ ಗ್ರೋತ್ ಫಂಡ್ ಅಂತ. ಅರ್ಲಿಯರ್ ದಿಸ್ ವಾಸ್ ಕಾಲ್ಡ್ ರಿಲಯನ್ಸ್ ಗ್ರೋತ್ ಫಂಡ್. ಆಫ್ಟರ್ ದಟ್ ನಿಪಾನ್ ಎಸ್ ಟುಕ್ ಓವರ್, ಇಸ್ ಬಿಕಮ್ ನಿಪಾನ್ ಇಂಡಿಯಾ ಗ್ರೋತ್ ಫಂಡ್ ಅಂತ. ಇದರಲ್ಲಿ ನಾನು 10,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. 2000 ಇಸ್ವಿನಲ್ಲಿ ಅದ್ರದ್ದು NAV ಬಂದ್ಬಿಟ್ಟು ಜಸ್ಟ್ 43 ಇತ್ತು. NAV ಎಷ್ಟಿತ್ತು? 43 ಇತ್ತು. ಸೊ ಐ ಇನ್ವೆಸ್ಟೆಡ್ 10,000 rupees, ಐ ಗಾಟ್ 229 ಯೂನಿಟ್ಸ್. ನೋಡ್ತಾ ಹೋಗಿ ಇನ್ 2000 ಅಲ್ಲಿ ದೆರ್ ವಾಸ್ ಅ ಬಿಗ್ IT ಬಬಲ್ ಬರ್ಸ್ಟ್ ಆಯ್ತು. ವಿತ್ ಇನ್ 1 year ಒಳಗಡೆ 2000 to 2001 ಒಳಗಡೆ 2 ಮೇಜರ್ ನೆಗೆಟಿವ್ ಇವೆಂಟ್ ಆಯ್ತು. ಒಂದು IT ಬಬಲ್ ಬರ್ಸ್ಟ್, ಎರಡನೇದು US ಅಟ್ಯಾಕ್, ಟೆರರಿಸ್ಟ್ ಅಟ್ಯಾಕ್ ಆಯ್ತು. ಆ ಟೈಮಲ್ಲಿ ಮಾರ್ಕೆಟ್ ಹಸ್ ಕ್ರಾಶ್ಡ್ ಬೈ 62% ಮಾರ್ಕೆಟ್ ಬಿತ್ತು. 62%. ರೀಸೆಂಟ್ಲಿ 40% ಬಿದ್ದ ನಾವೆಲ್ಲರೂ ಗಾಬರಿ ಆಗಿದ್ವಿ. ಆ ಟೈಮಲ್ಲಿ 62% ಬಿದ್ದಿತ್ತು. 43 ರೂಪಾಯಿ ಇರುವಂತ NAV ಇಟ್ ಹಸ್ ಕಮ್ ಡೌನ್ ಟು 16 rupees. ಆ ಟೈಮಲ್ಲಿ 16 rupees ಬಂತು. ಇಲ್ಲಿ ನೋಡಿರ್ಬೋದು ನಿಮ್ಮ ನಂಬರ್ ಆಫ್ ಯೂನಿಟ್ಸ್ ಗಳು 229 ಸಿಕ್ಕರೆ, ಇಲ್ಲಿ 597 ಸಿಕ್ಕಿದೆ. ಬಟ್ ವ್ಯಾಲ್ಯೂ ಹಸ್ ಬಿಕಮ್ ವೆರಿ ವೆರಿ ಲೋ. 2 lakh rupees ಬಿಕಮ್ 1,43,000. ಅದೇ ತರ ನಾನು ನೋಡ್ತಾ ಹೋದ್ರೆ ಪೇಜ್ ನಂಬರ್ 2 ನಲ್ಲಿ ನೋಡ್ತಾ ಹೋಗಿ 2003 ಏರ್ಟೆಲ್ ತಗೊಂಡಾಗ 16 ರೂಪೀಸ್ ಇರೋ NAV, 16 ರೂಪೀಸ್ ಇರೋ NAV ಇಲ್ಲಿ ನೋಡಿ ಎಷ್ಟು ಬಂದಿದೆ. ಇಟ್ ಬಿಕಮ್ 463 ಬಂದಿದೆ NAV. 43ರಿಂದ 16 ರೂಪಾಯಿಗೆ ಬಂತು. 16 ರೂಪಾಯಿಂದ ಹೋಗ್ತಾ ಹೋಗ್ತಾ ಒಂದೇ ಸರಿ ಆಗಿಲ್ಲ ಅದು. 100 ಬಿಕಮ್ 200 ಇಂದ ನೋಡ್ತಾ ಹೋದ್ರೆ 463 ಬಂತು. ಆ ಟೈಮಲ್ಲಿ ಐ ಆಮ್ ಏಬಲ್ ಟು ಬೈ ಓನ್ಲಿ 21 ಯೂನಿಟ್ಸ್. ಅದಾದ್ಮೇಲೆ ವಿತ್ ಇನ್ ಫ್ಯೂ ಮಂತ್ಸ್ ಅಲ್ಲಿ ಒನ್ ಮೋರ್ ಕ್ರೈಸಿಸ್ ಬಂತು, ದಟ್ ಇಸ್ ಸಬ್ ಪ್ರೈಮ್ ಕ್ರೈಸಿಸ್, ಲೆಮನ್ ಬ್ರದರ್ಸ್ ಕ್ರೈಸಿಸ್ ಇನ್ US. ಅಗೇನ್ ಮಾರ್ಕೆಟ್ ಕ್ರಾಶ್ಡ್ ಬೈ 60%. ಅಗೇನ್ 60% ಮಾರ್ಕೆಟ್ ಡೌನ್ ಆಯ್ತು. 463 ಇರುವ NAV 185 ಬಂತು. 185 ಬಂತು. ಅಗೇನ್ 1/3 ವ್ಯಾಲ್ಯೂ ಬಂತು. ಅದಾದ್ಮೇಲೆ ನೋಡಿ ಅಗೇನ್ ವಿತ್ ಇನ್ 2 years ಅಲ್ಲಿ ಅಗೇನ್ 185 ಇರೋ NAV ವೆಂಟ್ ಟು 546 ಹೋಯ್ತು. ಅದಾದ್ಮೇಲೆ 2G ಸ್ಕ್ಯಾಮ್, ಕೋಲ್ ಸ್ಕ್ಯಾಮ್ ಇಂಡಿಯಾದಲ್ಲಿ ಗೊತ್ತಿರ್ಬೋದು ನಿಮ್ಗೆ. ಅದು ದಟ್ ವಾಸ್ ದ ಪೀರಿಯಡ್ 2011 ಅಲ್ಲಿ ಲಾಟ್ ಆಫ್ ಸ್ಕ್ಯಾಮ್ಸ್ ವರ್ ದೇರ್. ಅಂತ ಟೈಮಲ್ಲಿ 546 ಇರೋ NAV ಇಟ್ ಹಸ್ ಕೇಮ್ ಡೌನ್ ಟು 382 ಬಂತು. ಅಗೇನ್ ಇಟ್ ಹಸ್ ಕಮ್ ಡೌನ್ ಬೈ 30% ಮಾರ್ಕೆಟ್ ಬಿತ್ತು. 30%. ಅದಾದ್ಮೇಲೂ ಇಲ್ಲಿ ನಾವು ಯಾವುದೇ ತರ SIP ನಿಲ್ಸಿಲ್ಲ. 10,000 ರೂಪಾಯಿ ಕಂಟಿನ್ಯೂಸ್ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಅದಾದ್ಮೇಲೆ 2015 ಅಲ್ಲಿ 861 NAV ಹೋಯ್ತು. 382 ಇಂದ 861 ಹೋಯ್ತು ಇನ್ ನೆಕ್ಸ್ಟ್ 4-5 years ಅಲ್ಲಿ. ಅದೇ ಟೈಮಲ್ಲಿ ಫೆಡ್ ರೇಟ್ ಕಟ್ ಆಯ್ತು US ಅಲ್ಲಿ. ಅದೇ ಟೈಮಲ್ಲಿ ಮಾರ್ಕೆಟ್ ಸಿಕ್ಕಾಪಟ್ಟೆ ಆಲ್ ದಿ FIs ವೆಂಟ್ ಬ್ಯಾಕ್. 18% ಮಾರ್ಕೆಟ್ ಆಲ್ಮೋಸ್ಟ್ 20% ಬಿತ್ತು. ಅದಾದ್ಮೇಲೆ 861 ಇಂದ ಇಟ್ ಕೇಮ್ ಡೌನ್ ಟು 700 ಬಂತು NAV. 700 ಬಂತು. ಅದಾದ್ಮೇಲೆ 2017-18 ಅಲ್ಲಿ ನೋಡ್ತಾ ಹೋದಂಗೆ ರೀಸೆಂಟ್ ಆಗಿ ನಾನು ತಗೊಂತಾ ಇದ್ದೀನಿ. ಹಂಗೆ ಕಂಟಿನ್ಯೂಸ್ ಮಾರ್ಕೆಟ್ ಮೇಲೆ ಹೋಗ್ತಾನೆ ಹೋಯ್ತು. ಅದಾದ್ಮೇಲೆ ರೀಸೆಂಟ್ ಆಗಿ ತಗೊಂಡಾಗ ದ NAV ವಾಸ್ 1230. ಎಷ್ಟು? 863 700 ಬಂತು. 700 ಇಂದ ಅಗೇನ್ 1230 ಬಂತು. ಅದಾದ್ಮೇಲೆ ರೀಸೆಂಟ್ ಆಗಿ ಕೊರೋನಾ ವೈರಸ್ ಇಂದ ಅಗೇನ್ ಮಾರ್ಕೆಟ್ ಡೌನ್ ಬೈ 40%. ಇಲ್ಲಿ ಇಷ್ಟೆಲ್ಲ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ಟೋಟಲ್ ನಾನು 2000 ಇಂದ 2020 ವರೆಗೆ ತಗೊಂಡ್ರೆ 242 ಮಂತ್ಸ್ ನಾನು ಇನ್ವೆಸ್ಟ್ ಮಾಡಿದ್ದೀನಿ. 2 ಮಂತ್ ಎಕ್ಸ್ಟ್ರಾ ಆಗಿದೆ. 242 ಮಂತ್ಸ್. ಎವ್ರಿ ಮಂತ್ 10,000 rupees ಇನ್ವೆಸ್ಟ್ ಮಾಡಿದ್ರೆ ಮೈ ಟೋಟಲ್ ಇನ್ವೆಸ್ಟ್ಮೆಂಟ್ ಇಸ್ 24,20,000 rupees. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ, ದ ವ್ಯಾಲ್ಯೂ ಇಸ್ ಬಿಕಮ್ ಆಫ್ಟರ್ ಫಾಲ್ ಆಫ್ 40%, ಸ್ಟಿಲ್ 24,20,000 ಬಿಕಮ್ 1,86 lakhs. ದಟ್ ಮೀನ್ಸ್ CAGR ಆಫ್ 17.8%. ಬಹಳ ಇಂಪಾರ್ಟೆಂಟ್ ಅನಾಲಿಸಿಸ್ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಕ್ರೈಸಿಸ್ ಪೀರಿಯಡ್ ಅಲ್ಲಿ ನಾವು SIP ಕಂಟಿನ್ಯೂ ಮಾಡಿರೋದ್ರಿಂದ 5,60,000 rupees ವಾಟ್ ಐ ಇನ್ವೆಸ್ಟೆಡ್ ಅಂಡ್ ಐ ಗಾಟ್ 9,116 ಯೂನಿಟ್ಗಳು ಸಿಕ್ಕಿದೆ. ದ ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 73,21,000. ಅದೇ ತರ ನಾರ್ಮಲ್ ಪೀರಿಯಡ್ ನಾನು ಇನ್ವೆಸ್ಟ್ ಮಾಡಿದ್ದು 18,60,000, 14,143 ಯೂನಿಟ್ ಸಿಕ್ಕಿದೆ. ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 1,13,00,000. ಅಂದ್ರೆ ನೀವು ನೋಡಿರ್ಬೋದು ಕ್ರೈಸಿಸ್ ಪೀರಿಯಡ್ ಅಲ್ಲಿ ಇನ್ವೆಸ್ಟ್ ಮಾಡಿರೋದು ರಿಟರ್ನ್ಸ್ ನನಗೆ ಜಾಸ್ತಿ ಸಿಕ್ಕಿದೆ. ಐ ಗಾಟ್ ಆಲ್ಮೋಸ್ಟ್ 13 times more. 13 times my money has grown, whereas in normal period it has grown by only 7 times. What I'm trying to tell here is, so when you are investing, you have to understand that the crisis period also is more important to get a better returns in long run. It's a very, very important to understand. So whenever you are investing in SIP, why I'm telling compound interest, end of the day,
ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಪವರ್ ಆಫ್ ಕಂಪೌಂಡಿಂಗ್, ಅದ್ರ ಬೆನಿಫಿಟ್ ನೀವು SIP ನಲ್ಲಿ ತೆಗೆದುಕೊಳ್ಬಹುದು. ಸೊ SIP ನಲ್ಲಿ ಇನ್ವೆಸ್ಟ್ ಮಾಡೋದು, ವಾಟ್ ಇಸ್ ದ ಬೆನಿಫಿಟ್? ನಂಬರ್ ಒನ್ ಸಿಂಪಲ್ ವೇ ಟು ಇನ್ವೆಸ್ಟ್ ಫಾರ್ ಯುವರ್ ಡ್ರೀಮ್ಸ್. ನಿಮ್ ಗೋಲ್ಸ್, ನಿಮ್ ಡ್ರೀಮ್ಸ್ ಏನಿದೆ ಅದಕ್ಕೆ ಇನ್ವೆಸ್ಟ್ ಮಾಡಕ್ಕೆ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ವೇ. ಸೆಕೆಂಡ್ ಒನ್ ಇಸ್ ಲೆಸ್ ಪೇಪರ್ ವರ್ಕ್. ಪ್ರತಿ ತಿಂಗಳು ಹೋಗ್ಬಿಟ್ಟು ನೀವೇನು ಕಟ್ಟೋದಿರಲ್ಲ, ಒಂದ್ಸರಿ ನೀವು ECS ಮಾಡಿಬಿಟ್ರೆ ಆಟೋಮೆಟಿಕ್ ಹೋಗ್ತಾ ಇರುತ್ತೆ, ಆಟೋಮೆಟಿಕ್ ಡೆಬಿಟ್ ಆಗುತ್ತೆ. ಸೊ ಇವತ್ತೆಲ್ಲ ಇವೆಲ್ತ್ ಅಕೌಂಟ್ ಇರೋದ್ರಿಂದ ಯು ಕ್ಯಾನ್ ಈಸಿಲಿ ರಿಜಿಸ್ಟರ್ ಯುವರ್ SIP ವೆರಿ ಸೂನ್. ಬೆನಿಫಿಟ್ಸ್ ಆಫ್ ಪವರ್ ಆಫ್ ಕಂಪೌಂಡಿಂಗ್ ವಿಚ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇನ್ SIP, ಅಂಡ್ ಆಟೋಮೆಟಿಕ್ ಡೆಬಿಟ್ ಇರೋದ್ರಿಂದ ಇಟ್ಸ್ ವೆರಿ ಈಸಿ ಟು ಟ್ರಾನ್ಸ್ಫರ್ ಮನಿ ಫ್ರಮ್ ಬ್ಯಾಂಕ್ ಅಕೌಂಟ್ ಟು ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ ಫಿಕ್ಸ್ಡ್ ಅಮೌಂಟ್ ಎವ್ರಿ ಮಂತ್. ಒಂದು ಫಿಕ್ಸ್ಡ್ ಅಮೌಂಟ್ ನಾನು ಎವ್ರಿ ಮಂತ್ ಮಾಡ್ತಾ ಹೋದ್ರೆ ಯು ಆಲ್ವೇಸ್ ಹ್ಯಾವ್ ಅ ಸ್ಯಾಟಿಸ್ಫ್ಯಾಕ್ಷನ್ ದಟ್ ಓಕೆ ಐ ಆಮ್ ಸೇವಿಂಗ್ ಸಮ್ ಮನಿ ಫಾರ್ ಮೈ ಫ್ಯೂಚರ್ ಅನ್ನೋದು ಇರುತ್ತೆ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಡ್ಯೂ ಟು ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ನೀವು ಮಾಡ್ತಾ ಇರೋದ್ರಿಂದ ಮೆನಿ ಟೈಮ್ಸ್ ಈ ತರ ಒಂದು ನೆಗೆಟಿವ್ ಮಾರ್ಕೆಟ್ ಅಲ್ಲಿ ನಿಮಗೆ ಬೈ ಮಾಡಕ್ಕಂತ ಅವಕಾಶ ಸಿಗುತ್ತೆ. ಯು ವಿಲ್ ಏಬಲ್ ಟು ಗೆಟ್ ಮೋರ್ ರಿಟರ್ನ್ಸ್. ಬಹಳ ಬಹಳ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಟು ಬಿ ಅ ಸಕ್ಸಸ್ಫುಲ್ SIP ಇನ್ವೆಸ್ಟರ್, ಇಫ್ ಯು ವಾಂಟ್ ಟು ಗೆಟ್ ಅ ಬೆನಿಫಿಟ್ ಆಫ್ ಪವರ್ ಆಫ್ ಕಂಪೌಂಡಿಂಗ್ ಅಂದ್ರೆ ಈ ಕೆಳಗಡೆ ಇರೋ ಈ ಸ್ಲೈಡ್ ಬಹಳ ಇಂಪಾರ್ಟೆಂಟ್ ಇದೆ. ವಾಟ್ ಇಸ್ ದಟ್? ನೀವು SIP ಇನ್ವೆಸ್ಟರ್ ಆಗಿದ್ರೆ ಮೊಟ್ಟ ಮೊದಲನೇದಾಗಿ ಡೋಂಟ್ ಚೆಕ್ ಯುವರ್ ರಿಟರ್ನ್ಸ್ ಆನ್ ಡೈಲಿ ಬೇಸಿಸ್. ಬಹಳಷ್ಟು ಜನ ಇನ್ವೆಸ್ಟರ್ ಕೆಲಸ ಮಾಡ್ತಾ ಇದಾರೆ. ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನನ್ನ ಸಿಸ್ಟಮ್ ಅಲ್ಲಿ ಗೊತ್ತಾಗುತ್ತೆ ಯಾರು ಡೈಲಿ ಚೆಕ್ ಮಾಡ್ತಾ ಇದಾರೆ, ಯಾರು ವೀಕ್ಲಿ ಚೆಕ್ ಮಾಡ್ತಾ ಇದಾರೆ, ಯಾರು ಇಯರ್ಲಿ ಚೆಕ್ ಮಾಡ್ತಾ ಇದಾರೆ. ಒಂದು ಅನಾಲಿಸಿಸ್ ಹೇಳ್ತೀನಿ. ಯಾರ್ಯಾರು ನಮ್ಮ ಇನ್ಸ್ಪೈರ್ ಅಲ್ಲಿ ಡೈಲಿ, ವೀಕ್ಲಿ ಅಂಡ್ ಮಂತ್ಲಿ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರ ರಿಟರ್ನ್ಸ್ ನ, ಅವ್ರಿಗೆ ರಿಟರ್ನ್ಸ್ ನ ಲಾಂಗ್ ಟರ್ಮ್ ಒಳಗೆ ಇಟ್ಕೊಳಕ್ ಆಗಲ್ಲ. ದೇ ವಿಲ್ ಎಕ್ಸಿಟ್ ಫಾರ್ ಸಮ್ ರೀಸನ್, ಬಿಕಾಸ್ ಮಾರ್ಕೆಟ್ ಅಲ್ಲಿ ಅವರ ಬಿಹೇವಿಯರ್ ಚೇಂಜ್ ಆಗ್ಬಿಡುತ್ತೆ. ಯಾರ್ಯಾರು ಅವ್ರು ಇನ್ವೆಸ್ಟ್ ಮಾಡ್ಬಿಟ್ಟು, ನನ್ನ ಹತ್ರ ಒಂದು ಕ್ಲಾಸಿಕ್ ಎಕ್ಸಾಂಪಲ್, ಒಬ್ಬ ಡಾಕ್ಟರ್ ಇದ್ದಾರೆ, ಅವ್ರು ಇನ್ವೆಸ್ಟ್ ಮಾಡಿ 10 ವರ್ಷ ಆಯ್ತು, ಇನ್ನೂ ತನ ಆಫೀಸ್ಗೆ ಬಂದಿಲ್ಲ. ಅವ್ರ ಇನ್ವೆಸ್ಟ್ಮೆಂಟ್ ಏನಿದೆ ಅಂತ ಗೊತ್ತಿಲ್ಲ. ಬಟ್ ಟುಡೇ ಐಮ್ ಟೆಲಿಂಗ್ ಯು ಹೀಸ್ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಗಿವನ್ ದ ಮ್ಯಾಕ್ಸಿಮಮ್ ರಿಟರ್ನ್. ಈಸ್ ಬೀನ್ ಡೂಯಿಂಗ್ ಇನ್ವೆಸ್ಟ್ಮೆಂಟ್ ಆಫ್ ಸಮ್ 30,000 rupees ಎವ್ರಿ ಮಂತ್. ಇವನ್ ಟ್ರೈಂಗ್ ಟು ರೀಚ್ ಹಿಮ್ ಫಾರ್ ಫೈನಾನ್ಷಿಯಲ್ ಅನಾಲಿಸಿಸ್, ರಿವ್ಯೂ ರಿಪೋರ್ಟ್ಗೂ ಸಿಗ್ತಾ ಇಲ್ಲ. ಬಟ್ ಲುಕ್ ಎಟ್ ಇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಟ್ ಇಸ್ ವಂಡರ್ಫುಲ್. ಸೊ ಹಾಗಾಗಿ ಡೋಂಟ್ ಚೆಕ್ ಯುವರ್ ರಿಟರ್ನ್ಸ್ ಆನ್ ಡೈಲಿ ಬೇಸಿಸ್ ಪ್ಲೀಸ್, ದಟ್ಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ವರಿ ಇಫ್ ಯುವರ್ ಫಂಡ್ಸ್ ಆರ್ ನಾಟ್ ಪರ್ಫಾರ್ಮಿಂಗ್. ಆಲ್ ಫಂಡ್ಸ್ ಗೋ ಥ್ರೂ ಹೈ ಅಂಡ್ ಲೋ ಸೈಕಲ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಜನ ಇನ್ವೆಸ್ಟರ್ಸ್ ಬರ್ತಿರ್ತಾರೆ, ಸರ್ ಈ ಫಂಡ್ ಕಡಿಮೆ ಆಗ್ತಾ ಇದೆ, ನಾ ಕ್ಯಾನ್ ಗೋ ಫಾರ್ ಬೆಟರ್ ಫಂಡ್ ಅಂತ. ಬೆಟರ್ ಫಂಡ್ ಹೋದಾಗ ಆ ಫಂಡ್ ಲೋ ಆಗುತ್ತೆ, ಇದು ಚೆನ್ನಾಗಿ ಬರುತ್ತೆ. ಸೊ ಐ ಆಲ್ವೇಸ್ ಟೆಲ್ ಡೋಂಟ್ ಡೂ ಅನ್ನೆಸೆಸರ್ಲಿ ಚೇಂಜಸ್. there is no much difference in high and low fund. Every fund has got a cycle. So overall now diversify ಮಾಡಿರೋದ್ರಿಂದ we will get average return. So don't ever keep thinking about this fund is doing better than that fund ಅನ್ಕೊಂಡು ಜಗ್ಲಿಂಗ್ ಮಾಡಕ್ ಹೋದ್ರೆ ಚಾನ್ಸಸ್ ಕಳ್ಕೊಳ್ಳೋಂತ ಚಾನ್ಸಸ್ ಬಹಳಷ್ಟು ಇರುತ್ತೆ. ರಿಡೀಮ್ ಯುವರ್ ಮನಿ ಓನ್ಲಿ ವೆನ್ ರಿಕ್ವೈರ್ಡ್ ದಿ ಗೋಲ್. ನಿಮ್ಮ ಗೋಲ್ ಹತ್ರ ಬಂದಾಗ ಮಾತ್ರ ಗೋಲ್ನ SIP ನ ಡಿಸ್ಟರ್ಬ್ ಮಾಡಿ, ಅದರ್ವೈಸ್ ಡೋಂಟ್ ಡೂ ದಟ್. ವೆರಿ 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 ಇಂಪಾರ್ಟೆಂಟ್. ನೆವರ್ ಸ್ಟಾಪ್ ಯುವರ್ SIP ಬಿಫೋರ್ ಇಟ್ಸ್ ಟೆನ್ಯೂರ್. ಗೋಲ್ ರೀಚ್ ಆಗೋದಕ್ಕಿಂತ ಮುಂಚೆ ದಯವಿಟ್ಟು SIP ನ ನಿಲ್ಲಿಸಬೇಡಿ. ಬಹಳಷ್ಟು ಜನ ಒಂದು ದುಡ್ಡು ತೆಗಿಬೇಡಿ, ಎರಡನೇದು SIP ನ ನಿಲ್ಲಿಸಬೇಡಿ. ಅಂಡ್ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ರಿಮೆಂಬರ್ even the worst funds has delivered 10+% returns in long term. ನಾನು ಆವರೇಜ್ ವರ್ಸ್ಟ್ 10% ಇದೆ, ಬೆಸ್ಟ್ 20 ಅನ್ಕೊಳ್ಳೋಣ. ನಾವು ಆವರೇಜ್ ತಗೊಂಡ್ರೆ 15% ಬಂದೇ ಬರುತ್ತೆ. ಸೊ ಹಾಗಾಗಿ ಆಲ್ವೇಸ್ ರಿಮೆಂಬರ್ ದೀಸ್ ಆರ್ ದಿ ಫಂಡಮೆಂಟಲ್ ಥಿಂಗ್ಸ್ ವೆನ್ ವಿ ಶುಡ್ ಟೇಕ್ ಇಟ್ ಬಿಫೋರ್ ವಿ ಗೆಟಿಂಗ್ ಇನ್ ಟು ಲಾಂಗ್ ಟರ್ಮ್. ಸೊ ಐ ರಿಕ್ವೆಸ್ಟ್ Usha to run a poll, next poll, so that at least I can able to understand what type of our investors now here participating, so that I can able to guide before taking the questions. Yes, Usha, you can run the next question. Yes. How long have you been investing in SIP? Select one of the following. Less than 2 years. Okay, I'm getting answer 8%. Okay, 43%, 44%. Okay. How long have you been investing? Already ಎಷ್ಟು ವರ್ಷದಿಂದ ನೀವು ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ SIP ನ? ಓಕೆ, ವೆರಿ ಇಂಟ್ರೆಸ್ಟಿಂಗ್. 70% ಹೋಲ್ಡ್ ಆಗಿದೆ. ವೆರಿ ಸರ್ಪ್ರೈಸ್. ಇವತ್ತು ಅಟೆಂಡ್ ಆಗ್ತಾ ಇರುವಂತ ವೆಬಿನಾರ್ ಅಲ್ಲೂ 7% ಪೀಪಲ್ ಹೂ ಆರ್ ನಾಟ್ ಎಟ್ ಸ್ಟಾರ್ಟೆಡ್ ಇವನ್ SIP ನೇ ಶುರು ಮಾಡಿಲ್ಲ ಇನ್ನು. ನಾವು 7% ಜನ SIP ನೇ ಶುರು ಮಾಡಿಲ್ಲ. ಸುಮಾರು 10% ಜನ ದೇವ್ ಇನ್ವೆಸ್ಟೆಡ್ ಲೆಸ್ ದನ್ 2 years. ಅವ್ರದ್ದು ಇನ್ನೂ 2 ವರ್ಷ ಕಂಪ್ಲೀಟ್ ಆಗಿಲ್ಲ 10% ಜನರದು. ಸುಮಾರು 32% ಜನ ದೇ ಆರ್ ಇನ್ವೆಸ್ಟಿಂಗ್ 2 to 5 years ಆಗಿದೆ. ಅವ್ರದ್ದು ಇನ್ವೆಸ್ಟ್ಮೆಂಟ್ ಪೀರಿಯಡ್ 2 to 5 years ಆಗಿದೆ. ಸುಮಾರು 28% ಜನರ ಟೈಮ್ ಪೀರಿಯಡ್ 5 ರಿಂದ 10 ವರ್ಷ ಆಗಿದೆ. ಅಂಡ್ ವೆರಿ ವೆರಿ ಹ್ಯಾಪಿ, 22% ಪೀಪಲ್ ಆರ್ ಇನ್ವೆಸ್ಟಿಂಗ್ ಮೋರ್ ದನ್
10 to 15 years ಅಂದ್ರೆ ಬಿಟ್ವೀನ್ 10 to 15 years ಆಗಿರೋರು ಸುಮಾರು 22% ಜನ ಇದ್ದೀರಾ. ಐ ರಿಯಲಿ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದೀಸ್ ಪೀಪಲ್. ಕಂಟಿನ್ಯೂ ಡೂಯಿಂಗ್ ದಟ್. You people are going to create very soon a huge good returns out of your investment. Okay, next poll, Usha. I want to take one more poll immediately. Then we'll go for question answer. Okay. What is the percentage of money I keep aside in my income for my future goals? ಸೊ ಎಷ್ಟು ಪರ್ಸೆಂಟೇಜ್ ಹಣನ ನೀವು ನಿಮ್ಮ ಫ್ಯೂಚರ್ ಗೋಲ್ಗೆ ನಿಮ್ಮ ಬರುವಂತ ಮಂತ್ಲಿ ಇನ್ಕಮ್ ಅಲ್ಲಿ ಎತ್ತಿಡ್ತಾ ಇದ್ದೀರಾ? 10%, 20%, 30%, 40%, 50% and above. What is the percentage of money you are keeping aside for your future goals on monthly, your monthly income or yearly income, whatever income? Percentage. Okay, wonderful. Almost 64%, 65% people saying that, 70% voting. Right, almost. Okay, wonderful. Very, very happy today. 16% people are saving more than 50% money in their monthly income, which is really, really, really wonderful. I think you people are really, really great. ಯಾಕಂದ್ರೆ 50% ಅಷ್ಟು ದುಡ್ಡು ನಿಮ್ಗೆ ಎತ್ತಿಡಕ್ ಆಗ್ತಾ ಅಂದ್ರೆ ನಿಮ್ಮ ಹತ್ರ ಡಿಸಿಪ್ಲಿನ್ ಇರೋದ್ರಿಂದ ಮಾಡಕ್ ಆಗ್ತಾ ಇದೆ. So 16% people are able to save more than 50%. 17% people are saving 40%. 23% people are saving 30% of their monthly income. 26% people are saving 20%. Remaining 17% people are saving only 10%. Dear 17% ಅಲ್ಲಿರುವಂತ ಜನರಿಗೆ ಹೇಳೋದೇನಂದ್ರೆ 10% ಇಂದ 20% ಗೆ ಇಂಪ್ರೂವ್ ಆಗಿ. ಇಟ್ಸ್ ಅ ವೆರಿ, ವೆರಿ, ವೆರಿ ಇಂಪಾರ್ಟೆಂಟ್. ಬಿಕಾಸ್ ಲಾಂಗ್ ಟರ್ಮ್ ಅಲ್ಲಿ ನಮ್ಗೆಲ್ಲ ಗೊತ್ತಿದೆ, ನಮ್ಮ ಹಣ ನಾವು ಎಷ್ಟು ಉಳಿಸ್ತೀವಿ, ಪ್ರಿನ್ಸಿಪಲ್ ಅಮೌಂಟ್ ನಾವು ಎಷ್ಟು ಹೂಡಿಕೆ ಮಾಡ್ತೀವಿ, ಅದು ನಮ್ಮ ನೆಕ್ಸ್ಟ್ ಪವರ್ ಆಫ್ ಕಂಪೌಂಡಿಂಗ್ ಅದು ವ್ಯಾಲ್ಯೂ ಆಡ್ ಆಗೋಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಇಟ್ಸ್ ವೆರಿ, ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಇಸ್ ವಾಟ್ ಟುಡೇ ಐ ಆಮ್ ಟಾಕಿಂಗ್ ಅಬೌಟ್ ಪವರ್ ಆಫ್ ಕಂಪೌಂಡಿಂಗ್. ಹೋಪ್ ಯು ಗಾಟ್ ಸಮ್ ಕ್ಲಾರಿಟಿ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಮಧ್ಯದಲ್ಲಿ ಇದೆಲ್ಲ ವೆಬಿನಾರ್ ಇರೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ, ಬಟ್ ಐ ಆಮ್ ಶೂರ್ ಡೆಫಿನೆಟ್ಲಿ ಯು ಗಾಟ್ ಸಮ್ ಕ್ಲಾರಿಟಿ ಅಂತ ಅನ್ಕೊಂಡಿದ್ದೀನಿ. ಉಷಾ, ನೌ ಐ ವುಡ್ ಲೈಕ್ ಫಾರ್ ಕ್ವಶನ್ ಆನ್ಸರ್ ಹೋಗಕ್ಕೆ ರೆಡಿ ಇದ್ದೀನಿ. ಸೊ ಪ್ಲೀಸ್ ಟೇಕ್ ಔಟ್ ಕ್ವಶನ್ಸ್, ಐ ಆಮ್ ರೆಡಿ ಟು ಆನ್ಸರ್. Yeah, I request all the attendees to come up with questions if you have any. Any questions? Any questions? Sir, looks like nobody has any questions. Wow, wonderful. Nice, yeah. First time I'm Yeah. excited. Got clarity so much? Yes, but we do have somebody coming up, Mr. Sudarshan MV. Uh-huh. I have around 2 lakhs. Can I invest now in bulk? Wonderful. I think last time I answered this. You can ask other than power of compounding questions also, not necessarily this. Tumba deviation bada, because I have last some other sessions. Okay, Sudarshan is asking 2 lakh rupees, shall I invest bulk anta? Yes, so Sudarshan, you can invest, but I recommend instead of going for bulk, you can go for STP, systematic transfer plan, because ನಮಗೆಲ್ಲ ಗೊತ್ತಿದೆ ಮಾರ್ಕೆಟ್ ಸುಮಾರು ಕೆಳಗೆ ಬರೋದು ಮೇಲೆ ಹೋಗೋದು ವಾಲಟಿಲಿಟಿ ಜಾಸ್ತಿ ಇರೋದ್ರಿಂದ ಈ ಎಂಟೈರ್ ಹಣನ ಒಟ್ಟಿಗೆ ಹಾಕೋದಕ್ಕಿಂತನೂ ಪ್ರೊಬೆಬ್ಲಿ ಯು ಕ್ಯಾನ್ ಗೋ ಫಾರ್ STP. ಮೇ ಬಿ ಒಂದು 6 months STP. ಈ 2 lakh rupees ನ ಒಂದು ಹೆಚ್ಚು ಕಡಿಮೆ ಒಂದು 30,000 rupees ಅಥವಾ 50,000 rupees ಪರ್ ಮಂತ್ ಹಂಗೆ, ಅಥವಾ 15 days ಒಂಥರ ಅನ್ನೋ ತರನೇ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ, ಮೇಕ್ ಇಟ್ ಒಂದು 6 installment and invest so that you will get a better averaging. So instead of going for bulk, invest that bulk money in liquid fund. From liquid fund, you can invest monthly around 25,000 rupees per month. Invest. That is my answer. 25 to 30,000 rupees you can do. Okay. We have Ms. Vasudha asking, didn't give any comparison with real estate. I mean, what comparison? Comparison, very difficult, but I'll tell you one thing. Real estate, I told you it has given in the overall long term, because it's very difficult to give that comparison, because real estate ಎಷ್ಟು unpredictable ಇದೆ ಅಂದ್ರೆ city to city change ಆಗುತ್ತೆ, place to place change ಆಗುತ್ತೆ. But average real estate has given till now
ನಾವು average ತೆಗಿತಾ ಹೋದ್ರೆ real estate given around 8 to 9% in a long run. Of course, in my analysis, it is not there because real estate is ತುಂಬಾ ಡಿಫರ್ ಆಗುತ್ತೆ. ನೀವು ಬಾಂಬೆ ಡೆಲ್ಲಿ ತಗೊಂಡ್ರೆ ಬೇರೆ ಪ್ರೈಸ್ ಇದೆ, ಬೆಂಗಳೂರೇ ಬೇರೆ ಇದೆ, ಅದೇ ನೀವು ತುಮಕೂರು ಮೈಸೂರಲ್ಲಿ ಬೈ ಮಾಡಿದ್ರೆ ಬೇರೆ ಇದೆ. ಸೊ ರಿಯಲ್ ಎಸ್ಟೇಟ್ ಇಸ್ ನಾಟ್ ವೆರಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್ ದ ಎಕ್ಸಾಕ್ಟ್ ಗ್ರೋತ್ ಅಂತ. ಬಟ್ ಅವರೇಜ್ ತಗೊಂಡ್ರೆ 8 to 9% ಗ್ರೋ ಆಗಿರೋದು. ಯು ಕ್ಯಾನ್ ಸೇ ಇಟ್ ಹಸ್ ಗ್ರೋನ್ ಅಬೋವ್ ದಿ ಇನ್ಫ್ಲೇಷನ್ ವ್ಯಾಲ್ಯೂ. All right. Mr. Bhujang Bhushan wants to know, my daughter is in US and wants to invest in mutual fund SIPs. Okay. Kindly advise. Definitely your daughter alwa, daughter is in US, right? Yes. Daughter is in US, definitely they can do it. ಸೊ ಅವ್ರು US ಇಂದ ಇಂಡಿಯಾಗೆ ಬರ್ಬೇಕಾಗತ್ತೆ ಫಸ್ಟ್ ಆಫ್ ಆಲ್ ಟು ಓಪನ್ ಇನ್ ಇವೆಲ್ತ್ ಅಕೌಂಟ್. ಈಗ ಅದು ಆಗ್ತಾ ಇಲ್ಲ ಅಂದಾಗ ಏನ್ ಮಾಡ್ಬೋದು, ಡಾಟರ್ ಕ್ಯಾನ್ ಸೆಂಡ್ ಮನಿ ಟು ಫಾದರ್ಸ್ ಅಕೌಂಟ್. ನಿಮ್ಮ ಫಾದರ್, ಯಾಕಂದ್ರೆ ಫ್ಯಾಮಿಲಿ ವಿತಿನ್ ಫ್ಯಾಮಿಲಿ ಯು ಕ್ಯಾನ್ ಟ್ರಾನ್ಸ್ಫರ್ ಮನಿ. So your daughter can send that money to your bank account and you can open a wealth account and invest behalf of your daughter and make your daughter as a nominee. ನಿಮ್ಮ ಮಗಳನ್ನ ನಾಮಿನಿ ಮಾಡಿ ನೀವು ಇನ್ವೆಸ್ಟ್ ಮಾಡ್ಬೋದು. ಸಪೋಸ್ ಯುವರ್ ಡಾಟರ್ ಇಫ್ ಶಿ ಇಸ್ ಕಮಿಂಗ್ ನಿಯರ್ ಬೈ ಟು ಎನಿ ಟೈಮ್ ಇಂಡಿಯಾಗೆ ಬಂದ್ರೆ ಯು ಕ್ಯಾನ್ ಓಪನ್ ಇನ್ ವೆಲ್ತ್ ಅಕೌಂಟ್. ಅವರು NRI ಆಗಿರೋದ್ರಿಂದ ವಿ ಹ್ಯಾವ್ ಟು ಡೂ ಥ್ರೂ ಅನ್ NRO ಅಥವಾ NRE ಅಕೌಂಟ್ ಅಂತ ಎರಡು ಆಪ್ಷನ್ ಇದೆ. ಅದ್ರ ಮೂಲಕ ಇನ್ವೆಸ್ಟ್ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ಶಿ ಕ್ಯಾನ್ ಇನ್ವೆಸ್ಟ್ ಇನ್ ಇಂಡಿಯನ್ ಇಕ್ವಿಟಿ ಥ್ರೂ SIP. Right. The same person is asking, what about the Franklin Templeton funds which I had invested? See, again, this is a very important question to answer, but I wanted to create a separate video to circulate everyone because this is, but still they asked. See, Franklin Templeton, namgeಲ್ಲ ಗೊತ್ತಿದೆ, it's one of the oldest AMC, right? Mutual fund ಅಲ್ಲಿ ಇರುವಂತ. They're in the industry more than 200 years. What happened, Franklin Templeton is, it has not affected any equity funds. It only affected few debt funds. ಡೆಟ್ ಫಂಡ್ ಅಂದ್ರೇನು, ಸ್ಪೆಷಲಿ ಡೆಟ್ ಫಂಡ್ ಅಲ್ಲಿ ಬಹಳಷ್ಟು ವೆರೈಟೀಸ್ ಇದೆ. ಜಿಲ್ಟ್ ಫಂಡ್ ಅಂತಿದೆ, ಕ್ರೆಡಿಟ್ ರಿಸ್ಕ್ ಫಂಡ್ ಅಂತಿದೆ, ಲಿಕ್ವಿಡ್ ಫಂಡ್ ಅಂತಿದೆ, ಸುಮಾರು ಈ ತರ ಸುಮಾರು ಫಂಡ್ಗಳಿದೆ. ಸ್ಪೆಷಲಿ ಅವ್ರು ಏನ್ ಮಾಡಿದ್ರೆ ಅಂದ್ರೆ, ಬಿಕಾಸ್ ಈ COVID-19 ಅಲ್ಲಿ ನಾರ್ಮಲಿ ಡೆಟ್ ಫಂಡ್ ಅಲ್ಲಿ ಏನಾಗುತ್ತೆ, ದೇ ವಿಲ್ ಬೈ ದಿ ಪೇಪರ್ಸ್. ಮಾರ್ಕೆಟ್ ಅಲ್ಲಿ ಪೇಪರ್ಸ್ ನ ಬೈ ಮಾಡಿರ್ತಾರೆ, ಕಮರ್ಷಿಯಲ್ ಪೇಪರ್ಸ್ ಬೈ ಮಾಡಿರ್ತಾರೆ, ಬಾಂಡ್ಸ್ ಬೈ ಮಾಡಿರ್ತಾರೆ. ಬಿಕಾಸ್ ಆಫ್ ಲಿಕ್ವಿಡಿಟಿ ಇಲ್ಲದೆ ಇರೋದ್ರಿಂದ ಆ ಪೇಪರ್ಸ್ ಗಳು ಏನಾಗುತ್ತೆ, ಒಂದೊಂದು 1 month ಮೆಚುರಿಟಿ ಪೀರಿಯಡ್ ಇರುತ್ತೆ, 3 ತಿಂಗಳು ಮೆಚುರಿಟಿ ಇರುತ್ತೆ, 6 ತಿಂಗಳು ಮೆಚುರಿಟಿ ಇರುತ್ತೆ, 3 years ಮೆಚುರಿಟಿ ಪೀರಿಯಡ್ ಇರುತ್ತೆ. ಬಿಕಾಸ್ ಆಫ್ ಈ ಒಂದು ಕೊರೋನಾ COVID-19 ಇಂದ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲ ಕಡೆ ಲಾಕ್ ಡೌನ್ ಆಗಿದೆ, ದೇರ್ ಇಸ್ ನೋ ವರ್ಕ್ ಇಸ್ ಗೋಯಿಂಗ್ ಆನ್. ಸೊ ಬಿಕಾಸ್ ಆಫ್ ದಟ್, ವೇರ್ ಅಂಡ್ ಆಲ್ ದೀಸ್ ಪೀಪಲ್ ಆರ್ ಸಪೋಸ್ ಟು ಮೆಚೂರ್ಡ್ ದೇರ್ ಪೇಪರ್ಸ್, ಅದು ಡಿಲೇ ಆಗ್ತಾ ಹೋಯ್ತು. ಡಿಲೇ ಆದಾಗ ಏನಾಗುತ್ತೆ, ಸಡನ್ ಆಗಿ ಸಂಬಡಿ ಇಸ್ ಕಮಿಂಗ್ ಅಂಡ್ ಇನ್ವೆಸ್ಟಿಂಗ್ ಇನ್ they want to take out money, they can't give withdrawal because they have not got the liquidity from their investment. So ಹಾಗಾಗಿ ಅವ್ರು ಏನ್ ಮಾಡಿದ್ರು, ಕ್ಲೋಸ್ ಡೌನ್ ಮಾಡಿದಾರೆ ಅಂದ್ರೆ ಫಂಡ್ ನ ತೆಗೆದಿಲ್ಲ, ಸದ್ಯಕ್ಕೆ ರಿಡಮ್ಷನ್ ಸ್ಟಾಪ್ ಮಾಡಿದೀವಿ, 1 ತಿಂಗಳು 2 ತಿಂಗಳು 3 ತಿಂಗಳು ಆದ್ರೆ ತಿರ್ಗಾ ನಾವು ಓಪನ್ ಮಾಡ್ತೀವಿ, ಸೊ ದಟ್ ಯು ಕ್ಯಾನ್ ವಿಡ್ರಾ ಯುವರ್ ಮನಿ. ಯಾಕಂದ್ರೆ ಮೆಚೂರ್ಡ್ ಆಗಿ ಬಂದೇ ಬರುತ್ತೆ, ಆದ್ರೆ ಡಿಲೇ ಆಗಿರೋದ್ರಿಂದ ಅದನ್ನ ಸದ್ಯಕ್ಕೆ ನಾವು ಕ್ಲೋಸ್ ಮಾಡಿದ್ವಿ. ವಿ ವಿಲ್ ನಾಟ್ ಟೇಕ್ ಎನಿ ನ್ಯೂ ಇನ್ವೆಸ್ಟ್ಮೆಂಟ್ ಅಂಡ್ ಆಲ್ಸೋ ವಿಲ್ ನಾಟ್ ಗಿವ್ ಎನಿ ರಿಡಮ್ಷನ್ ಫಾರ್ ನೆಕ್ಸ್ಟ್ 2-3 months. ಒನ್ಸ್ ವಿ ಗೆಟ್ ಮನಿ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದಟ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಈ ತರ ವೆರಿ ರೇರ್ ಸಿಚುವೇಶನ್. ನನಗೆ ಕೇಳಿದ್ರೆ ಸುಮಾರು ಒಂದು 35 ಮ್ಯೂಚುವಲ್ ಫಂಡ್ ಕಂಪನಿಯಲ್ಲಿ ಈ ತರ ಒಂದೇ ಒಂದು ಮ್ಯೂಚುವಲ್ ಫಂಡ್, ಸ್ಪೆಷಲಿ ಇನ್ನೊಂದು 2 ಆಗ್ಬೋದು. ಬಟ್ ಅದನ್ನ ಇನ್ಸ್ಪೈರ್ ಇಂಡಿಯಾ ನಾವೇನ್ ಮಾಡಿದ್ವಿ ಅಂದ್ರೆ, ವಿ ನೆವರ್ ಇನ್ವೆಸ್ಟೆಡ್ ಇನ್ ಸಮ್ ಆಫ್ ದ ಫಂಡ್ ಹೌಸಸ್ ವೇರ್ ವಿ ಆರ್ ನಾಟ್ ಕಾನ್ಫಿಡೆಂಟ್. ಸೊ ಹಾಗಾಗಿ ಬಿಗಿನಿಂಗ್ ಇಂದನು ಇನ್ಸ್ಪೈರ್ ಇಂಡಿಯಾ ಇನ್ವೆಸ್ಟಿಂಗ್ ಓನ್ಲಿ ಲಿಕ್ವಿಡ್ ಫಂಡ್, ದಟ್ ಟು ಇನ್ HDFC ಅಂಡ್ ಆಕ್ಸಿಸ್ ಅಂಡ್ ಕೊಟೆಕ್. ಸೊ ಇನ್ನು ಕೆಲವೊಬ್ರದ್ದು ಬೇರೆ ಯಾವುದು, ಟಾಟಾ ಇರ್ಬೋದು ಅಥವಾ SBI ಇರ್ಬೋದು. ಸೊ ಇಂಥವುಗಳಲ್ಲಿ ಇನ್ವೆಸ್ಟ್ ಮಾಡಿದ್ ವಿಚ್ ಆರ್ ನಾಟ್ ಹ್ಯಾವಿಂಗ್ ಎನಿ ಕ್ರೆಡಿಟ್ ರಿಸ್ಕ್, which are very very conservative investment. So need not worry. Other than that, no mutual fund can close like this. It is only delayed salvage. The word they use, shutdown anta. Shutdown andre they are not taking any units or selling any units. Okay, we have Ms. Deepa asking, during this pandemic situation, China is taking over some of the shares in India. How does this impact to the Indian market? See, very surprisingly, recently China took the HDFC share. They bought some stake percentage ತಗೊಂಡ್ರು. See, normally ಏನಾಗುತ್ತೆ, ಇಂಡಿಯಾದಲ್ಲಿ not only China, it's been buying from FDI. FDI ಅಂದ್ರೆ foreign direct investors and FIs. So it's been investing, but when the China started buying, suddenly our government become little alert, thinking that we need to change our FDI rules ಅಂತ. ಇವತ್ತು ಯಾಕೆ ನಮ್ಮ ಇಂಡಿಯಾ ಹೊರಗಡೆಯಿಂದ ದುಡ್ಡು ತಗೊಂತಾ ಇದೆ? Just simple, you can understand. ಇಂಡಿಯಾದಲ್ಲಿ ಇರುವಂತ ಕಂಪ್ನಿಗಳು ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಿ ದೇ ಆರ್ ಗ್ರೋವಿಂಗ್ ಇನ್ ಇಂಡಿಯಾ, ಬಟ್ ಅದ್ರ ಇನ್ವೆಸ್ಟ್ ಮಾಡ್ತಾ ಇರುವಂತ ದುಡ್ಡು ಬಂದ್ಬಿಟ್ಟು ಫಾರಿನ್ ಇಂದ ಬರ್ತಾ ಇದೆ. ಬಿಕಾಸ್ ವಿ ಇಂಡಿಯನ್ಸ್ ಇನ್ವೆಸ್ಟಿಂಗ್ ಅವರ್ ಮನಿ ಇನ್ ಬ್ಯಾಂಕ್ FDs, ರಿಯಲ್ ಎಸ್ಟೇಟ್ ಅಂಡ್ ಗೋಲ್ಡ್, ಆರ್ ವಿ ಆರ್ ಇನ್ವೆಸ್ಟಿಂಗ್ ಪುಟಿಂಗ್ ದಟ್ ಮನಿ ಇನ್ ತಿಜೋರಿ. We are not participating, that's why the money is coming from outside.
But China is taking some of the shares. Definitely it not any make because percentage ಇದೆ. ಬಟ್ ಒಂದು ನಾನು ಹೇಳ್ತಾ ಇದ್ದೀನಿ, ಇವತ್ತು ಪರ್ಸೆಂಟೇಜು ಬರೀ ಚೈನಾ ಅಲ್ಲ, ವರ್ಲ್ಡ್ ವೈಡ್ ತಗೊಂಡ್ರೆ ಇಂಡಿಯಾದಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಪರ್ಸೆಂಟೇಜ್ ಇನ್ ಅವರ್ ಇಕ್ವಿಟಿ ಮಾರ್ಕೆಟ್ ಇದು ಆಲ್ರೆಡಿ ರೀಚ್ 25%. ನಿಮ್ಗೆಲ್ಲ ಗೊತ್ತಿದೆ, ದ ಮೂಮೆಂಟ್ ಯಾವುದೇ ಆರ್ಗನೈಸೇಷನ್ ದ ಪರ್ಸೆಂಟೇಜ್ ಗ್ರೋಸ್ ಟು 51%, ವಿ ಲೂಸ್ ದಿ ಪವರ್. Before we losing the power, how we lost power in during Britishers rule, similarly it may happen, but of course our government will not do that. But before that, thinking about that, we should buy our own company like Tata, HDFC, ICICI, SBI. ಸರ್ ನಮ್ಗೆ ಡೈರೆಕ್ಟ್ ಶೇರ್ ಬೈ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಬೈ ಥ್ರೂ ಮ್ಯೂಚುವಲ್ ಫಂಡ್. ನಮ್ಗೆ ಡೈರೆಕ್ಟ್ ಶೇರ್ಸ್ ಅರ್ಥ ಆಗ್ತಾ ಇಲ್ಲ, ಯಾವ ಕಂಪ್ನಿ ಬೈ ಮಾಡಬೇಕು, ಯಾವ ಪ್ರೈಸಲ್ಲಿ ಬೈ ಮಾಡೋಕೆ ಅರ್ಥ ಆಗ್ತಾ ಇಲ್ಲ. ಬಟ್ ಕ್ಯಾನ್ ಯು ಬೈ ಅಟ್ಲೀಸ್ಟ್ ಥ್ರೂ ಮ್ಯೂಚುವಲ್ ಫಂಡ್? ಇವತ್ತು ತಗೊಂಡ್ರು ಮ್ಯೂಚುವಲ್ ಫಂಡ್ ಅಲ್ಲಿ ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಇಸ್ ನಾಟ್ ಇವನ್ ಮೋರ್ ದನ್ 5 to 6%. ದಿಸ್ ಇಸ್ ಸರ್ಪ್ರೈಸಿಂಗ್, ತುಂಬಾ ಪ್ಯಾಥೆಟಿಕ್ ಆಗಿದೆ. ಹಾಗಾಗಿ ಟುಡೇ ದೋಸ್ ಇನ್ವೆಸ್ಟ್ಮೆಂಟ್ಸ್ ಆರ್ ಕಮಿಂಗ್ ಫ್ರಮ್ ಔಟ್ಸೈಡ್ when we are not participating. But other than the specific questions, taking small percentage will not make difference, but long run definitely we need to increase our percentage. All right. We have Mr. Prabhu Swami asking, new tax slab is not having any IT exemptions under ATC. Yeah. Any points on that? See, we have an option. It's not that we should compulsory go for a new tax slab. ಹೋಗ್ಲೇಬೇಕಂತ ರೂಲ್ ಇಲ್ಲ. It is your option. Suppose ನಿಮ್ದು ಏನಾದರೂ 30% ಬ್ರಾಕೆಟ್ ಅಲ್ಲಿ ಇದ್ರಿ, ನೀವು 30% ಬ್ರಾಕೆಟ್ ಅಲ್ಲಿ ಇದ್ರೆ ಬೆಟರ್ ಯು ಗೋ ಫಾರ್ ಓಲ್ಡ್ ಟ್ಯಾಕ್ಸ್ ಸ್ಲಾಬ್ ಬಿಕಾಸ್ ಯು ಆರ್ ಗೆಟಿಂಗ್ ಅಂಡರ್ ATC ನಲ್ಲಿ ಯು ಗೆಟ್ ಸಮ್ ಬೆನಿಫಿಟ್ಸ್. ಸಪೋಸ್ ನೀವೇನಾದ್ರೂ ಕಡಿಮೆ ಟ್ಯಾಕ್ಸ್ ಸ್ಲಾಬ್ ಅಲ್ಲಿ ಇದ್ರೆ ಯು ಬೆಟರ್ ಗೋ ಎಕ್ಸಾಮ್ ವಿತ್ ನ್ಯೂ ಟ್ಯಾಕ್ಸ್ ಸ್ಲಾಬ್. ನ್ಯೂ ಟ್ಯಾಕ್ಸ್ ಸ್ಲಾಬ್ ಚೆನ್ನಾಗಿದೆ, ಯಾಕಂದ್ರೆ ನ್ಯೂ ಅಲ್ಲಿ ಏನಂತಂದ್ರೆ ಅಪ್ ಟು 5 lakh rupees ಯು ಡೋಂಟ್ ಹ್ಯಾವ್ ಎನಿ ಟ್ಯಾಕ್ಸ್, ಸೊ ಯು ಕ್ಯಾನ್ ಆಪ್ಟ್ ಫಾರ್ ಇಟ್. ಗವರ್ಮೆಂಟ್ ಹ್ಯಾಸ್ ಗಿವನ್ ಅವ್ ಬೋತ್ ಆಪ್ಷನ್ಸ್, ನೀವು ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ದು 30% ಟ್ಯಾಕ್ಸ್ ಸ್ಲಾಬ್ ಅಲ್ಲಿ ಇದ್ರೆ ಗೋ ಫಾರ್ ಓಲ್ಡ್ ಒನ್ ಓನ್ಲಿ, ಡೋಂಟ್ ಗೋ ಫಾರ್ ನ್ಯೂ. ಇಫ್ ಇಟ್ ಇಸ್ ಅಂಡರ್ ಬಿಲೋ 30% ಇದ್ರೆ go for a new tax slab, it will get a better advantage. Right. We have Mr. Sumukh Ramesh asking, how much real estate asset should you have? Very good question, superb question Sumukh. ನನ್ನ ಪ್ರಕಾರ ಇಂಡಿಯಾದಲ್ಲಿ ಆವ್ರೇಜ್ ಪರ್ಸನ್ ಅಂತ ತಗೊಂಡ್ರು ಅವ್ರದ್ದು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಇಸ್ ಮಿನಿಮಮ್ ಅಂದ್ರು 90% ಇದೆ. 90% ರಿಯಲ್ ಎಸ್ಟೇಟ್ ಎಕ್ಸ್ಪೋಜರ್ ಇದೆ, which is not at all good. ನನ್ನ ಪ್ರಕಾರ ತಗೊಂಡ್ರೆ ಆವರೇಜ್ ರಿಯಲ್ ಎಸ್ಟೇಟ್ ಅಸೆಟ್ ಶುಡ್ ನಾಟ್ ಬಿ ಮೋರ್ ದನ್ 60% ಆಫ್ ಯುವರ್ ಟೋಟಲ್ ಅಸೆಟ್. 60% ದಾಟ್ಲೇಬಾರ್ದು. ನೀವು ಎಮೋಷನಲ್ ಆಗಿ ಥಿಂಕ್ ಮಾಡಿದ್ರೆ ಅಷ್ಟೇ. ನನ್ನ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಮೈ ರಿಯಲ್ ಎಸ್ಟೇಟ್ ಎಕ್ಸ್ಪೋಜರ್ ಇದು ಓನ್ಲಿ 30%. ನಾನು ಅಷ್ಟೇ ಇಟ್ಟಿರೋದು ಬಿಕಾಸ್ ಐ ಬಿಲೀವ್ ಮೋರ್ ಇನ್ ಟು ಗ್ರೋತ್, ಮೋರ್ ಇನ್ ಟು ಇಕ್ವಿಟಿ, ಮೋರ್ ಇನ್ ಟು SIP. So I have only kept 30% for real estate, 70% equity. But average Indian ತಗೊಂಡ್ರು should not be more than 60%. But unfortunately ಇಂಡಿಯಾದಲ್ಲಿ ಅದು 90% above ಇದೆ, ಕೆಲವು 97% ಇದೆ. So my only request is at least try to reduce to below 60%. Okay. Mr. Vinay is asking, I'm investing 20,000 SIP. Always every year I'm increasing my SIP, but due to some financial problem, I'm not able to increase this year. So how can I recover this? See, it's a very important principal amount has to come from you, Vinay. But one thing ನಾನು ಏನು ಹೇಳೋದೇನಂತಂದ್ರೆ, if you're not able to increase your SIP, is okay. I understand the circumstances because of this pandemic. ಇದರಲ್ಲಿ ಸುಮಾರು ಜನಕ್ಕೆ ಸ್ಯಾಲರಿ ಕಟ್ ಆಗಿದೆ, ಸುಮಾರು ಜನರಿಗೆ ಡಿಲೇ ಆಗ್ತಾ ಇದೆ. But at least make sure that your SIPs are continuing. You are not able to increase, is fine. But whatever money you are investing on a monthly basis, continue that. Somehow you manage to continue, don't stop it. Point number 1. ಎರಡನೇದು, ನಿಮ್ಮ ಪೋರ್ಟ್ಫೋಲಿಯೋನ ಸ್ವಲ್ಪ ನೋಡಿ, ಅದರಲ್ಲಿ ಏನಾರ ಡೆಟ್ ಅಥವಾ ಲಿಕ್ವಿಡ್ ಫಂಡ್ ಅಲ್ಲಿ ಇರುತ್ತೆ. ದಟ್ ಲಿಕ್ವಿಡ್ ಫಂಡ್ ನೀವು ಎಮರ್ಜೆನ್ಸಿ ಅಂತ ಇಟ್ಟಿದ್ರೆ ಡೋಂಟ್ ಡಿಸ್ಟರ್ಬ್ ದಟ್. ಬಟ್ ಅದರ್ ದೆನ್ ಎಮರ್ಜೆನ್ಸಿ ಫಂಡ್ ಏನಾರು ಇದ್ರೆ ಅದನ್ನ ಇಕ್ವಿಟಿ ಟ್ರಾನ್ಸ್ಫರ್ ಮಾಡೋಣ. ಅದನ್ನ ನೀವು ನಿಮ್ಮ ರಿಲೇಶನ್ಶಿಪ್ ಮ್ಯಾನೇಜರ್ ಜೊತೆ ಕೂತ್ಕೊಳ್ಳಿ ಅಥವಾ 1-to-1 ಕೂತ್ಕೊಂಡೆ, ವಿ ವಿಲ್ ಹ್ಯಾವ್ ಅ ಡಿಸ್ಕಷನ್ ಆನ್ ದಟ್. ಪ್ರಾಬ್ಲಿ ವಿಲ್ ಗೈಡ್ ಯು ಆನ್ ದಟ್. Okay. Mr. Bhujanga Bhushan wants to know, I'm retired at the age of 54. How can I invest in SIP? Sir, SIP you can start in any age. Definitely you can start your SIP maybe in a conservative way, because at your age I don't recommend aggressive way. There are SIPs investing conservative where you can invest 50% equity, 50% debt ಅಲ್ಲಿ ಮಾಡಬಹುದು. Maybe you can take a period of 5 years, sir. ನಿಮ್ಮ ಏಜ್ಗೆ ಒಂದು 5 ರಿಂದ 10 ವರ್ಷ ತಗೊಳ್ಳಿ. ಒಂದು ಟೈಮ್ ಪೀರಿಯಡ್ ಅಲ್ಲಿ ಮಾಡ್ಕೊಂಡು ಹೋಗೋದು ಒಂದು. ಎರಡನೇದು, ಯು ವಾಂಟ್ ಟು ಇನ್ವೆಸ್ಟ್ ಸಮ್ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಆನ್ ಯುವರ್ ಚಿಲ್ಡ್ರನ್ ನೇಮ್,
ಸಮ್ ಆಫ್ ಪೀಪಲ್ ದೇ ಸ್ಟಾರ್ಟ್ ದರ್ ಇನ್ವೆಸ್ಟ್ಮೆಂಟ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ನೇಮ್ ₹1,000 ಇನ್ವೆಸ್ಟ್ ಮಾಡ್ಕೊಂಡು ಹೋಗೋಣ. ಅಂತ ಟೈಮಲ್ಲಿ ಯು ಗೋ ಫಾರ್ ಅಗ್ರೆಸಿವ್ ಇನ್ವೆಸ್ಟ್ಮೆಂಟ್, ಬಿಕಾಸ್ ನಿಮ್ಮ ಮಕ್ಕಳ ಹೆಸರಲ್ಲಿ ನೀವು ಶುರು ಮಾಡ್ಬೋದು. ಸಪೋಸ್ ಇವಾಗ ನಿಮ್ಮ ಮಕ್ಕಳಿಗೆ 18 ವರ್ಷ ಇದೆ ಅಂತ ಅನ್ಕೊಳ್ಳೋಣ, ಇನ್ನೂ 4-5 ವರ್ಷ ಅರ್ನಿಂಗ್ ಮಾಡಕ್ ಶುರು ಮಾಡ್ತಾರೆ. ಅರ್ನಿಂಗ್ ಮಾಡಕ್ ಶುರು ಮಾಡಿದ್ಮೇಲೆ ದೇ ವಿಲ್ ಕಂಟಿನ್ಯೂ. ಯು ಸ್ಟಾರ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಮೇ ಬಿ ಒಂದು ₹5,000 ಅವ್ರ ಹೆಸರಲ್ಲಿ. ಆಮೇಲೆ ಅವ್ರಿಗೆ ಹೇಳಿ ನೀನು ಅರ್ನ್ ಮಾಡಿದ್ಮೇಲೆ ನೀನು ಕಂಟಿನ್ಯೂ ಮಾಡ್ಕೊಂಡು ಹೋಗಪ್ಪ ಅಂತ. ಆ ಥರನೂ ಯು ಕ್ಯಾನ್ ಸಜೆಸ್ಟ್ ದಟ್. ಸೊ ನಿಮಗಂದ್ರೆ ಕನ್ಸರ್ವೇಟಿವ್ ಅಥವಾ ಮಾಡರೇಟ್ ಇನ್ವೆಸ್ಟ್ಮೆಂಟ್, ನಿಮ್ಮ ಮಕ್ಕಳಿಗೆ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಅಗ್ರೆಸಿವ್ ಇನ್ವೆಸ್ಟ್ಮೆಂಟ್. ಯು ಕ್ಯಾನ್ ಸ್ಟಾರ್ಟ್ ಅಂಡ್ ಯು ಕ್ಯಾನ್ ಆಸ್ಕ್ ದೆಮ್ ಟು ಕಂಟಿನ್ಯೂ ಸಮಥಿಂಗ್ ಲೈಕ್ ಅ ರಿಲೇ ಗೇಮ್ ತರ. ಸೊ ನೀವು ಕಂಟಿನ್ಯೂ ಮಾಡ್ತೀರಾ, ನೀವು ಇನ್ವೆಸ್ಟ್ ಮಾಡ್ತೀರಾ, ಅವ್ರು ಕಂಟಿನ್ಯೂ ಮಾಡ್ಕೊಂಡು ಅವ್ರ ಫ್ಯೂಚರ್ ಹೋಗ್ತಾರೆ. All right. We have Miss Amulya Vasant. I'll be getting some money from my ancestral property. Should I pay home loan principal or should I invest in SIP? It's a wonderful question, Amulya. But before suggesting this, I want to know what is the time duration is there still for your housing loan ನೋಡ್ಬೇಕು ನಾನು. ಯಾಕಂದ್ರೆ ಎಷ್ಟು ಪೀರಿಯಡ್ ಇನ್ನು ಉಳ್ಕೊಂಡಿದೆ, ಇನ್ನು ಎಷ್ಟು ವರ್ಷ ಇದೆ ಅಂತ ನೋಡ್ಬೇಕು. ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ ಹೌಸಿಂಗ್ ಲೋನ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ಜಾಸ್ತಿ ಹೋಗುತ್ತೆ, ಪ್ರಿನ್ಸಿಪಲ್ ಕಡಿಮೆ ಹೋಗುತ್ತೆ. ಕೊನೆ ನಿಮ್ ಪ್ರಿನ್ಸಿಪಲ್ ಜಾಸ್ತಿ ಹೋಗುತ್ತೆ, ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಸೊ ಐ ವಾಂಟ್ ಟು ನೋ ದಟ್ ಇಸ್ ವಾಟ್ ಇಸ್ ದ ಡ್ಯೂರೇಷನ್ ಇಸ್ ಲೆಫ್ಟ್. ಪಾಯಿಂಟ್ ನಂಬರ್ 1. ಎರಡನೇದು ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ SIP ಇದು ಆಲ್ವೇಸ್ ಗುಡ್. ಬಟ್ ಅದಕ್ಕಿಂತ ದೊಡ್ಡ ಗುಡ್ ಏನಂದ್ರೆ ನೀವು ಡೆಟ್ ಫ್ರೀ ಆಗಿರೋದು, ನೀವು ಸಾಲ ಇಲ್ಲದೆ ಇರುವಂತ ಜೀವನ ಇದೆಯಲ್ಲ, ಅದು ಒನ್ ಆಫ್ ದ ಬೆಸ್ಟ್ ಜೀವನ. ಅದಾದ್ಮೇಲೆ SIP ಮಾಡೋಣ. ಸೊ ಅಥವಾ ಸಮ್ಟೈಮ್ಸ್ ಯು ಕ್ಯಾನ್ ಡೂ ಬ್ಯಾಲೆನ್ಸಿಂಗ್, SIP ಮಾಡ್ತಾ ಲೋನು ಬೇಗ ತೀರ್ಸೋದು, ಎರಡು ಪ್ಲಾನ್ ಮಾಡ್ಬೋದು. ಸಿನ್ಸ್ ಯು ಆರ್ ಗೆಟಿಂಗ್ ಯುವರ್ ಅನ್ಸಿಸ್ಟರ್ ಪ್ರಾಪರ್ಟಿ ಸಿಗ್ತಾ ಇದೆ, ಫಸ್ಟ್ ಇಂಪಾರ್ಟೆಂಟ್ ಸೆಲ್ಲಿಂಗ್ ದಟ್ ಪ್ರಾಪರ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ ದಿಸ್ ಮೂಮೆಂಟ್ ಅದು ಪ್ರಾಪರ್ಟಿನ ಸೆಲ್ ಮಾಡಾದ್ಮೇಲೆ ಪ್ರಾಬ್ಲಿ ನೀವು ಇನ್ಸ್ಪೈರ್ ಇಂಡಿಯಾಗೆ ಬನ್ನಿ, ನನ್ನ ಜೊತೆ ಕೂತ್ಕೊಳ್ಳಿ. ಐ ಕ್ಯಾನ್ ಗೈಡ್ ಯು ವಾಟ್ ಇಸ್ ದ ಬೆಸ್ಟ್ ವೇ ಅಂತ, ಡಿಪೆಂಡಿಂಗ್ ಆನ್ ದ ಯುವರ್ ವಾಟ್ ಐ ನೀಡ್ ಸಮ್ ಡೇಟಾ ಇನ್ಫಾರ್ಮೇಶನ್ ಬೇಕಾಗುತ್ತೆ, ಐ ಕ್ಯಾನ್ ಗೈಡ್ ಯು. Okay, we have Miss Sahana asking, Okay. They say gold rate would touch 82,000 by end of this year. I have my investments only in equity till date. I have never invested in any gold ETF fund. Is it a good choice to prefer for it now? Sahana, trust me, I have been seeing gold since maybe 18 years ಇಂದ ನಾನು ಪರ್ಸನಲಿ ಗೋಲ್ಡ್ ಅಲ್ಲಿ ನೋಡ್ಕೊಂತ ಬಂದಿದ್ದೀನಿ. ಗೋಲ್ಡ್ ಹ್ಯಾಸ್ ಗಾಟ್ ಅ ವೆರಿ ಟಿಪಿಕಲ್ ಕ್ಯಾರೆಕ್ಟರ್. ಏನಂತಂದ್ರೆ ಸಡನ್ಲಿ ಗೋಲ್ಡ್ ಮೇಲೆ ಹೋಗಕ್ ಶುರು ಮಾಡಿದಾಗ ಎಲ್ಲರದ್ದು ಅಟೆನ್ಷನ್ ತಗೊಂಡ್ಬಿಡುತ್ತೆ. ಸೊ ಎಲ್ಲರೂ ಇನ್ವೆಸ್ಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಸಡನ್ಲಿ ಇವನ್ ಮೆನಿ ಪೀಪಲ್ ಆರ್ ಆಸ್ಕಿಂಗ್ ದಿಸ್ ಕ್ವಶನ್ 82,000 ಹೋಗುತ್ತಂತ. ಒಂದು ನಾನು ಹೇಳ್ತಾ ಇದ್ದೀನಿ, ಇದು ಯಾರೋ ಒಬ್ಬ ಅನಲಿಸ್ಟ್ ಯಾರೋ ಒಬ್ರು ಪೇಪರ್ ಅಲ್ಲಿ ಹೇಳಿದಾರ ಅಂದ ತಕ್ಷಣ ಅದನ್ನ ನಂಬ್ಕೊಂಡು ನಾವು ಇನ್ವೆಸ್ಟ್ ಮಾಡೋದು ತಪ್ಪಾಗತ್ತೆ. ಯಾಕಂದ್ರೆ 82,000 ಹೋಗುತ್ತಾ ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಇವನ್ ಇನ್ಕ್ಲೂಡಿಂಗ್ ಮೀ, ಐ ಡೋಂಟ್ ನೋ. ಬಟ್ ಅದನ್ನ ಇನ್ವೆಸ್ಟ್ಮೆಂಟ್ ಅಲೋಕೇಶನ್ ಆಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು 5-10% ಗೋಲ್ಡ್ ಅಲ್ಲಿ ಹಾಕ್ಬೋದು, ಏನ್ ತಪ್ಪೇನಿಲ್ಲ. ಯಾಕಂದ್ರೆ ಗೋಲ್ಡ್ ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಅದು ಮೇಲೆ ಹೋಗದೆ ಇದ್ರು, ನಿಮ್ಗೆಲ್ಲ ಗೊತ್ತಿರ್ಬೋದು 2011 ಇಂದ 2017 ವರೆಗೆ ಗೋಲ್ಡ್ ಪ್ರೈಸ್ ಮೇಲೆ ಹೋಗಿರ್ಲಿಲ್ಲ. ಆಲ್ಮೋಸ್ಟ್ 6 ವರ್ಷ ರಿಟರ್ನ್ 0. ಆದ್ರೂ ನಾವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆರಾಮಾಗಿದ್ವಿ. ಯಾಕಂದ್ರೆ ಗೋಲ್ಡ್ ಅಂದ ತಕ್ಷಣ ಒಂಥರ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ. ಬಟ್ ಮೈ ಪರ್ಸನಲ್ ಥಿಂಗ್ ಏನಂದ್ರೆ, ಈಗ ಆಲ್ರೆಡಿ 45-46 ಸಾವಿರಕ್ಕೆ ಹೋಗಿದೆ, ಅದು 82,000 ಹೋಗುತ್ತಾ ಇಲ್ಲೋ, ಇಟ್ಸ್ ಟ್ರಸ್ಟ್ ಮೀ, ಡೋಂಟ್ ಟ್ರಸ್ಟ್ ಆಲ್ ದೀಸ್ ನ್ಯೂಸ್ ಪೇಪರ್ ಇನ್ಫಾರ್ಮೇಶನ್. ಬಿಕಾಸ್ ಆ ಇನ್ಫಾರ್ಮೇಶನ್ ಬರ್ದಿರೋರು ಯಾರೋ ಏನೋ, ಜಸ್ಟ್ ದೇ ವಿಲ್ ಫ್ಲಾಶ್ ಇಟ್ ಅಂಡ್ ಎವ್ರಿಬಡಿ ಸ್ಟಾರ್ಟ್ ಬೈಯಿಂಗ್. ಇದು ಸಮ್ಟೈಮ್ಸ್ ಪೇಡ್ ವರ್ಷನ್ ಇರುತ್ತೆ, ಸಮ್ ಜ್ಯುವೆಲರಿ ಶಾಪ್ದವರು ಮಾಡುವಂತ ಒಂದು, ಐ ಡೋಂಟ್ ನೋ, ದಿಸ್ ಆಲ್ ಇಂಟರ್ನಲ್ ಏನಿರುತ್ತೆ. ಡೋಂಟ್ ಟ್ರಸ್ಟ್ ದ ನ್ಯೂಸ್ ಪೇಪರ್ ಅಂಡ್ ಜಸ್ಟ್ ಬೈ. ಬಟ್ ಅದನ್ನ ಅಸೆಟ್ ಅಲೋಕೇಶನ್ ಒಂದು 5%, ಒಂದು ₹100 ಒಂದು ₹5 ನಾನು ಗೋಲ್ಡ್ ಅಲ್ಲಿ ಇಡ್ತೀನಪ್ಪ ಅನ್ನೋದು ಕಾನ್ಫಿಡೆಂಟ್ ಇದ್ರೆ ಮಾಡಿ. ಪರ್ಸನಲಿ ನಾನು ಒಂದು 5% ಯಾವಾಗಲೂ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ ಗೋಲ್ಡ್. ಇವಾಗಲ್ಲ, ಲಾಸ್ಟ್ 15 ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಗೋಲ್ಡ್ ಅಲ್ಲಿ ಒಂದು 5% ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಯಾವುದೇ ಪ್ರೈಸ್ ಅಲ್ಲಿ ಇರಲಿ, 5% ಒಂದು SIP ತರ ಗೋಲ್ಡ್ ETF ಅಂತ ಇದೆ. ಜ್ಯುವೆಲರಿ ಬೈ ಮಾಡೋದಲ್ಲ, ಫಿಸಿಕಲ್ ಗೋಲ್ಡ್ ETF, ಇಲ್ಲಾಂದ್ರೆ ಸಾವರೆನ್ ಗೋಲ್ಡ್ ಬಾಂಡ್ ಫಂಡ್ ಅಂತಿದೆ. ಇದ್ರ ಬಗ್ಗೆ ನಮ್ಮ RM ಗಳು ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ, ಇನ್ಸ್ಪೈರ್ ಫೋನ್ ಮಾಡಿ ಅದ್ರಲ್ಲಿ ಇನ್ವೆಸ್ಟ್ ಮಾಡಿ. ಯು ಜಸ್ಟ್ ಇನ್ವೆಸ್ಟ್ ಆನ್ 5%. ಸಪೋಸ್ ನಿಮ್ದೊಂದು ₹50,000 SIP ಹೋಗ್ತಾ ಇದ್ರೆ ಒಂದು ₹2,500 SIP ಅದರಲ್ಲಿ ಗೋಲ್ಡ್ ಇಟ್ಬಿಡೋಣ. ಸೊ ದಟ್ ಲೆಟ್ ಅಸ್ ಹ್ಯಾವ್ ಅನ್ ಅಲೋಕೇಶನ್ ಫಾರ್ ಗೋಲ್ಡ್ ಅಂತ ಅನ್ಕೊಂಡ್ ಮಾಡೋಣ. ಅದು 82,000 ಹೋಗುತ್ತೆ ಅಂದ್ಬಿಟ್ಟು ನೀವು ಜಂಪ್ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಎಟ್ ಆಲ್ ರೈಟ್. ಇವನ್ ಐ ಡೋಂಟ್ ಟ್ರಸ್ಟ್ ಸಚ್ ಇನ್ಫಾರ್ಮೇಶನ್. Nobody knows what's going to happen in that. All right. We have Mr. Viresha Mathur asking, what is the economic condition post-COVID-19 crisis recovery? Recession is expected? See, Vireshwara is a very, very critical and difficult to answer this, because most of the people are expecting there's going to be a recession. US is going through a lot of tough times, so all these things are there. Yes, there going to be some 1 year I'm going to see some critical ಅನ್ಸುತ್ತೆ. ಯಾಕಂದ್ರೆ ಇದೆಲ್ಲ ಸ್ಲೋ ಡೌನ್ ಆದ್ಮೇಲೆ ತಿರ್ಗಾ ರೀಸ್ಟಾರ್ಟ್ ಆಗ್ಬೇಕಂದ್ರೆ ಎಂಟೈರ್ ಪ್ರೊಸೆಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅಂಡ್ ಫಸ್ಟ್ ಆಫ್ ಆಲ್ ಇದು ಕೋವಿಡ್ ಹೌ ಲಾಂಗ್ ದಿಸ್ ವಿಲ್ ಡ್ರ್ಯಾಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ನನ್ನ ಪ್ರಕಾರ ಟಿಲ್ ವಿ ಗೆಟ್ ಅನ್ ವ್ಯಾಕ್ಸಿನ್, this COVID stress will continue.
So we should, what we can do as an investor, we don't have any control on this. What we can do is we can stay at home, stay safe. That is the only thing we can do. But what we can do is, whenever this recession continue, ಒಂದು ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಆಲ್ವೇಸ್ ಮೂವ್ ಆನ್ ದಿ ಫ್ಯೂಚರ್ ಗ್ರೋತ್. ಈಗ ಮಾರ್ಕೆಟ್ ಬಿದ್ದಿರೋದು ಫ್ಯೂಚರ್ ಅಲ್ಲಿ, ಅದು ಎಕ್ಸ್ಪೆಕ್ಟೇಷನ್ ಒಂದು 2 ಕ್ವಾರ್ಟರ್ ಕಡಿಮೆ ಇರೋದ್ರಿಂದ. ಬಟ್ ಆಫ್ಟರ್ 6 months ಮಾರ್ಕೆಟ್ ವಿಲ್ ಬಿ ರಿಮೇನ್ ಸೇಮ್, ಗೊತ್ತಿಲ್ಲ. ಅದಾದ್ಮೇಲೆ ಅದ್ರ ನೆಕ್ಸ್ಟ್ 2 years ಗ್ರೋತ್ ಮೇಲೆ ಅದು ಬೆಳೆದಿರುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ನ ಟೈಮ್ ಮಾಡೋದಕ್ಕಿಂತ ಅದು ರಿಸೆಷನ್ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಫಸ್ಟ್ ಐ ಹ್ಯಾವ್ ಟು ಸಿ ದಟ್ ವೆದರ್ ಮೈ ವರ್ಕ್, ಮೈ ಜಾಬ್ ಇಸ್ ಸೇಫ್ ಆರ್ ನಾಟ್. ದಟ್ ಐ ಹ್ಯಾವ್ ಟು ಥಿಂಕ್, ಬಿಕಾಸ್ ಎಂಡ್ ಆಫ್ ದ ಡೇ ದಟ್ ಇಸ್ ಮೈ ಅರ್ನಿಂಗ್. Second one is whether am I able to continue my investment. That is, make sure that you are continue your investment, because bad times are the good time to invest, because you are getting maximum benefit. So trust me, people are talking about recession. I don't talk about recession because it's more about slowdown agbodu, but again it can pick up very soon. India has got lot of benefits, especially yakandre our own consumption, and today I can say that India got lot of benefit. China's disadvantage all can be converted into India. Lot of these investors, foreign investors, may come to invest in India because it's got a better opportunity to grow. We have lot of benefit, demographic benefit ide, or India's growth story chennagide. Maybe one year the slowdown continue, but after 1 year it again start growing. So very difficult to say this, but the slowdown is going to get benefit in future. Yeah. Okay, Mr. Ramesh ಅವ್ರು ಕೇಳ್ತಿದ್ದಾರೆ, ನನ್ನದು 12 ಎಕರೆ ಜಮೀನಿದೆ. ಅದರಲ್ಲಿ ಅರ್ಧ ಜಮೀನನ್ನು ಮಾರ್ಬೇಕು ಅನ್ಕೊಂಡಿದ್ದೇನೆ. ಮಾರ್ದ ಹಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೇನೆ. ಹೇಗೆ ಮಾಡ್ಬೇಕು ಅನ್ನೋದನ್ನ ದಯಮಾಡಿ ತಿಳಿಸಿ ಅಂತ ಕೇಳ್ತಿದ್ದಾರೆ. ರಮೇಶ್ ಅವರೇ, ನಾರ್ಮಲಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾರೋದ್ರ ಬಗ್ಗೆ ನಂದು ಅಷ್ಟೊಂದು ಒಪಿನಿಯನ್ ನಾನು ಕೊಡಲ್ಲ. ಯಾಕಂದ್ರೆ ಫಾರ್ಮ್ ಲ್ಯಾಂಡ್ ಇಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದು ಇವತ್ತಿನ ದಿನಕ್ಕೆ ನೋಡಿ, ಕೊರೋನಾ ಬಂದ್ಮೇಲೆ ಎಲ್ಲರೂ ಅಗ್ರಿಕಲ್ಚರ್ ಇಸ್ ದ ಬೆಸ್ಟ್ ಬಿಸ್ನೆಸ್ ಅನ್ಕೊಳ್ಳೋ ಲೆವೆಲ್ ಬಂದ್ಬಿಟ್ಟಿದ್ದಾರೆ. ಬಟ್ ಪರ್ಸನಲಿ ಕೇಳಿದ್ರೆ, ಎಸ್, ಹೌ ಮಚ್ ಮನಿ ಯು ಆರ್ ಅರ್ನಿಂಗ್ ಫ್ರಮ್ ದಟ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಅಂಡ್ ಯು ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ದ 12 acres ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸೆಲ್ 6 acres, ರಿಮೈನಿಂಗ್ 6 acres ನೀವು ಸ್ಟಿಲ್ ಫಾರ್ಮಿಂಗ್ ಮಾಡ್ಬೋದು. ಆ ಬಂದಿರೋ ದುಡ್ಡಲ್ಲಿ ನೀವು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು, ಸೊ ದಟ್ ಯು ಕ್ಯಾನ್ ಹ್ಯಾವ್ ಅ ಲಿಕ್ವಿಡಿಟಿ ಅಂಡ್ ಯುವರ್ ಫ್ಯೂಚರ್ ರಿಟೈರ್ಮೆಂಟ್ ಪ್ಲಾನ್. ಬಟ್ ಯಾಕಂದ್ರೆ ಅಗ್ರಿಕಲ್ಚರ್ ವಿಲ್ ನಾಟ್ ಹ್ಯಾವ್ ಅ ವೆರಿ ಸರ್ಟನ್ ಇನ್ಕಮ್ ಆನ್ ರೆಗ್ಯುಲರ್ ಬೇಸಿಸ್. ಬಟ್ ಬಿಫೋರ್ ಯು ಟೇಕಿಂಗ್ ಡಿಸಿಷನ್, ಐ ವುಡ್ ಲೈಕ್ ಟು ಮೀಟ್ ಯು 1-to-1. ನಿಮ್ಮ ಪ್ರಾಪರ್ಟಿ ಎಲ್ಲಿದೆ, ನಿಮ್ಮ ಲ್ಯಾಂಡ್, ಅಗ್ರಿಕಲ್ಚರ್ ಲ್ಯಾಂಡ್ ಏನಿದೆ, ಅದ್ರದ್ದು ಇನ್ಕಮ್ ಎಷ್ಟು ಬರ್ತಾ ಇದೆ, ಇವೆಲ್ಲ ಇನ್ಫಾರ್ಮೇಶನ್ ನಮಗೆ ಬೇಕಾಗುತ್ತೆ. ಪ್ರಾಬ್ಲಿ ಅದಾದ್ಮೇಲೆ ಐ ಕ್ಯಾನ್ ಗೈಡ್ ಯು. ಬಟ್ ಡೋಂಟ್ ಸೆಲ್ ಎವ್ರಿಥಿಂಗ್, ಕೀಪ್ at least 50%. It's very, very important. Okay, we have Mr. Sudarshan again. He's asking, is there any webinar for new investors? My friends are waiting for this. Can you share this presentation? And if so, can this be shared to my friends? Yeah, definitely you can do that. I'll share this presentation to your friends. Absolutely no issues. And very, very important, Sudarshan, I will definitely going to conduct one more Paisakhi Pathshala. You can ask your friends to join for that. Yeah, next. Okay, we have Mr. Ramesha Kulur Muniswamy. Sir, is it good to invest some amount when markets fall in some portfolio or different funds? Okay, definitely it's a good time to invest lump sum. ಒಂದಿಷ್ಟು ಹಣನ ಆಡ್ ಅಪ್ ಮಾಡ್ಬೋದು, ಒಳ್ಳೇದು. It's going to add more units, and it's a good time to buy additional investment, additional units, and additional invest ಮಾಡೋದು definitely going to do well. Good, you can definitely do if you can able to do that. Okay, we have Mr. Amresh asking, sir, I want to invest around 15 lakhs. Okay. Also, I require 10,000 per month. 15 lakhs ಗೆ definitely you can do that investment, and I can give you a portfolio. We have something called Mars ಅಂತ ಇದೆ. Mars ಅಲ್ಲಿ we have conservative portfolio, we have moderate portfolio, we have aggressive portfolio. Depending on your requirement and your goal and your purpose, I will guide you which is the best investment in that anta. So you can definitely contact me after this presentation, or you can talk to any of my colleagues. They will help you. And second one is you can invest in a 15,000 rupees SIP. But very important, before you starting investment, please decide your goals, and very, very important. ಯಾಕಂದ್ರೆ ನೀವು ಗೋಲ್ಸ್ ಗಳು ಡಿಸೈಡ್ ಆಗದೇನೆ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಫಸ್ಟ್ ಯು ಮೇಕ್ ಶೋರ್ ಯುವರ್ ಗೋಲ್ಸ್ ಏನೇನಿದೆ, ದೆನ್ ವಿಲ್ ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್. ದಟ್ ಗಿವ್ಸ್ ಯು ದ ಕಾನ್ಫಿಡೆನ್ಸ್ ಇನ್ ಯುವರ್ ಇನ್ವೆಸ್ಟ್ಮೆಂಟ್. Okay, we have Mr. Gangadhar. I am 48, and though I know I should have invested more, but I could do only up to 20,000 now. Okay. And what I need to do to increase my portfolio, at least I need 1 crore by the age of 55.
Definitely, Gangadhar, you are still 48 ಇರೋದ್ರಿಂದ you still have another 12 years. Not 12 years. No, sorry, sir. What is it? 48, right? 7 years. Another 7 years. 55 he's become 1 crore alva. Definitely, Gangadhar, it's ಸ್ವಲ್ಪ ಟೈಮ್ ಕಡಿಮೆ ಇದೆ. ಡೆಫಿನೆಟ್ಲಿ ಯು ನೋ ದಟ್ ಪವರ್ ಆಫ್ ಕಂಪೌಂಡಿಂಗ್ ರಿಕ್ವೈರ್ ಅಟ್ಲೀಸ್ಟ್ 10-12 ಇಯರ್ಸ್ ಟೈಮ್ ಇದೆ. ಬಟ್ ಯುವರ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ವಿಲ್ ಬಿ ಮೋರ್. ಯಾಕಂದ್ರೆ ನಮ್ಮ ಇನ್ಸ್ಪೈರ್ ಅಲ್ಲಿ ನಾನು ನೋಡಿದ್ದೀನಿ, ಕೆಲವೊಂದು ಇನ್ವೆಸ್ಟರ್ಸ್ ಇನ್ನು 3.5 ವರ್ಷದಲ್ಲಿ ಕ್ರೋರ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅಫ್ಕೋರ್ಸ್ ದೇ ಇನ್ವೆಸ್ಟೆಡ್ ಅ ಲಾಟ್ ಆಫ್ ಮನಿ ಆ ಪೀರಿಯಡ್ ಅಲ್ಲಿ. ಬಟ್ ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಮೀಟ್ ಯು 1-to-1 and can guide you on that. You can start with 20,000 rupees. More than a 1 crore ಅನ್ನೋದಕ್ಕಿಂತ start your journey. That's most important. Maybe you can reach 50 lakhs ಅಂತ ಅನ್ಕೊಳ್ಳೋಣ. ಬಟ್ ಸ್ಟಾರ್ಟಿಂಗ್ your journey ಇದೆಯಲ್ಲ, that is the most important. Many people fail to start. So ನನ್ನ ಪ್ರಕಾರ ನೀವು ಮಾಡಿ, I think that's going to give you a lot of clarity ಅಂತ. Yeah, what is next? We have Mr. Kiran Surya. Not yet started SIP. I did 5 lakh investment of lump sum. Surely will top up again. Last year, November till 30 years. I'm running my own business, so I'm not guaranteed to earn every month particular amount. I would like to start SIP. I love money. I'll do investment surely, but no guarantee to pay SIP every month. Okay. Can I stop? That means no money in bank. Is it okay? Kind of a thing. ಒಂದು ವೆರಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ರೆಗ್ಯುಲರ್ ಇನ್ಕಮ್ ಇಲ್ಲಲ್ಲ, ಅವ್ರಿಗೆ ಇನ್ನೊಂದು ಅಪರ್ಚುನಿಟಿ ಅಂದ್ರೆ STP ಅಂತಿದೆ, ಸಿಸ್ಟಮೆಟಿಕ್ ಟ್ರಾನ್ಸ್ಫರ್ ಪ್ಲಾನ್. ನೀವೇನ್ ಮಾಡ್ಬೋದು ಅಂದ್ರೆ ನಿಮ್ಮ ಲಂಪ್ಸಮ್ ಮನಿ ಒನ್ಸ್ ಇನ್ ಇಯರ್, ಒನ್ಸ್ ಇನ್ 2 ಇಯರ್ ನಿಮ್ದು ಏನ್ ಲಂಪ್ಸಮ್ ದುಡ್ಡು ಬರುತ್ತೆ ಅದನ್ನ ಲಿಕ್ವಿಡ್ ಫಂಡ್ ಅಲ್ಲಿ ಪಾರ್ಕ್ ಮಾಡಿ ಅದನ್ನ ನೀವು ಮಂತ್ಲಿ SIP ತರನು ಮಾಡ್ಬೋದು. ಬಹಳ ಜನಕ್ಕೆ ಏನಂದ್ರೆ ರೆಗ್ಯುಲರ್ ಆಗಿ ಮಾಡೋರ್ಗೆ ಆಗ್ತಾ ಇಲ್ಲ ಅಂದ್ರೆ ನೀವು STP ಮಾಡಿ. STP ಇಸ್ ಆಲ್ಸೋ ವರ್ಕ್ ಲೈಕ್ SIP. ಸೇಮ್ ಎಫೆಕ್ಟ್ ಇದೆ. ಬಟ್ ಬೆನಿಫಿಟ್ ಏನಪ್ಪಾ ಅಂದ್ರೆ ನಿಮ್ಗೆ ಲಂಪ್ಸಮ್ ದುಡ್ಡನ್ನ ಲಿಕ್ವಿಡ್ ಫಂಡ್ ಅಲ್ಲಿ ಇಟ್ಟು ಬ್ಯಾಂಕ್ ಅಲ್ಲಿ ಇಡಬಾರ್ದು. ಯಾಕಂದ್ರೆ ಬ್ಯಾಂಕ್ ಅಲ್ಲಿ ಇಟ್ಟಾಗ ಅದನ್ನ ಬೇರೆ ಪರ್ಪಸ್ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಸೊ ದಯವಿಟ್ಟು ಏನ್ ಮಾಡಿ, ದಟ್ ಮನಿ ಯು ಪಾರ್ಕ್ ಇನ್ ಲಿಕ್ವಿಡ್ ಫಂಡ್. From liquid fund, given there is an automatic instruction irutte, it will transfer systematically to equity mutual fund. That is like an STP anta. SIP tarane work agutte. Lot of people, our investors who started STP, ಅಲ್ಲಿ ಏನ್ ಮಾಡ್ಬೇಕಂದ್ರೆ ಬಿಫೋರ್ STP ಮುಗಿಯೋದಕ್ಕಿಂತ ಮುಂಚೆ ಹ್ಯಾಡ್ ಟು ರೀಲೋಡ್. ಮೇ ಬಿ ವರ್ಷಕ್ಕೆ ಒಂದ್ಸರಿ, 2 ವರ್ಷಕ್ಕೆ ಒಂದ್ಸರಿ ನೀವು ಅದರಲ್ಲಿ ಲೋಡ್ ಮಾಡ್ತಾ ಹೋಗ್ಬೋದು. Even though when this is very good people who doesn't have a regular income, but they have a income once in a year, once in 2 years, ಆ ತರ ಇದ್ದವ್ರಿಗೆ ಇದು ಹೆಲ್ಪ್ ಆಗುತ್ತೆ. Okay, we have Mr. Nagaraja BL. Okay. I have 5 lakhs in liquid. Will it benefit me if I invest 2 to 3 lakh in mutual fund right now? Okay, liquid fund is also mutual fund, Nagaraj. Definitely you can invest 2 to 3 lakh rupees in equity mutual fund. Because this is a time to invest, because ನಿಮಗೆಲ್ಲ ಗೊತ್ತಿದೆ ಮಾರ್ಕೆಟ್ ಹ್ಯಾಸ್ ಕಮ್ ಡೌನ್ ಆಲ್ಮೋಸ್ಟ್ 30% ಕಡಿಮೆ ಆಗಿದೆ. 42,000 ಇಂದ 30,000 ಬಂದಿದೆ. ಅದನ್ನ ನಾವು ಒಟ್ಟಿಗೆ ಹಾಕೋದಕ್ಕಿಂತ STP ರೂಪದಲ್ಲಿ ನಿಮ್ಮ ಲಿಕ್ವಿಡ್ ಫಂಡ್ ಇಂದ ಅದನ್ನ ಒಂದು 5-6 ಇನ್ಸ್ಟಾಲ್ಮೆಂಟ್ ತರ ಹೋಗೋ ತರ ನೆಕ್ಸ್ಟ್ ಒಂದು 4-5 ಮಂತ್ ಇನ್ವೆಸ್ಟ್ಮೆಂಟ್ ಆಗೋ ತರ ಮಾಡ್ಬೋದು. ಖಂಡಿತ ಇಟ್ಸ್ ಅ ಗುಡ್ ಅಪರ್ಚುನಿಟಿ ಟು ಇನ್ವೆಸ್ಟ್ ಇನ್ 2 to 3 lakh rupees ಇನ್ ಇದರಲ್ಲಿ ಯಾವುದು ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಥ್ರೂ STP, ಸಿಸ್ಟಮೆಟಿಕ್ ಟ್ರಾನ್ಸ್ಫರ್ ಪ್ಲಾನ್. ಪ್ರಾಬ್ಲಿ ನಿಮ್ಮ ರಿಲೇಷನ್ ಮ್ಯಾನೇಜರ್ ಕೇಳಿ, he will guide you. Mr. Prem Kumar, can we take loan from bank at the rate of 8% interest and invest that amount in the equity, as I am able to pay an EMI to the bank? Okay. It's a very, very important, Prem. ಒಂದು ಯಾವತ್ತು ತಿಳ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ನ ಯಾವತ್ತು ಬಾರೋಡ್ ಮನಿಯಿಂದ ಮಾಡಬಾರ್ದು, ಲೋನ್ ಅಮೌಂಟ್ ಇಂದ ಇನ್ವೆಸ್ಟ್ ಮಾಡಬಾರ್ದು. ಪಾಯಿಂಟ್ ನಂಬರ್ 1. ಯಾಕಂದ್ರೆ ರೀಸನ್ ಐ ಟೆಲ್ ಯು, ಯು ಆರ್ ಇನ್ವೆಸ್ಟಿಂಗ್ ಫಾರ್ ಅ ಲಾಂಗರ್ ಪೀರಿಯಡ್. ಟುಡೇ ಜಾಬ್ಸ್ ಆರ್ ಮೋಸ್ಟ್ ಅನ್ಸರ್ಟನ್ ಜಾಬ್ ಅಲ್ಲಿ ಇದೀವಿ ನಾವು. ನಮ್ಮ ಇನ್ಕಮ್ಗಳು ಅನ್ಸರ್ಟನ್ ಆಗಿದೆ. ಸೊ ಮೈ ಸಜೆಷನ್ ಇಸ್, ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಎನಿ EMI, ನೀವು EMI ಕಟ್ಟೋ ದುಡ್ಡನ್ನ SIP ಮಾಡ್ಕೊಂಡು ಹೋಗಿ. ವೈ ಯು ಆರ್ ಟೇಕಿಂಗ್ ಲೋನ್ ಅಂಡ್ ಇನ್ವೆಸ್ಟಿಂಗ್? ಡೋಂಟ್ ಡೂ ದಟ್. ದಟ್ಸ್ ನಾಟ್ ಅ ಗುಡ್ ಐಡಿಯಾ. ಇನ್ಸ್ಟೆಡ್ ಆಫ್ ನೀವು ಏನು EMI ಕಟ್ಟಕ್ಕಾಗತ್ತೆ, ಸಪೋಸ್ ನೀವು 20 ಸಾವಿರ EMI ಕಟ್ಟಕ್ಕಾಗತ್ತೆ ಅಂದ್ರೆ 20 ಸಾವಿರ ರೂಪಾಯಿ EMI ಅನ್ಕೊಂಡು SIP ಮಾಡಿ. ದಟ್ ಇಸ್ ಅ ಗುಡ್ ಆಪ್ಷನ್. ಸೊ ನೆವರ್ ಎವರ್ ಬಾರೋ ಮನಿಯಿಂದ ಇನ್ವೆಸ್ಟ್ ಮಾಡಬೇಡಿ. ದಟ್ಸ್ ನಾಟ್ ಅ ಗುಡ್ ಐಡಿಯಾ. ನೀವೇನು EMI ಕಟ್ಟಬಹುದು ಅಂತ ಅನಿಸ್ತಾ ಇದೆಯಲ್ಲ, ಆ ದುಡ್ಡನ್ನ SIP ನಲ್ಲಿ ಮಾಡಿ. ದಟ್ ವಿಲ್ ಗಿವ್ ಯು ಬೆಟರ್ ರಿಟರ್ನ್ಸ್ ಅಂಡ್ ದಟ್ ವಿಲ್ ಗಿವ್ ಪೀಸ್ ಆಫ್ ಮೈಂಡ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಎಂಡ್ ಆಫ್ ದ ಡೇ ನಮ್ಮ ಇನ್ವೆಸ್ಟ್ಮೆಂಟ್ ಪೀಸ್ ಆಫ್ ಮೈಂಡ್ ಬಹಳ ಇಂಪಾರ್ಟೆಂಟ್ ಇದೆ. ದಟ್ ವಿಲ್ ಗಿವ್ ಯು ರಿಯಲ್ ಗುಡ್ ಗ್ರೋತ್ ಇನ್ ಯುವರ್ ಫಾರ್ ಯುವರ್ ಇನ್ವೆಸ್ಟ್ಮೆಂಟ್. Okay. Somebody is asking, Ramesh Kulur is asking, shall I invest in my daughter name, that Demat account? The same person who had asked some time back about his daughter in US, his daughter's investment in the US. They have to be here. ಅವ್ರದ್ದೊಂದು ಇಲ್ಲಿ ಬ್ಯಾಂಕ್ ಅಕೌಂಟ್ ಇರಬೇಕು. US ಬ್ಯಾಂಕ್ ಅಕೌಂಟ್ ಆಗಲ್ಲ, ಇಂಡಿಯನ್ ಬ್ಯಾಂಕ್ ಅಕೌಂಟ್ ಇರಬೇಕು. ಇಂಡಿಯಾದಲ್ಲಿ ಅವ್ರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲೇಬೇಕು, ಅವಾಗ ಅದು ಮಾಡೋಕ್ಕಾಗುತ್ತೆ. ಅದರ್ವೈಸ್. Okay, Mr. Munnegowda,
right now, which is the better investment for one-time investment? I have started my investments from 2009. Right now, definitely some investments are Mars are the best investment for lump sum. SIPs, we have some couple of good funds there. Mars is a good investment. Mars ಅಲ್ಲಿ we have something called dynamic asset allocation Mars ಅಂತ 85% equity ಇದೆ, 15% debt ಇದೆ. ಅದು ಬಿಟ್ರೆ E70 ಇದೆ, E80 ಇದೆ. There are mutual fund 5 fundsಗಳನ್ನ ಸೇರಿ ನಾವು ಒಂದು ಮಾರ್ಸ್ ಅಂತ ಮಾಡಿರ್ತೀವಿ. ಲಾಸ್ಟ್ ಒಂದು ವೆಬಿನಾರ್ ನಾನು ಮಾರ್ಸ್ ಬಗ್ಗೆನೇ ಮಾಡಿದ್ದೆ, ಅದ್ರ ಬಗ್ಗೆ ಡೀಟೇಲ್ಸ್ ಹೋದ್ರೆ ಸಿಗುತ್ತೆ. So definitely you can invest in Mars is a good option to invest, right? Somebody is asking if I take 8% interest and if I get 15% in SIP returns ಅಂತ. It's Prem Kumar again. Prem, ಒಂದು ಅರ್ಥ ಮಾಡ್ಕೊಳ್ಳಿ, you have to pay 8% regularly to bank, but this 15% is not a regular. This 15% averaging returns ಹೇಳ್ತಾ ಇದ್ದೀನಿ. ಬಹಳಷ್ಟು ಜನಕ್ಕೆ ಅರ್ಥ ಆಗಬೇಕು, equity return sometimes can go negative. 3 ವರ್ಷ 2 ವರ್ಷ ನೆಗೆಟಿವ್ ಹೋಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್, ನಾನು 10 15 20 ವರ್ಷ ಆದ್ಮೇಲೆ ನೋಡಿದಾಗ ರಿಟರ್ನ್ಸ್ ವಿಲ್ ಬಿ ವರ್ಕ್ಔಟ್ 15% CAGR. ಏನಾಗುತ್ತೆ ಇಕ್ವಿಟಿ ಇವಾಗ ನೋಡಿ, ಯಾವಾಗ ಮಾರ್ಕೆಟ್ ಒಂದು 20-30% ಡೌನ್ ಆಗಿದೆ, ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ ನೋಡಿ ಇಟ್ಸ್ ಗಾನ್ 70% ಪ್ಲಸ್. ಸೊ ಹಾಗಾಗಿ ಕನ್ಸಿಸ್ಟೆಂಟ್ ಆಗಿ 15% ಕೊಡಲ್ಲ, ಇಟ್ ಇಸ್ ಗಿವನ್ ಆವರೇಜ್ ರಿಟರ್ನ್ಸ್ ಇನ್ ಅ ಲಾಂಗ್ ಟರ್ಮ್. ಸೊ ಹಾಗಾಗಿ ಇಂಟ್ರೆಸ್ಟ್ ಇಸ್ ನಾಟ್ ಅ ಗುಡ್ ಐಡಿಯಾ. ಐ ಆಮ್ ಸಜೆಸ್ಟಿಂಗ್ ಗೋ ಫಾರ್ SIP ಆನ್ ಅ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ದೆನ್ ಗೋಯಿಂಗ್ EMI. Okay, I think we have to clarify Vivek Gowda's ಯಾರೊಬ್ರು question. ಕೇಳ್ತಾ ಇದಾರೆ, ಸರ್ ಕನ್ನಡದಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಖಂಡಿತ ಇವರೇ, ನಾನು ಕನ್ನಡದಲ್ಲಿ ಮಾತಾಡೋಕೆ ನಮಗೂ ತುಂಬಾ ಆಸೆ ಇದೆ. ಬಹಳಷ್ಟು ಕ್ವಶನ್ಸ್ಗಳು ಇಂಗ್ಲಿಷ್ನಾಗ ಇದ್ದಾಗ ಏನಾಗ್ತಾ, ಅದು ಮಾತಾಡ್ತಾ ಇಂಗ್ಲಿಷ್ ಶಿಫ್ಟ್ ಆಗ್ತಾ ಇರ್ತೀನಿ. ಖಂಡಿತ ನಾನು ಅದನ್ನ ಗಮನ ವಹಿಸ್ತೀನಿ ನೆಕ್ಸ್ಟ್ ಟೈಮ್. Okay. Whatever the topic discussed today, I understand that this is different from SIP, what I already have. Kindly clarify. I mean, I'm investing on compound interest or simple interest with my current SIPs. Of course, you are investing in compound interest. We are not given any investment on a simple interest. Simple interest is in your, most of our, ನೀವು ಏನು ಹಣನ ಬೇರೆಯವ್ರಿಗೆ ಇಂಟ್ರೆಸ್ಟ್ ಕೊಟ್ಟಿರ್ತೀರ ಅದೆಲ್ಲ ಸಿಂಪಲ್ ಇಂಟ್ರೆಸ್ಟ್ ಇಲ್ಲಿ ಬೆಳೆದಿರುತ್ತೆ, ಕಂಪೌಂಡ್ ಇಂಟ್ರೆಸ್ಟ್ ಇಲ್ಲಿ ಬೆಳೆಯಲ್ಲ. ಒಂದು. ಎರಡನೇದು, ನೀವು ಏನು ಲೋನ್ ತಗೊಂಡಿರ್ತೀರಲ್ಲ, ಕ್ರೆಡಿಟ್ ಕಾರ್ಡ್ ಅನ್ನು ತಗೊಂಡಿರ್ತೀರ, ಅವೆಲ್ಲ ಕಂಪೌಂಡ್ ಇಂಟ್ರೆಸ್ಟ್ ನೀವು ಪೇ ಮಾಡ್ತಾ ಇದ್ದೀರಾ. ವೆದರ್ ಯು ಅಂಡರ್ಸ್ಟುಡ್ ಆರ್ ನಾಟ್, ಪೀಪಲ್ ಆರ್ ಪೇಯಿಂಗ್ ಯು, ಡೆಫಿನೆಟ್ಲಿ ದೇ ನೋ ವಾಟ್ ಇಸ್ ಪವರ್ ಆಫ್ ಕಂಪೌಂಡಿಂಗ್. ಸೊ ಡೆಫಿನೆಟ್ಲಿ ನಿಮ್ಮ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಇಸ್ ಗ್ರೋಯಿಂಗ್ ಇನ್ compound interest, you are getting a compound benefit. And Mr. Avinash Virupakshi is saying that, sir, thank you very much. Behalf of everyone, I'm saying thank you. Is it better to withdraw PF and amount and invest in emergency fund? Yeah, definitely, Avinash. You can take out, no, not Raghavendra is asking. Yes, you can invest on that money in the some of the mutual funds. You can definitely withdraw your PF and invest. You can do that. But before investing, please speak to our relationship manager. I think we answered almost all the questions ಅನ್ಕೊಂತೀನಿ ಉಷಾ, and time is also up. Yes, sir. Mostly yes. ಇನ್ನು ಏನಾರ ಆನ್ಸರ್ ಮಾಡದಿರೋ ಕ್ವಶನ್ಸ್ ಇದ್ರು we will see later in offline. We can actually get in touch with these people at a later time. We can do. Thank you very much, dear all investors. Again, I'm telling you, I'm requesting that please stay at home, stay safe, and keep your health in a good position. Do some yoga, do some meditation. I know it's very tough time. ಮನೆಯಲ್ಲಿ ಇದ್ಕೊಂಡು ಈ ತರ ನಾವು ಫಸ್ಟ್ ಟೈಮ್ ವಿ ಆರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್, ಬಟ್ ಕೀಪ್ ಸಮ್ ಆಕ್ಟಿವಿಟೀಸ್, read some books and attend some good webinars also. Thank you very much. Love you all. Hope I think this session was useful. Please, before logging out, give your feedbacks, which is most important to us. Your feedbacks are going to really help us to improve our webinars. Thank you very much. Thank you, Usha. Thank you very much. Thank you all. Thank you, sir. Thanks, everybody.